ಬ್ರೇಕ್ಫಾಸ್ಟ್ ಇನ್ ಬೆಡ್ ಒಳ್ಳೇದಾ ಕೆಟ್ಟದಾ? ಮೌತ್ ಈಸ್ ಅ ಮಿರರ್ ಆಫ್ ಯೋರ್ ಬಾಡಿ. ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ, ಲವಂಗ ಇದೆ, ಚಾಟ್ ಮಸಾಲ ಇದೆ, ಬಿರಿಯಾನಿ ಮಸಾಲ ಇದೆ, ಇದೆಲ್ಲ ಮ್ಯಾಟರ್ ಆಗುತ್ತಾ? ಯಾವ್ದಾದ್ರು ಡಾಕ್ಟರ್ ನೋಡಿದ್ರೆ ನೀವು ಹೋದ ತಕ್ಷಣ ಇಲ್ಲ ಚಾರ್ಕೋಲ್ ಪೇಸ್ಟ್ ಯೂಸ್ ಮಾಡಿ, ಕ್ಲೋವ್ ಪೇಸ್ಟ್ ಯಾರು ಹೇಳಲ್ಲ. ಪಾವಗಡ, ತುಮಕೂರು, ಬಾಗೇಪಲ್ಲಿ ತುಂಬಾ ಜಾಸ್ತಿ ಫ್ಲೋರೈಡ್ ಇರುತ್ತೆ. ಅವ್ರದ್ದು ಬಾಯಿ ನೀವು ತೆಗೆದ ತಕ್ಷಣ ವಿ ಕ್ಯಾನ್ ಸಿ ತುಂಬಾ ಎಲ್ಲೋಶ್ ಇರುತ್ತೆ, ಆಮೇಲೆ ಫ್ಲೇಕ್ಸ್ ಇರುತ್ತೆ. ದ ಪೇಷಂಟ್ ಹೂ ಯೂಸ್ ಲಾಟ್ ಆಫ್ ಗುಟ್ಕಾ, ಕ್ರಾನಿಕ್ ಸ್ಮೋಕರ್ ವಿಲ್ ಅಡ್ವೈಸ್ ದ ಪೇಷಂಟ್ಸ್ ಟು ಯೂಸ್ ದ ಹಾರ್ಡರ್ ಪೇಷಂಟ್ಸ್. ಪ್ರೆಸ್ ಮಾಡಿದಾಗ ಜೋರಾಗಿ ಏನಾಗುತ್ತೆ, ನೀವು ಎರಡು ಹಲ್ ಮಧ್ಯ ಇನ್ನೂ ಫುಡ್ನ ಒಳಗಡೆ ತಳ್ತಾ ಇರ್ತೀರಿ. ಹಿಂಗೆ ಹಾಕಿ ನಾನೊಂದು ಕಾಲೇಜಲ್ಲಿ ವಿಯರ್ಡ್ ಆಗಿ ಅಬ್ಸರ್ವ್ ಮಾಡಿದೆ. ಬಿಯರ್ ಬಾಟಲ್ನ ಹಲ್ಲಿಂದ ತೆಗಿತಾರೆ. ನನಗೆ ಫಸ್ಟ್ ಆಗಿದ್ದು ಗುರು ತೆಗಿರಿ ಬೇರೆ ವಿಷಯ, ಬಟ್ ಹಲ್ಲಿಗೇನು ಆಗಲ್ವಾ ಅಂತ. ಈವನ್ ಮೈ ಫಾದರ್ ಹಿ ಹ್ಯಾಸ್ ಗಾನ್ ಟು ಅ ಕ್ವಾಕ್ ಟು ಗೆಟ್ ಹಿಸ್ ಟೂತ್ ಎಕ್ಸ್ಟ್ರಾ. ಇವಾಗ ಎಲ್ಲರೂ ಕೋಕು, ಪೆಪ್ಸಿ, ಇವನ್ ನಮ್ಮ ಜನರೇಷನ್ ಅಷ್ಟೇ ಡ್ರೈಡ್ ಕೋಕ್ ಅಂತ ಕುಡಿತೀವಿ. ಹಲ್ಲಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಭಾಳ ಕೆಟ್ಟದ್ದು. ಡೆಂಟಲ್ ಕೇರ್ ಯಾಕೆ ಕಾಸ್ಟ್ಲಿ? ಪೇಷಂಟ್ ಮಾಡ್ಕೊಂಡ್ರೆ ತಪ್ಪದು. Here come the all-rounder. ಆಲ್ರೌಂಡರ್ಸ್ ಏನು ಕಾಣುತ್ತೋ ಇಲ್ವೋ ನಿಮ್ಮ ಮುಖದಲ್ಲಿ ಗೊತ್ತಿಲ್ಲ, ಆದರೆ ಸ್ಮೈಲ್ ಮಾತ್ರ ತುಂಬ ಚೆನ್ನಾಗಿರಲೇಬೇಕು. ಯಾಕಂದರೆ ಎಲ್ಲರೂ ನಿಮ್ಮ ಸ್ಮೈಲಿಂದನೇ ಜಡ್ಜ್ ಮಾಡ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದರು ಡಾಕ್ಟರ್ ಆನಂದ್. 26 ವರ್ಷದಿಂದ ಎಷ್ಟೋ ಜನರ ಸ್ಮೈಲ್ನ ಬ್ಯೂಟಿಫುಲ್ ಮಾಡ್ತಾ ಇದ್ದಾರೆ. ಈಸ್ ಅ ಡೆಂಟಿಸ್ಟ್. ಸೊ ಯಾವ ಟೂತ್ ಬ್ರಷ್ ಯೂಸ್ ಮಾಡಬೇಕು, ಟೂತ್ ಪೇಸ್ಟ್ ಯೂಸ್ ಮಾಡಬೇಕು, ಆಮೇಲೆ ಹೊಸ ಹೊಸ ಟ್ರೆಂಡ್ಸ್ ಏನೇನಿದೆ, ಕ್ಲೀನಿಂಗ್ ಯಾವ ಥರ ಮಾಡಿಸ್ಬೇಕು, ಎಲ್ಲದನ್ನು ಇನ್ ಡೆಪ್ತ್ ಮಾತಾಡಿದ್ದೀವಿ. ಹಾಗೆಯೇ ಇವತ್ತಿನ ಎಪಿಸೋಡಲ್ಲಿ ಆರಾ ಕ್ಯೂರಾ ಕಡೆಯಿಂದ ಒಂದು ಸಾನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್ನ ಗಿವ್ ಅವೇ ಮಾಡ್ತಾಯಿದ್ದೀವಿ. ನೀವು ಮಾಡಬೇಕಾಗಿರೋದಿಷ್ಟೇ, ಆಲ್ರೌಂಡರ್ಸ್ ಮತ್ತು ಆಲ್ರೌಂಡರ್ಸ್ ಕ್ಲಿಪ್ಸ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಮೈಲ್ ಅಂತ ಕಮೆಂಟ್ ಮಾಡಿ, ಒಬ್ಬರು ಲಕ್ಕಿ ವಿನರ್ಗೆ ಇದು ಕೊಡ್ತಾ ಇದ್ದೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಡಾಕ್ಟರ್, ಒಂದು ಸೇಯಿಂಗ್ ಇದೆ, ಹೇಳಿ. ಇಗ್ನೋರ್ ಯುವರ್ ಟೀತ್ ಆ್ಯಂಡ್ ದೇ ಬಿಕಮ್ ಯುವರ್ ಲೌಡೆಸ್ಟ್ ಪ್ರಾಬ್ಲಮ್ ಅಂತ. ಎಸ್ ಎಸ್ ಎಸ್. ಬಟ್ ಆಲ್ಮೋಸ್ಟ್ ಎಲ್ಲರೂ ಒಂದು ರೀತಿ ಇಗ್ನೋರ್ ಮಾಡ್ತಿದ್ದೀವಿ. ಎಸ್ ದಟ್ ಬೀಂಗ್ ಸೆಡ್, ಯಾವ ಥರ ಅಂದರೆ 2 ಸಲ ಹಲ್ಲು ಉಜ್ಜಬೇಕು ಅಂತಾರೆ, ಬಟ್ ಉಜ್ಜಲ್ಲ. ಐ ಆಮ್ ದ ಎಕ್ಸಾಂಪಲ್ ಫಾರ್ ದ್ಯಾಟ್. ಬಟ್ ಅವತ್ತು ನಿಮ್ಮನ್ನ ಮೀಟ್ ಮಾಡಿದಾಗ ನೀವು ಹೇಳಿದ್ರಿ, ಇಲ್ಲ ಅಕ್ಷಯ್ 2 ಸಲ ಉಜ್ಜೋದು ಬೇಕಾಗಿಲ್ಲ, ನಾನೇ ಉಜ್ಜಲ್ಲ ಅಂತ. ಯಾಕೆ ನೆಸೆಸಿಟಿ ಇಲ್ಲ 2 ಸಲ? ನಾನು ಅದು ಹೇಳ್ತಿದ್ದೀನಿ. ನೆಸೆಸಿಟಿ ಏನಕ್ಕೆ ಇಲ್ಲ ಅಂದರೆ, ನೀವು ಹಲ್ಲು ಊಟ ಮಾಡಿದ ತಕ್ಷಣ ಇಲ್ಲ ಏನಾದ್ರು ಕುಡಿದಿದ ತಕ್ಷಣ ಇಮಿಡಿಯೇಟ್ಲಿ ಇಫ್ ಯು ಆರ್ ರಿನ್ಸಿಂಗ್ ಯುವರ್ ಮೌತ್ ವಿತ್ ಯುವರ್ ವಾಟರ್, ದಟ್ ಇಟ್ ಸೆಲ್ಫ್ ಟೇಕ್ ಕೇರ್ಸ್. ಅದರಿಂದನೇ ಎಲ್ಲ ಅರ್ಧ ಅಲ್ಲ 99.9% ಎಲ್ಲ ಆಚೆ ಬಂದುಬಿಡುತ್ತೆ. ಎಕ್ಸೆಪ್ಟ್ ದ ಫೈಬರ್ಸ್ ವಿಚ್ ವಿ ಈಟ್. ತುಂಬ ಫೈಬರ್ ಫುಡ್ ಇದೆ, ಅದು ಹೋಗಿ ಹಲ್ಲಿನ ಮಧ್ಯೆ ಸಿಗಾಕೊಂಡಿತ್ತು. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಲೈಕ್ ಏನಾದ್ರು ನಾರು ಪದಾರ್ಥ, ಏನಾದ್ರು ಗ್ರೀನ್ ಲೀವ್ಸ್, ಇಲ್ಲ ನಾನ್ ವೆಜಿಟೇರಿಯನ್ಸ್, ನಾನ್ ವೆಜ್ ವಾಟ್ ವಿ ಈಟ್, ಚಿಕನ್, ಮೀಟ್ ಆ್ಯಂಡ್ ಆಲ್, ಅದು ತಿಂದಾಗ ಹಲ್ಲು ಮಧ್ಯೆ ಸಿಗಾಕೊಂಡಿರುತ್ತೆ. ದ್ಯಾಟ್ ಯು ಕ್ಯಾನ್ ಫೀಲ್ ಇಟ್. ನಿಮ್ಗೆ ಗೊತ್ತಾಗುತ್ತೆ ಅದು. ಊಟ ಮಾಡಿದ ಮೇಲೆ ನೀವು ರಾತ್ರಿ ಮಲ್ಗೋ ಮುಂಚೆ ನಿಮ್ಗೆ ಅನಿಸ್ತಾ ಇರುತ್ತೆ, ಪ್ರಿಕ್ ಆಗ್ತಾ ಇರುತ್ತೆ ಏನೋ. That's when you have to clean your teeth and brush your teeth and go to bed. ಸೊ ಅಲ್ಟಿಮೇಟ್ಲಿ ಸೇಯಿಂಗ್ ದ್ಯಾಟ್ ನೀವು ಮಲ್ಗಕ್ಕೆ ಮುಂಚೆ ನೀವು ಒಂದ್ಸಲ ಜಸ್ಟ್ ಚೆನ್ನಾಗಿ ಊಟ ಮಾಡಿದ್ಮೇಲೆ ಚೆನ್ನಾಗಿ ರಿನ್ಸ್ ಮಾಡ್ಕೊಂಬಿಟ್ರಿ. ವಾಟ್ ಐ ಈವನ್ ಅಡ್ವೈಸ್ ಮೈ ಪೇಷಂಟ್ಸ್, ಇಫ್ ಯು ಈವನ್ ಡ್ರಿಂಕ್ ಕಾಫಿ, ಟೀ ಆಲ್ಸೋ ಒಂದು ಸ್ವಲ್ಪ ಗಲ್ಪ್ ನೀರು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರಿನ್ಸ್ ಮಾಡ್ಕೊಂಬಿಡಿ. ಸುಮ್ಮನೆ ಗಲ್ಪ್ ಇಟ್ಟಷ್ಟೇ. ಇಟ್ಸ್ ನಥಿಂಗ್ ಬಟ್ ಸುಮ್ಮನೆ ಏನಂದರೆ, ಬಟ್ ಯೂಶ್ವಲಿ ಪೀಪಲ್ ವಾಟ್ ದೇ ಡೂ ಇಸ್ ದೇ ಡಸಂಟ್ ಡೂ ದ್ಯಾಟ್. ಸ್ಪೆಷಲಿ ಟೇಕ್ ಸ್ವೀಟ್ಸ್ ತಿಂದಾದ್ಮೇಲೆ ಯಾರು ನೀರು ಕುಡಿಯೋದು ನೋಡಿದ್ದೀರಾ? ಇಲ್ಲ. ಖಾರ ತಿಂದ ಕೂಡಲೇ ಬೇಗ ಕುಡಿತಾರೆ. ದಟ್ಸ್ ಒನ್ ವಿ ಸೇ ದಿಸ್, ದಟ್ಸ್ ಅ ಸೇ. ಅದು ಒಂದು ಮಿತ್ ಇದೆ ಅಲ್ವಾ, ಮಿತ್ ಅಂತಲ್ಲ, ದಿಸ್ ಅ ರಿಯಾಲಿಟಿ. ಸೇ ದಟ್ ಸ್ವೀಟ್ ತಿಂದಿದ ತಕ್ಷಣ ನೀರು ಕುಡಿಯೋಲ್ಲ, ಸೊ ದಟ್ ದ ಫುಡ್ ಗೆಟ್ ಸ್ಟಕ್ ಆನ್ ದ ಟೂತ್. ಹಲ್ ಮೇಲೆ ಅಂಟ್ಕೊಂಡಿರುತ್ತೆ. ಸೊ ಹಲ್ ಮೇಲೆ ಯಾವಾಗ ಊಟ ಬಹಳ ಹೊತ್ತು ಅಂಟ್ಕೊಂಡಿರುತ್ತೋ, ದಟ್ಸ್ ವೆನ್ ಇಟ್ ಲೀಡ್ಸ್ ಟು ಕ್ಯಾವಿಟಿ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವಿ ಸೇ. ಕ್ಯಾವಿಟಿ ಆಗಲಿಕ್ಕೆ ಕಾರಣ ಏನು, ಹುಳುಕಾಗಲಿಕ್ಕೆ ಕಾರಣ ಏನು ಇದೆ. ಏನೇ ನಾಟ್ ಓನ್ಲಿ ಸ್ವೀಟ್ಸ್, ಎನಿ ಫುಡ್, ಖಾರನೇ ಇರಲಿ, ಬಟ್ ಖಾರ ತಿಂದ ಕೂಡಲೇ ನಾವು ಬಾಯಿ ತೊಳಿತೀವಿ. ಅದಕ್ಕೆ ವಿ ಸೇ ದಟ್ ಇಲ್ಲ ಖಾರ ತಿಂದ ಕೂಡಲೇ ಖಾರ ತಿಂದರೆ ಹುಳುಕಾಗಲ್ಲ ಅಂತ. ದಿಟ್ಸ್ ನಾಟ್ ದಟ್. ಅಲ್ಟಿಮೇಟ್ಲಿ ಎನಿ ಫುಡ್ ವಿಚ್ ಗೆಟ್ ಸ್ಟಕ್ ಆನ್ ದ ಟೂತ್, ಅಂದರೆ ಹಲ್ಲಿನ ಮೇಲೆ, ಹಲ್ಲಿನ ಭಾಗದಲ್ಲಿ, ಯಾವುದೇ ಹಲ್ಲಿನ ಭಾಗದಲ್ಲಿ ಊಟ ಸೇರಿಕೊಂಡಿದೆ, ಅದನ್ನು ಹಾಗೆ ಬಿಟ್ಟಿದ್ವಿ, ರಾತ್ರಿ ಎಲ್ಲ ಹಾಗೆ ಬಿಟ್ವಿ, ನೆಕ್ಸ್ಟ್ ಡೇನೂ ಹಾಗೆ ಬಿಟ್ವಿ, ಅರ್ಜೆಂಟ್ ಇತ್ತು ಸರಿಯಾಗಿ ಬ್ರಷ್ ಮಾಡಿಲ್ಲ ಓಡೋಗ್ಬಿಟ್ವಿ, ಹಲ್ಲಿನ ಮಧ್ಯದಲ್ಲಿ ಊಟ ಸೇರ್ಕೊಂಡಿರುತ್ತಲ್ವ, ದ್ಯಾಟ್ ಲೀಡ್ಸ್ ಟು ಸ್ಲೈಟ್ ನಿಧಾನಕ್ಕೆ ಕ್ಯಾವಿಟಿ ಶುರು ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಅಲ್ಲೊಂದು ಚಿಕ್ಕ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಥರ ಆಗುತ್ತೆ. ಆ ಆ್ಯಸಿಡಿಂದ ನಿಧಾನಕ್ಕೆ ಒಂದು ಸ್ವಲ್ಪ ಹಲ್ಲು ಉಳ್ಕಾಗ್ಲಿಕ್ಕೆ ಶುರು ಆಗುತ್ತೆ. ದಟ್ಸ್ ಲೀಡ್ಸ್ ಟು ಸಿವಿಯರಿಟಿ ಲೇಟರ್. ಬ್ರೇಕ್ಫಾಸ್ಟ್ ಇನ್ ಬೆಡ್ ಒಳ್ಳೇದಾ ಕೆಟ್ಟದಾ? ಇಲ್ಲ ನೀವು ತಿಂಡಿ ಮಾಡೇ ಹಲ್ಲು ಉಜ್ಜೆ ತಿಂಡಿ ಮಾಡಬೇಕಾ? ಸೊ ಅಲ್ಟಿಮೇಟ್ಲಿ ಬೀಯಿಂಗ್ ಎ ಪ್ರೊಫೆಷನ್ ಐ ಶುಡ್ ದಟ್ ಈಸ್ ರಾಂಗ್. ಓಕೆ, ಯು ಹ್ಯಾವ್ ಟು clean your brush, clean your tooth, because over all the night ನಿಮ್ಮದು ಬಾಯಲ್ಲಿ ಏನಿರುತ್ತಲ್ಲ ಆರ್ಗನಿಸಮ್ ಸರಿಯಾಗಿ ಸುತ್ತಾಡ್ತಾ ಇರುತ್ತೆ. ಓಕೆ, ಬಿಕಾಸ್ ಜಸ್ಟ್ ಇಮ್ಯಾಜಿನ್ ಇಫ್ ಯು ಆರ್ ನಾಟ್
ನೀವು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ ಊಟ ಮಾಡ್ತಿದ್ರಿ ಅಂದರೆ 100% ನೀವು ನೈಟ್ ಬ್ರಷ್ ಮಾಡಿರಲ್ಲ ಅಂತ ಅರ್ಥ. ಹೌದು. ಸೊ ಅದೇ ಥರ ಇರ್ತಾರೆ. ಸೊ ಸೊ ಅಂಥವ್ರು ಏನು ಮಾಡ್ತಾರೆ, ದೇ ವಿಲ್ ನಾಟ್ ಬ್ರಷ್ ಇನ್ ದ ನೈಟ್. ಸೊ ದೇರ್ ಇಸ್ ಅ ಕಾನ್ಸೆಪ್ಟ್ ಸೇಯಿಂಗ್ ದಟ್ ನೈಟ್ ನೀವು ಚೆನ್ನಾಗಿ ಬ್ರಷ್ ಮಾಡಿ ನೀಟಾಗಿ ಮಲಗಿದ್ದೀರ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಇಟ್. ಬಟ್ ಇನ್ ಕೇಸ್ ನೀವು ಮಾಡ್ತಾ ಇಲ್ಲ ಅಂದರೆ ದೆನ್ ಐ ಥಿಂಕ್ ಯು ಶುಡ್ ಬ್ರಷ್ ಯೋರ್ ಟೀತ್, ಬ್ರಷ್ ಮಾಡಿಕೊಂಡು ಅದಾದಮೇಲೆ ಯು ಟೇಕ್ ಯುವರ್ ಮೀಲ್ ಅನ್ನೋದು ಇಸ್ ಬೆಟ್. ಬಿಕಾಸ್ ಆ್ಯಸ್ ದೇ ಸೇ ಬಾಯಲ್ಲಿ ಆರ್ಗನಿಸಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಸ್ ವಿಚ್ ವಿ ಸಿ ಇನ್ ದ ಓರಲ್ ಕ್ಯಾವಿಟಿ, ದ್ಯಾಟ್ ಲೀಡ್ಸ್ ಟು ಈವನ್ ಸೇ ದಟ್ ಅದೇ ಮೇನ್ ಆರ್ಗನಿಸಮ್ ವಿಚ್ ಈವನ್ ಲೀಡ್ಸ್ ಟು ಕಾರ್ಡಿಯಕ್ ಅಂತ ಹೇಳ್ತೀವಿ, ಕಾರ್ಡಿಯಕ್ ಇಶ್ಯೂಸ್. ದಟ್ಸ್ ದ ಮೇನ್ ರೀಸನ್. ಸ್ಟೆಫ್ಲೋಕಾಕಸ್ ಅಂತ ಇರುತ್ತೆ, ಅದೇ ಆರ್ಗನಿಸಮ್ ವಿಚ್ ಆ್ಯಕ್ಟ್ಸ್ ಮೋರ್ ಆನ್ ದ ಕಾರ್ಡಿಯಕ್. ಸೊ ದಟ್ಸ್ ವೈ ದೇ ಕಾಲ್ ಇಟ್ ಆಸ್ ಮೌತ್ ಈಸ್ ಅ ಮಿರರ್ ಆಫ್ ಯೋರ್ ಬಾಡಿ. ಮೌತ್ ಮಿರರ್ ಬಾಡಿಗೆ ಮಿರರ್ ಯಾವುದಂದ್ರೆ ಮೌತ್ ಅಂತೇಳಿ. ಸೊ ಬಾಯಿ ಎಷ್ಟು ನೀಟಾಗಿರುತ್ತೆ ನಿಮ್ಮ ಹೆಲ್ತ್ನು ನಿಮ್ಮ ಬಾಡಿನೂ ಅಷ್ಟು ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ. ದಟ್ಸ್ ದ ಮೇನ್ ರೀಸನ್. ಬಟ್ ಮಿರರ್ ಮಾತ್ರ ಅಲ್ಲ ಡಾಕ್ಟರ್, ಇಟ್ ಇಸ್ ಆಲ್ಸೋ ದ ಪರ್ಫ್ಯೂಮರಿ ಆಫ್ ಯುವರ್ ಬಾಡಿ. ಎಕ್ಸಾಕ್ಟ್ಲಿ. ಯಾಕಂದರೆ ಮೌತ್ ಓಡರ್ ಸ್ವಲ್ಪ ಜನರದ್ದು ಎಷ್ಟು ಕೆಡದಾಗಿರುತ್ತೆ ಅಂದರೆ ನನಗೆ ಅವ್ರ ಹತ್ರ ಹೋಗೋಕ್ಕೆ ಇಷ್ಟ ಆಗ್ತಿರಲ್ಲ. ಯಾಕಾಗತ್ತೆ? ವೈ ಡಸ್ ಮೌತ್ ಓಡರ್? ದೇರ್ ಆರ್ ಮೆನಿ things we can say. One, as they say, the minimal thing is they'll not brush properly. Unhygienic oral cavity ಒಬ್ಬೊಬ್ರು they will be very good. ತುಂಬ ಚೆನ್ನಾಗಿ ಬ್ರಷ್ ಮಾಡ್ತಿರ್ತಾರೆ, ಟ್ವೈಸ್ ಎ ಡೇ, ಈವನ್ ಥ್ರೈಸ್ ಎ ಡೇ. ಚೆನ್ನಾಗಿ ಮಾಡಿದ್ರು ಅವ್ರದ್ದು ಬ್ಯಾಡ್ ಓರಲ್ ಬ್ರೆತ್ ಏನಕ್ಕೆ ಇರುತ್ತೆ ಅಂದರೆ ಅದು ಕಾರಣ ದೇರ್ ಮೈಟ್ ಬಿ ಚಾನ್ಸಸ್ ಆಫ್ ಆರ್ಗನಿಸಮ್ಸ್. ದೇ ವಿಲ್ ಹ್ಯಾವ್ ಪೆಡಾಂಟಲ್ ಇಶ್ಯೂಸ್ ಅಂದರೆ ಗಮ್ ಇಶ್ಯೂಸ್ ಇರುತ್ತೆ. ಗಮ್ ಇಶ್ಯೂಸ್ ಇರೋದ್ರಿಂದ that leads to this bad breath, especially when they are even more hygienic. ತುಂಬ ಬ್ರಷ್ ಮಾಡ್ತಾ ಇರ್ತಾರೆ, ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ, ಬ್ಯಾಡ್ ಓರಲ್ ಹೆಲ್ತ್ ಇರೋದ್ರಿಂದ ಅವರಿಗೆ ಬ್ಯಾಡ್ ಬ್ರೆತ್ ಬರುತ್ತೆ. ದಟ್ ಈಸ್ ಒನ್ ರೀಸನ್. ಒನ್ ಮೋರ್ ರೀಸನ್ ಈಸ್ ದೇ ಆರ್ ನಾಟ್ ಬ್ರಷಿಂಗ್ ಪ್ರಾಪರ್ಲಿ. ಆ್ಯಂಡ್ ಡ್ರೈನೆಸ್ ಆಫ್ ದ ಮೌತ್. ಬಾಯಿ ತುಂಬ ಒಣಗ್ತಾ ಇರುತ್ತೆ, ಸಲೈವ ಅವ್ರದ್ದು ತುಂಬ ಥಿಕ್ ಇರುತ್ತೆ, ಇಲ್ಲ ಸಲೈವನಲ್ಲಿ ಸಲವೇಷನ್ಸ್ ತುಂಬ ಕಮ್ಮಿ ಇರುತ್ತೆ. ಇವನ್ ದಟ್ಸ್ ದ ರೀಸನ್ ದೇ ವಿಲ್ ನಾಟ್ ಹ್ಯಾವ್ ದ ಪ್ರಾಪರ್ ರಿನ್ಸಿಂಗ್ ಆಫ್ ದ ಫುಡ್ ವಿಚ್ ದೇ ಹ್ಯಾವ್. ಅಂದರೆ ಬಾಯಲ್ಲಿ ಊಟ ಏನು ಮಾಡಿರ್ತಾರೋ ಸಲವೇಷನ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಅದು ರಿನ್ಸ್ ಆಗಲ್ಲ. ಹೌದು. ಸೊ ಅದೆಲ್ಲ ಟೂತ್ ಮೇಲೆ, ಸ್ಟ್ರಕ್ಚರ್ಸ್ ಮೇಲೆ, ಓರಲ್ ಕ್ಯಾವಿಟಿ, ಟಂಗ್ ಮೇಲೆ ಎಲ್ಲ ಅಂಟ್ಕೊಂಡಿರುತ್ತೆ. ಸೊ ದ್ಯಾಟ್ ಲೀಡ್ಸ್ ಟು, ಇಟ್ಸ್ ಸಿಂಪಲ್ ಥಿಂಗ್. ನಾವು ರಾತ್ರಿ ಅನ್ನ ಫ್ರಿಜ್ಜಲ್ಲಿ ಹಿಡ್ದೆ ಆಚೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನು ಮೂಸ್ ನೋಡಿದ್ರೆ ಹೆಂಗಿರುತ್ತೆ ಹೇಳಿ, ಅಳಿಸೋಗಿರುತ್ತೆ. ದಟ್ಸ್ ಅ ಬ್ಯಾಡ್ ಬ್ರೆತ್, ಇಸಂಟ್ ಇಟ್? ದ ಸೇಮ್ ವೇ ನಿಮ್ಮ ಬಾಯಲ್ಲಿ ಹಲ್ಲಲ್ಲಿ ಒಂದು ಸ್ವಲ್ಪ ಅನ್ನ ಸೇರ್ಕೊಂಡಿರುತ್ತೆ, ಅದನ್ನ ನೈಟೆಲ್ಲ ಬಿಟ್ಟಿರ್ತೀರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಗೇನ್ ಯು ಆರ್ ನಾಟ್ ಬ್ರಷಿಂಗ್ ಪ್ರಾಪರ್ಲಿ, ಅಗೇನ್ ಇಟ್ ಲೀಡ್ಸ್ ಟು ಬ್ಯಾಡ್ ಬ್ರೆತ್. ಅದಕ್ಕೆ ಅಕ್ಕಪಕ್ಕ ಯಾರ ಹತ್ರ ಹೋದ್ರೂ ಬ್ಯಾಡ್ ಬ್ರೆತ್ ಇರುತ್ತೆ. ಆ್ಯಂಡ್ ದೇರ್ ಆರ್ ಸಮ್ ರೀಸನ್ಸ್ ವೇರ್ ಪೀಪಲ್ ದೇ ಹ್ಯಾವ್ ಹ್ಯಾಬಿಟ್ ಆಫ್ ಹ್ಯಾವಿಂಗ್ ಗಾರ್ಲಿಕ್ ತಿಂತಾರೆ, ಗೊತ್ತಲ್ವ? ಅದು ಹೆಲ್ತ್ ಇವಾಗ ಎಲ್ಲ ಕಡೆಯಿಂದ ನಾವು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ವಿ ಸೇ ದಟ್ ಆಯುರ್ವೇದಿಕ್ ಇಸ್ ದ ನಂಬರ್ ಒನ್. ಬೇರೆಯವರೆಲ್ಲ ಅಳವಡಿಸ್ಕೊಂಡಿದ್ದಾರೆ ವೆಸ್ಟರ್ನ್ ಸೈಡ್ಸಲ್ಲಿ, ನಾವೆಲ್ಲ ಬಿಡ್ತಾ ಇದ್ದೀವಿ ಅದನ್ನು. ಬಟ್ ಅಗೇನ್ ವಿ ಆರ್ ಕಮಿಂಗ್ ಬ್ಯಾಕ್. ಸೊ ಗಾರ್ಲಿಕ್ ತಿಂತಾರೆ. ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ it's very good for immune, garlic. So that even leads to a bad breath. But for some time, again you will be normal. For some time there will be bad breath. ಆಮೇಲೆ ನಾರ್ಮಲ್ ಆಗ್ಬಿಡುತ್ತೆ. ಅಲ್ಟಿಮೇಟ್ಲಿ ನೀವು ಏನು ತಿಂದರೂ ಚೆನ್ನಾಗಿ ರಿನ್ಸ್ ಮಾಡ್ಕೊಳ್ಳಿ, ಓರಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಇಫ್ ಇಟ್ ಈಸ್ ರಿಯಲಿ ಬ್ಯಾಡ್ ಸೇಯಿಂಗ್ ದಟ್ ನಿಮ್ದು ಏನಾದ್ರು ಪೆಡಾಂಟಲ್ ಪ್ರಾಬ್ಲಮ್ ಇದೆ, ದೆನ್ ಇಟ್ಸ್ ರಿಯಲಿ ಓನ್ಲಿ ದ ಡೆಂಟಿಸ್ಟ್, ದ ಡಾಕ್ಟರ್ ಕ್ಯಾನ್ ಹೆಲ್ಪ್ ಯು ಔಟ್. ಅವಾಗೇ ನಿಮ್ಮದು ಫುಲ್ ಕ್ಲಿಯರ್ ಆಗೋದು. ದಿಸ್ ಇಸ್ ದ ಮೇನ್ ರೀಸನ್ಸ್. ಸರ್, ಈಗ ನನಗೆ ಟಂಗ್ ಕ್ಲೀನ್ ಮಾಡೋಕ್ಕೆ ಮುಂಚೆ ಮಾಡ್ತಿರಲಿಲ್ಲ, ಐ ಬಿ ವೆರಿ ಆನೆಸ್ಟ್. ಬಿಕಾಸ್ ಐ ಫೀಲ್ ಲೈಕ್ ಅಲ್ಲುಜ್ತೀನಿ ಅಂದರೆ ಬ್ರಷಲ್ಲೇ ಮಾಡಿಬಿಡ್ತಿದ್ದೆ, ಅಲ್ಲುಜ್ಜೋದ್ರಲ್ಲೇ ಮಾಡಿಬಿಡ್ತಿದ್ದೆ. ದ ಥಿಂಗ್ ಈಸ್ ವೈ ಅಂಡರ್ಸ್ಟುಡ್ ದಟ್ ಫ್ಲಾಸರಲ್ಲಿ ಕ್ಲೀನ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸ್ಮೆಲ್ ಕಮ್ಮಿ ಆಯಿತು. ಅಂದರೆ ನಮ್ಮ ಎಕ್ಸಾಕ್ಟು ಸ್ಮೆಲ್ಲು ನಾಲ್ಗೆಯಿಂದ ಬರುತ್ತಾ ಇಲ್ಲ ಫುಲ್ ಬಾಯಿಂದ ಬರುತ್ತೆ ಸರ್? ಇಲ್ಲ, ಫುಲ್ ಬಾಯಿಂದ ಬರುತ್ತೆ. ಓಕೆ. ದ ಟಂಗ್ ಮೇಲೆ ವಿಲ್ ಸೇ ದರ್ ವಿಲ್ ಬಿ ಫಾಲಿಕ್ಯುಲರ್ಸ್. ಅದು ಸ್ವಲ್ಪ ಡೀಪ್ ಆಗಿದ್ದರೆ ಅಲ್ಲಿ ಏನಾಗುತ್ತೆ, ಫುಡ್ ಅಕ್ಯುಮಿಲೇಟ್ ಜಾಸ್ತಿ ಆಗುತ್ತೆ. ಓಕೆ. ಆ್ಯಂಡ್ ಅಗೇನ್ ನಿಮ್ಮ ಫುಡ್ ಹ್ಯಾಬಿಟ್ ಹೆಂಗಿರುತ್ತೆ, ಅಗೇನ್ ದ ಸೇಮ್ ಥಿಂಗ್ ಕಮ್ಸ್. ನೀವು ಚೆನ್ನಾಗಿ ಬ್ರಷ್ ಮಾಡಿಕೊಂಡು ಊಟ ಆದಮೇಲೆ ಚೆನ್ನಾಗಿ ರಿನ್ಸ್ ಮಾಡ್ಕೊಂಡು ಫುಡ್ಡೆಲ್ಲ ಆಚೆ ಒಳಗಡೆ ತೊಗೊಂಬಿಟ್ಟಿದ್ದೀರಿ, ನಾಲ್ಗೆ ಮೇಲೆ ಏನೂ ಇಲ್ಲ, ನೋ ಫುಡ್, ಯಾವುದೋ ಫುಡ್ ಯಾವುದೋ ಅಂಟ್ಕೊಂಡಿಲ್ಲ, ದೆನ್ ಯು ವಿಲ್ ನಾಟ್ ಹ್ಯಾವ್ ದಟ್ ಬ್ಯಾಡ್ ಬ್ರೆತ್. ಓಕೆ. ಸೊ ಅಲ್ಟಿಮೇಟ್ಲಿ ಟಂಗ್ ಕ್ಲೀನಿಂಗ್, ಆ್ಯಸ್ ಯು ಸೆಡ್, ಇಟ್ಸ್ ಕಂಪಲ್ಸರಿ ಅಂತನೂ ಈವನ್ ವಿ ಡೋಂಟ್ ಸೇ. Dentist doesn't say that tongue cleaning is a must, because
ಮೇಲೆ ಟಂಗ್ ಮೇಲೆ ಇರೋದು ಫಾಲಿಕಲ್ಸ್ ಇರುತ್ತಲ್ವ, ಅದು ತುಂಬ ಜಾಸ್ತಿ ಜೋರಾಗಿ ರಬ್ ಮಾಡಿದ್ರು ಆ ಫಾಲಿಕಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಅದರಿಂದ ಏನು ಯೂಸ್ ಅಂದರೆ ಫಾಲಿಕಲ್ಸ್ ಇಂದ? ಟೇಸ್ಟ್ ಬಡ್ಸ್, ದೋಸ್ ಆರ್ ಟೇಸ್ಟ್ ಬಡ್ಸ್ ಆ್ಯಕ್ಚುಲಿ. ದೋಸ್ ಆರ್ ದ ಟೇಸ್ಟ್ ಬಡ್ಸ್. ನೀವು ಅದನ್ನು ಯು ಆರ್ ಸ್ಕ್ರೇಪಿಂಗ್ ದ ಟೇಸ್ಟ್ ಬಡ್ಸ್ ಎವ್ರಿ ಡೇ ಆ್ಯಂಡ್ ದ್ಯಾಟ್ ಲೀಡ್ಸ್ ಟು ಅಗೇನ್ ಯು ವಿಲ್ ಬಿ ಲೂಸಿಂಗ್ ಯುವರ್ ಟೇಸ್ಟ್ ಬಡ್ಸ್. ಟೇಸ್ಟ್ ಕಮ್ಮಿ ಆಗ್ತಾ ಇರುತ್ತೆ, ಯು ವಿಲ್ ನಾಟ್ ಹ್ಯಾವ್ ದ ಪ್ರಾಪರ್ ಟೇಸ್ಟ್. ಆಮೇಲೆ ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೋರ್, ಸ್ವೀಟ್, ಬೇಸಿಕಲಿ ಸ್ವೀಟ್, ಸೋರ್ ಎಲ್ಲ ಇರುತ್ತಲ್ವ. ಸೊ ಆಂಟೀರಿಯರ್ ಪಾರ್ಟ್ ಆಫ್ ದ ಆಂಟೀರಿಯರ್ ಬಾರ್ಡರ್ ಆಫ್ ದ ಟಂಗ್ ಇಸ್ ವಿಚ್ ಸೀಸ್ ದ ಸ್ವೀಟರ್ ಪಾರ್ಟ್. ಓಕೆ, ಅದೇ ಸೆನ್ಸೇಷನ್ಸ್ ಆಗೋದು. ಆ್ಯಂಡ್ ವೆನ್ ಯು ಗೋ ಟು ದ ಪೋಸ್ಟೀರಿಯರ್ಸ್ ಇಟ್ ಸೀಸ್ ದ ಸೋರರ್ ಪಾರ್ಟ್, ಅಂದರೆ ಹುಳಿ ಅನ್ನೋದು. ಸೊ ಇದು ಮೇನ್, ದೀಸ್ ಆರ್ ದ ಮೇನ್ ರೀಸನ್. ಸೊ ಈವನ್ ಡಾಕ್ಟರ್ ದೇ ಸೇ ನೀವು ಸರಿಯಾಗಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಕ್ಲೀನ್ ದ ಟಂಗ್. ಓಕೆ, ಸೊ ಆರ್ ಎಲ್ಸ್ ಇಟ್ಸ್ ನಾಟ್ ಕಂಪಲ್ಸರಿ. ಓಕೆ, ಕಂಪಲ್ಸರಿ ಈಸ್ ದ್ಯಾಟ್ ಏನೇ ಮಾಡಿ ಏನು ತಿಂದರೂ ಆಹಾರ ಬಾಯಲ್ಲಿರಬಾರ್ದು, ನೀಟಾಗಿ ಮೈಂಟೈನ್ ಮಾಡಿ ಯೂಸಿಂಗ್ ಎನಿ ಏಡ್ಸ್. ಓಕೆ, ಸೇಯಿಂಗ್ ದ್ಯಾಟ್ ಬ್ರಷ್ ಮಾಡಿ, ಇಲ್ಲ ಟಂಗ್ ಕ್ಲೀನ್ ಮಾಡಿ, ಇಲ್ಲ ಫ್ಲಾಸಸ್ ಯೂಸ್ ಮಾಡಿ. Now we have come across the water flossers and all, you might be knowing, isn't it? ಸರ್, ಅಲ್ಲೊಂದು Yeah, ವಾಟರ್ ಫ್ಲೋಸ್. this is the water flosser. Yeah. We call this as a water flosser. ಓಕೆ, ತುಂಬ ಕಂಪನೀಸ್ ಬರುತ್ತೆ ಇದರಲ್ಲಿ ವಾಟರ್ ಫ್ಲಾಸರ್ಸಲ್ಲಿ. ದಿಸ್ ಆ್ಯಕ್ಚುಲಿ ದಿಸ್ ಪೋರ್ಟಬಲ್ ವಾಟರ್ ಫ್ಲಾಸರ್. ಆರಕ್ಯೂರ್ ಅದು. ಆರಕ್ಯೂರ್ ಅದು. ದಿಸ್ ಪೋರ್ಟಬಲ್, ದಿಸ್ ಕ್ಯಾನ್ ಬಿ ರೀಚಾರ್ಜ್ಡ್ ಆ್ಯಂಡ್ ವಿ ಕ್ಯಾನ್ ಕ್ಯಾರಿ ಔಟ್. ಆ್ಯಕ್ಚುಲಿ ಟ್ರಾವೆಲಿಂಗಲ್ಲೆಲ್ಲ ಯೂಸ್ ಇರುತ್ತೆ. ಆ್ಯಂಡ್ ದಿಸ್ ದ ಆ್ಯಕ್ಚುಲಿ ನಾಸಲ್, ಟಿಪ್ ನಾಸಲ್. ಇದನ್ನು ಡಿಟ್ಯಾಚ್ ಮಾಡಿಕೊಂಡು ಹಾಕ್ಕೋಬೋದು. ಓಕೆ, ಆ್ಯಂಡ್ ಇಫ್ ಯು ಸ್ಟಾರ್ಟ್ ದಿಸ್, ಇದು ನಿಮ್ಮ ಬಾಯಲ್ಲಿ ಪಂಚ್ ಮಾಡುತ್ತೆ ಓಕೆ, ಹಲ್ ಮಧ್ಯದಲ್ಲೆಲ್ಲ. ಓಕೆ, ಜೋರಾಗಿ ಪಂಚ್ ಮಾಡಿಬಿಟ್ಟು ತುಂಬ ಶಾರ್ಪಾಗಿ ನೀಟಾಗಿ ಹಲ್ ಮಧ್ಯೆ ಏನೇನು ಊಟ ಇರುತ್ತೆ ಎಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡುತ್ತೆ. ಓಕೆ, ಆ್ಯಂಡ್ ದ ಸೇಮ್ ವೇ ಇಫ್ ಯು ಟೇಕ್ ದ ಅದರ್ ಪೀಸ್, ಅದರ್ ಅಟ್ಯಾಚ್ಮೆಂಟ್ ಆಫ್ ದಿಸ್, ಈ ಅಟ್ಯಾಚ್ಮೆಂಟ್ ದಿಸ್ ಇಸ್ ದ ಟಂಗ್ ಕ್ಲೀನರ್ ಆ್ಯಕ್ಚುಲಿ. ಓಕೆ, ಇದರಲ್ಲಿ ನೀವು ಸ್ಲೈಟಿಂಗ್ ಟಂಗ್ ಸ್ಕ್ರೇಪ್ ಮಾಡ್ಕೊತ ಯು ಕ್ಯಾನ್ ರಿನ್ಸ್ ಇಟ್ ಆಫ್. ಓಕೆ, ಅದೇ ಎಲ್ಲ ಸರಿ ಊಟ ಮಾಡಿದ್ಮೇಲೆ ಇದು ಮಾಡಿ. ಎಕ್ಸಾಕ್ಟ್ಲಿ, ನಾಟ್ ಆ ಥರ ಏನು ರೆಕಮೆಂಡೆಡ್ ಇಲ್ಲ. ಇಫ್ ಯು ಆರ್ ಹ್ಯಾವಿಂಗ್, ದೇರ್ ಆರ್ ಕಂಡೀಷನ್ಸ್ ವೇರ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ಲಾಟ್ ಆಫ್ ಪ್ರಾಸೆಸಸ್ ಅಂದರೆ ಆರ್ಟಿಫಿಷಿಯಲ್ ಟೂತ್. ಆರ್ಟಿಫಿಷಿಯಲ್ ಟೂತ್, ಜಸ್ಟ್ ಇಮ್ಯಾಜಿನ್ ಇಂಪ್ಲಾಂಟ್ಸ್ ಇದೆ, ಮಲ್ಟಿಪಲ್ ಇಂಪ್ಲಾಂಟ್ಸ್ ಇದೆ ಬಾಯಲ್ಲಿ. ಸೊ ಆ ಇಂಪ್ಲಾಂಟ್ಸ್ ಇದ್ದಾಗ ಡೆಪ್ತು, ನಮ್ಮದು ಇಂಟರ್ಡೆಂಟಲ್ ಏರಿಯಾ ಡೆಪ್ತ್ ವಿಲ್ ಬಿ ವೆರಿ ಡೀಪರ್. ಸೊ ಅಲ್ಲಿ ಬ್ರಷಸ್ ರೀಚ್ ಆಗಲ್ಲ. ರೈಟ್, ಬ್ರಷಸ್ ರೀಚ್ ಆಗಲ್ಲ. ಆಮೇಲೆ ನಾರ್ಮಲ್ ವಿ ಕಾಲ್ ಇಟ್ಸ್ ಅ ಮ್ಯಾನ್ಯಲ್ ಏಡ್ಸ್, ಮ್ಯಾನ್ಯಲ್ ಫ್ಲಾಸಸ್ ಎಲ್ಲ ಬರುತ್ತೆ, ಅದನ್ನು ರೀಚ್ ಆಗಲ್ಲ. ಸೊ ವಿ ಅಡ್ವೈಸ್ ಫಾರ್ ದ ಮೋಟರೈಸ್ಡ್ ಫ್ಲಾಸರ್ಸ್. ದಿಸ್ ಇಸ್ ಅ ಮೋಟರೈಸ್ಡ್ ಫ್ಲಾಸರ್ ವಿಚ್ ವಿಲ್ ರೀಚ್ ಅಪ್ ಟು ದ ಇಂಟರ್ಡೆಂಟಲ್ ಪಾರ್ಟ್ ಆಫ್ ದ ಟಿಶ್ಯೂಸ್. ಆವಾಗ ಮೇಂಟೆನೆನ್ಸ್ ಭಾಳ ಈಸಿ ಇರುತ್ತೆ. ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀರಿ, ನಿಮ್ಮದು ಪ್ರಾಸೆಸಸ್, ಇಂಪ್ಲಾಂಟ್, ವಾಟ್ ಎವರ್ ಇಟ್ ಈಸ್, ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ದೇ ಹ್ಯಾವ್ ಕಮ್ ಅಕ್ರಾಸ್ ಆಲ್ ದೋಸ್ ಥಿಂಗ್ಸ್. ದೀಸ್ ಆರ್ ರಿಯಲಿ ಗುಡ್ ಥಿಂಗ್ಸ್. ಓಕೆ, ಬಟ್ ದಿಸ್ ಈವನ್ ಕ್ಯಾನ್ ಯೂಸ್ ಬೈ ದ ನಾರ್ಮಲ್ ಪೀಪಲ್ ಡಸಂಟ್ ಹ್ಯಾವ್ ದ ಫ್ಲಾಸ್. ಯೂಶಲಿ ವಿಲ್ ರೆಕಮೆಂಡ್ ಆಫ್ಟರ್ ದ ಏಜ್ ಆಫ್ 45-50 years. ಏನಕ್ಕೆ 50 years ಆದಮೇಲೆ ನಮಗೆ ಹಲ್ಲಲ್ಲಿ ಸಂಧಿ ಆಗೋಕ್ಕೆ ಶುರು ಆಗುತ್ತೆ. 45-50 years. ಇಫ್ ಯುವರ್ ಗಮ್ಸ್ ಆರ್ ರಿಯಲಿ ಹೆಲ್ದಿ, 55-60 yearsವರೆಗೂ ಏನೂ ಆಗಲ್ಲ. ಅದಾದ ನಂತರ ನಿಮಗೆ ಹಲ್ ಮಧ್ಯದಲ್ಲಿ ಊಟ ಸೇರಲಿಕ್ಕೆಲ್ಲ ಶುರು ಆಗುತ್ತೆ. ಹಲ್ ಮಧ್ಯದಲ್ಲಿ ಊಟ ಸೇರಿದ ಮೇಲೆ ನೀವು ಬ್ರಷ್ ಮಾಡಿನೂ ಆಚೆ ಬಂದಿಲ್ಲ, ದಿಸ್ ಇಸ್ ದ ಓನ್ಲಿ ಬೆಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಅಡ್ವೈಸ್. ಸರ್, ಇದರಿಂದ ನೀಟಾಗಿ ಕ್ಲೀನಾಗಿ ಹೇಳಿ. ಫ್ಲಾಸರು, ಇದು ಎಲೆಕ್ಟ್ರಿಕ್ ಫ್ಲಾಸರ್ ಇವಾಗ ಬಂದಿದೆ. ನಾನು ಈ ಕಾನ್ಸೆಪ್ಟ್ ನೋಡೋಕ್ಕಿಂತ ಮುಂಚೆ ಥ್ರೆಡ್ಸಲ್ಲಿ ಮಾಡ್ಬೋದು. ಎಕ್ಸಾಕ್ಟ್ಲಿ, ದಟ್ ಇವಾಗಲೂ ಇಟ್ ಈಸ್ ರೆಕಮೆಂಡೆಡ್ ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಫಾರ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ಸ್ ನಮ್ಮಲ್ಲಿ. ಬಟ್ ನಮ್ಮಲ್ಲಿ ಯಾರೂ ಮಾಡಲ್ಲ. ಬಟ್ ಇಫ್ ಯು ಗೋ ಟು ವೆಸ್ಟರ್ನ್ ಕಂಟ್ರೀಸ್ ದಟ್ ಈಸ್ ಕಂಪಲ್ಸರಿ, ದೇ ಡೂ ಇಟ್. ಅದೊಂಥರ ಅದಂದರೆ ನಾರ್ಮಲ್ ಬ್ರಷಿಂಗ್ ಆದ ತಕ್ಷಣ ದೇ ಹ್ಯಾವ್ ಟು ಯೂಸ್ ದಟ್ ಫ್ಲಾಸರ್. ಎಲ್ಲ ಹಲ್ ಮಧ್ಯದೆಲ್ಲ ಹಾಕಿ ಯೂಸ್ ಮಾಡ್ತಾರೆ. ಆ್ಯಂಡ್ ಸಮ್ ಪೀಪಲ್ ದೇ ಯೂಸ್ ದ್ಯಾಟ್ ಈವನ್ ಆಫ್ಟರ್ ದ ಫುಡ್. ಓಕೆ, ಸೊ ಈವನ್ ಇವಾಗ ಅಕ್ಷರ್ ನಾನು ಹೇಳ್ತಿರೋದು ಅಲ್ಟಿಮೇಟ್ಲಿ ನಿಮ್ಮ ಹಲ್ ಮಧ್ಯೆ ಏನಕ್ಕೆ ನೀವು ಫ್ಲಾಸರ್ ಯೂಸ್ ಮಾಡಬೇಕು? ಹಲ್ ಮಧ್ಯದಲ್ಲಿ ಏನಾದ್ರು ಸಿಗಾಕೊಂಡ್ರಲ್ವಾ, ಹಲ್ ಮಧ್ಯದಲ್ಲಿ ಏನೂ ಸಿಗಾಕೊಂಡಿಲ್ಲ ನೀವು ಊಟ ಆದಮೇಲೆ ಇಟ್ಸ್ ನಾಟ್ ನೆಸಸರಿ. ಓಕೆ, ಓಕೆ, isn't it? If it is necessary then only use it. ಇಲ್ಲಾಂದ್ರೆ ನಾವು again we are hurting the gums. ಎಕ್ಸಾಕ್ಟ್ಲಿ, isn't it? ಚೆನ್ನಾಗಿರೋ ಗಮ್ಸ್ನ ಹೊತ್ಬಿಟ್ಟು ನಾವು ಹಿಂಗೆ ಮಾಡಿ ರಕ್ತ ಇಲ್ಲದೇ ಇರೋ ರಕ್ತ ನಾವೇ ಬರೆಸ್ತಾ ಇದ್ವಿ. ಕರೆಕ್ಟ್. ನಂಗೂ ಒಂದು ಸರಿ ಅದು ಮಾಡಕ್ಕೆ ಹೋದಾಗ ಬಂದಿತ್ತು. ಆಗಿದೆ. ನಿಮಗೆ ಏನಾದ್ರು ಇದೇ ಸಿಗಾಕೊಂಡಿದೆ ದೆನ್ ಯು ಡೂ ಇಟ್, ಆರ್ ಇಸ್ ನಾಟ್ ನೆಸಸರಿ. ಓಕೆ, ಸೊ ದೋಸ್ ಆರ್ ಮ್ಯಾನ್ಯಲ್, ವಿಲ್ ಕಾಲ್ ಇಟ್ ಇಸ್ ಅದರಲ್ಲಿ ತುಂಬ ಬರುತ್ತೆ, ವ್ಯಾಕ್ಸ್ಡ್, ನಾನ್ ವ್ಯಾಕ್ಸ್ಡ್. ಅದಾದಮೇಲೆ ಇಂಟರ್ಡೆಂಟಲ್ ಬ್ರಷಸ್ ಅಂತ ಚಿಕ್ಕದಾಗಿ ಬರುತ್ತೆ, ಅದರಲ್ಲೂ ಮಾಡ್ತೀವಿ. ದೋಸ್ ಆರ್ ಆಲ್ಸೋ ಏಡ್ಸ್. ಆಮೇಲೆ ಇನ್ನೊಂದು ಹಿಂಗೆ ಒಂಥರ ಕಡ್ಡಿ ಥರ ಬರುತ್ತೆ, ಮಧ್ಯೆ ಒಂದು ಇದು ಮಾಡ್ತೀವಿ, ವಯಲಿನ್ ಥರ. ಎಕ್ಸಾಕ್ಟ್ಲಿ.
ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಯೂಸ್. ಸೊ ಡಾಕ್ಟರ್, ಈಗ ಟೂತ್ ಪೇಸ್ಟ್ ಅನ್ನೋದು ಎಲ್ಲರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಹೌದು. ನಾವು ಒಂದು ಟೂತ್ ಪೇಸ್ಟಿಗೆ ಸೆಟ್ ಆದರೆ ಅದೇ ಸೆಟ್ ಆಗುತ್ತೆ, ಇಲ್ಲ ಬೇರೆ ಚೇಂಜ್ ಮಾಡ್ತೀವಿ. ಬಟ್ ಇವಾಗ ಟೂತ್ ಪೇಸ್ಟಲ್ಲಿ ಉಪ್ಪಿದೆ, ಲವಂಗ ಇದೆ, ಚಾಟ್ ಮಸಾಲ ಇದೆ, ಬಿರಿಯಾನಿ ಮಸಾಲ ಇದೆ, ಕೋಲ್ ಆಲ್ಸೋ, ಚಾರ್ಕೋಲ್ ಇದೆ, ಆಕ್ಟಿವೇಟೆಡ್ ಚಾರ್ಕೋಲ್ ಇದೆ. ಹೌದು. ಇದೆಲ್ಲ ಮ್ಯಾಟರ್ ಆಗುತ್ತಾ? ಇಲ್ಲ, 100% ಮ್ಯಾಟ್ರ್ ಆಗಲ್ಲ. ಓಕೆ, 100% ಮ್ಯಾಟ್ರ್ ಆಗಲ್ಲ. These and all, it's nothing but it's a ಮಾರ್ಕೆಟಿಂಗ್. ಓಕೆ, ಇಟ್ಸ್ ಅ ಮಾರ್ಕೆಟಿಂಗ್. ಇಟ್ಸ್ 100% ಮಾರ್ಕೆಟಿಂಗ್. ದೇ ಸೇ ಸ್ವಲ್ಪ ಟೇಸ್ಟ್. ಇವಾಗ ನಿಮಗೆ ಚಿಕನ್ ಬಿರಿಯಾನಿ ಇಷ್ಟ, ನನಗೆ ಮಟನ್ ಬಿರಿಯಾನಿ ಇಷ್ಟ, ಅವ್ರಿಗೆ ಬರೀ ಚಿತ್ರಾನ್ನ. ನಮಗೂ ಮಟನ್ ಇಷ್ಟ. ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ, ಅವ್ರಿಗೆ ಬರೀ ಚಿತ್ರಾನ್ನ ಇಷ್ಟ, ನನಗೆ ಮಟನ್ ತಿನ್ನಲ್ಲಪ್ಪ. ಹಿ ವಿಲ್ ಬಿ ಹ್ಯಾಪಿ ವಿತ್ ದ ನಾರ್ಮಲ್ ಟೂತ್ ಪೇಸ್ಟ್. ಓಕೆ. ಸೊ ವೆನ್ ಯು ನೀಡ್ ಲಿಟಲ್ ಮಸಾಲ, ದೇ ಸೇ ದ್ಯಾಟ್ ಇಲ್ಲ ಸ್ವಲ್ಪ ಪಪರ್ಮೆಂಟ್ ಹಾಕಿರೋದು ಚೆನ್ನಾಗಿರುತ್ತೆ, ನನಗೆಲ್ಲ ಲವಂಗ ಇರೋದು ಚೆನ್ನಾಗಿರುತ್ತೆ. ಇಟ್ಸ್ ನಥಿಂಗ್ ಬಟ್ ಪೀಪಲ್ ನೀಡ್ ಸಮ್ ಡಿಫ್ರೆನ್ಸ್. ಕರೆಕ್ಟ್. ನೀವು ಒಂದೇ ಸೇಮ್ ಅದೇ ದಿನ ಬೆಳಿಗ್ಗೆ ಎದ್ದು ಬಿಳಿ ಬಟ್ಟೆನೇ ಹಾಕೊಂಡು ಆಡೋಕ್ಕಾಗಲ್ಲ. ಕರೆಕ್ಟ್. ಒಂದಿನ ಎಲ್ಲ ಚೇಂಜ್ ಮಾಡಿ ನೋಡೋಣ ಅಂತ. ಸೊ ಯಾವಾಗ ಜನ ಸ್ವಲ್ಪ ಚೇಂಜ್ ಕೇಳ್ತಿದ್ದಾರೋ ಅವಾಗ ಮಾರ್ಕೆಟಿಂಗ್ ಅವ್ರು ದೇ ಕ್ಯಾಚ್ ಇಟ್, ಸೇಯಿಂಗ್ ದ್ಯಾಟ್ ಇದೊಂದು ಸ್ವಲ್ಪ ಮಾಡಿ ನೋಡೋಣ, ಇದೊಂದು ಸ್ವಲ್ಪ ಮಾಡಿ ನೋಡೋಣ, ಅದೇ ಸೇಮ್ ಏನು ಮಾಡೋದು ಅಂತೇಳಿ. ಸೊ ದಟ್ಸ್ ವೆನ್ ವಿಲ್ ಫೈಂಡ್ ಔಟ್ ದೀಸ್ ಕೈಂಡ್ ಆಫ್ ಲಾಟ್ ಆಫ್ ಥಿಂಗ್ಸ್. ಬಟ್ ದೇರ್ ಆರ್ ಸಮ್ ಮೆಡಿಕೇಟೆಡ್ ಟೂತ್ ಪೇಸ್ಟ್ ವಿಚ್ ಈಸ್ ನೆಸೆಸರಿ. ಮೆಡಿಕೇಟೆಡ್ ಟೂತ್ ಪೇಸ್ಟ್ ಯಾವಾಗ ಬೇಕಾಗುತ್ತೆ ಅಂದರೆ ಅದು ಗಮ್ಸಲ್ಲಿ ವೀಲ್ಸಿ ನೀವು ಹೇಳಿದ್ರು ಬ್ಯಾಡ್ ಬ್ರೆತ್ ಇತ್ತು, ದೆನ್ ಅದು ಬೇಕಾಗುತ್ತೆ. ಮೆಡಿಕೇಟೆಡ್ ಟೂತ್ ಬ್ರಷಸ್, ಮೌತ್ ವಾಷಸ್, ಆಮೇಲೆ ಬ್ಲೀಡಿಂಗ್ ಆಯಿತು, ರೈಟ್, ರಕ್ತಶ್ವಾಸ ಆಯಿತು ಗಮ್ಸಲ್ಲಿ, ಆಗಿನ ಟೈಮಲ್ಲಿ ಯು ನೀಡ್ ಅ ಮೆಡಿಕೇಟೆಡ್ ಟೂತ್ ಪೇಸ್ಟ್. ಅಲ್ಲಿ ಸ್ಟೋಲಿನ್ ಅಂತ ಬೇಸಿಕಲಿ ವಾಟ್ ವಿಲ್ ಸಿ ಇಸ್ ಆಸ್ಟ್ರಿಂಜೆಂಟ್ಸ್ ಇರುತ್ತೆ, ರಕ್ತ ನಿಲ್ಲಿಸೋವಂಥದ್ದು. ಸೊ ಬ್ಲೀಡಿಂಗ್ ಗಮ್ಸ್ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ, ತುಂಬ ಬ್ಲೀಡ್ ಆಗ್ತಾ ಇರುತ್ತೆ. ಆ್ಯಂಡ್ ಯುಲ್ ಫೀಲ್ ಲಿಟ್ಲ್, ನಿಮಗೆ ಒಂಥರ ಭಯ ಆಗುತ್ತೆ, ಏನಪ್ಪ ಇಷ್ಟು ಅಸಹ್ಯವಾಗಿಂದ. ದ್ಯಾಟ್ ಆಲ್ಸೋ ಲೀಡ್ಸ್ ಟು ಬ್ಯಾಡ್ ಬ್ರೆತ್. ಸೊ ಅದೆಲ್ಲ ನಿಲ್ಲಿಸಲಿಕ್ಕೆ ದೆನ್ ವಿಲ್ ಗಿವ್ ಮೆಡಿಕೇಟೆಡ್ ಟೂತ್ ಪೇಸ್ಟ್. ದಟ್ಸ್ ವೆನ್ ಯು ಹ್ಯಾವ್ ಟು ಗೋ ಟು ಡಾಕ್ಟರ್. ಯಾವುದಾದ್ರೂ ಡಾಕ್ಟರ್ ನೋಡಿದ್ರೆ ನೀವು ಹೋದ ತಕ್ಷಣ ಇಲ್ಲ ಚಾರ್ಕೋಲ್ ಪೇಸ್ಟ್ ಯೂಸ್ ಮಾಡಿ, ಯಾರು ಹೇಳಲ್ಲ. ಬಟ್ 99% ಆಫ್ ಡಾಕ್ಟರ್ ರೆಕಮೆಂಡ್ ದಿಸ್ ಅಂತ ಹೇಳ್ತಾರಲ್ಲ ಸರ್. ಅದು ಟಿ ವಿನಲ್ಲಿ ಹೇಳ್ತಾರೆ, ಯಾವ ಡಾಕ್ಟರ್ ಅದಕ್ಕೆ ಅದೇ 19 ನೀವು ಇದ್ರ? ಇಲ್ಲ. ಡಾಕ್ಟರ್, ಇವಾಗ ಟೀತ್ ಅಂದರೆ ಮೇನ್ಲಿ ಏಸ್ಥೆಟಿಕ್ಸ್, ನನಗೆ ಗೊತ್ತಾಗುತ್ತೆ. ಅದು ನೋವಾದಾಗ ಬೇರೆ ಗೇಮ್ ಆಗುತ್ತೆ, ಅದು ಬೇರೆ ವಿಷಯ. ಏಸ್ಥೆಟಿಕ್ಸ್ ಬೀಯಿಂಗ್ ಕರೆಕ್ಟಾಗಿ ಶೇಪ್ ಇದೆಯಾ, ಅದು ಬಿಟ್ಟರೆ ಇನ್ನೊಂದು ಕಲರ್ ತುಂಬ ಇಂಪಾರ್ಟೆಂಟ್. ಹೌದು. ಯೆಲ್ಲೋ ಕಲರ್ ಇದ್ದರೆ ಇಟ್ ಡಸಂಟ್ ಲುಕ್ ಗುಡ್, ಬ್ರೌನ್ ಇದ್ದರೆ ಡಸಂಟ್ ಲುಕ್ ಗುಡ್. ಅದಕ್ಕೆ ಕಂಪ್ನೀಸ್ ಇವಾಗ ವೈಟ್ನಿಂಗ್ ಟೂತ್ ಪೇಸ್ಟ್ ಅಂತ ತಂದಿದ್ದಾರೆ. ತುಂಬ ಡೆಂಟಿಸ್ಟು ಈ ಒಂದು ವೈಟ್ನಿಂಗ್ ಯೂಸ್ ಮಾಡಲೇಬೇಡಿ ಅಂತ ಹೇಳಿದ್ದಾರೆ. ಯಾಕೆ? ವೈ ಶುಡಂಟ್ ಸಮನ್ ಯೂಸ್ ಅ ವೈಟ್ನಿಂಗ್? ಎಸ್, ಬಿಕಾಸ್ ಅದರಲ್ಲಿ ವಿ ಹ್ಯಾವ್ ಸೀನ್ ದ್ಯಾಟ್ ನೀವು ಟೂತ್ ವೈಟ್ನಿಂಗ್ ಅಂತ ಕೇಳಿದ್ದೀರಲ್ಲ, ಟೂತ್ ವೈಟ್ನಿಂಗ್ ಡಾಕ್ಟರ್ ಹತ್ರ ಹೋದ್ರು ಮಾಡ್ತಾರೆ. ಟೂತ್ ವೈಟ್ನಿಂಗ್ ಕ್ಲೀನಿಂಗ್ ಅಂತ ಮಾಡ್ತಾರೆ. ದಟ್ಸ್ ಸ್ಕೇಲಿಂಗ್, ದಟ್ಸ್ ಸ್ಕೇಲಿಂಗ್ ಆ್ಯಂಡ್ ಪಾಲಿಶಿಂಗ್ ಅಂತ ಮಾಡ್ತೀವಿ. ಅದು ನಾರ್ಮಲ್ ಕಾಮನ್ ಆಗಿ ನಾವು ಎವ್ರಿ 6 months ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಬಿಕಾಸ್ ಸೇಯಿಂಗ್ ದಟ್ ಏನಾದ್ರು ಟಾಟರ್ ಉಳ್ಕೊಂಡಿದ್ರೆ ಕ್ಲೀನಾಗಿ ಆಗಲಿ ಅಂತ. ಅದು ದಟ್ಸ್ ಅ ನಾರ್ಮಲ್ ಥಿಂಗ್. ಟೂತ್ ವೈಟ್ನಿಂಗ್ ಇವಾಗ ನೀವು ಅದೇ ಹೇಳಿದ್ರೆ ಸ್ವಲ್ಪ ಹಳದಿ ಇತ್ತು, ಟೂತಲ್ಲಿ ತುಂಬ ಕಲರ್ಸ್ ಇದೆ. ವೈಟ್, ತುಂಬ ವೈಟ್, ಯೂಶ್ವಲಿ ಬ್ಲ್ಯಾಕ್ ಇರೋರಿಗೆ ತುಂಬ ವೈಟ್ ಇರುತ್ತೆ. ಇಲ್ಲ, ದಿಸ್ ಕಾಮನ್ ಥಿಂಗ್. ಮೆಲನಿನ್ ಜಾಸ್ತಿ ಇರೋರಿಗೆ ಹಲ್ಲು ತುಂಬ ಬೆಳ್ಳಗಿರುತ್ತೆ. ಹಾಂ, ಆಮೇಲೆ ತುಂಬ ಬೆಳ್ಳಗಿರೋರು, ಮೆಲನಿನ್ ಕಮ್ಮಿ ಇರೋರು, ಅಂದರೆ ವೆಸ್ಟರ್ನ್ ಸೈಜಿಫಿಗೂ ಅವ್ರು ತುಂಬ ಬೆಳ್ಳಗಿರ್ತಾರೆ ಸ್ಕಿನ್ ಎಲ್ಲ, ಬಟ್ ಅವ್ರದ್ದು ಹಲ್ಲೆಲ್ಲ ಯೆಲ್ಲೋಯಿಶ್ ಇರುತ್ತೆ, ಪೇಲ್ ಇರುತ್ತೆ. ನೀವು ನೋಡಿರ್ತೀರಿ, ಇಟ್ಸ್ ವೆರಿ ಕಾಮನ್. ಸೊ ದೇರ್ ಆರ್ ಲಾಟ್ ಆಫ್ ಕಲರ್ಸ್ ಇನ್ ಇಟ್. ಸೊ ಇವಾಗ ಅವ್ರು ನೋಡ್ಬಿಟ್ಟು ಇವ್ರು ಏನು ಅನ್ಕೊಂಡು ನನಗೆ ಐ ನೀಡ್ ಲಿಟಲ್ ಬ್ರೈಟರ್, ಅವಾಗ ಏನು ಮಾಡ್ತಾರೆ, ದೇ ವಿಲ್ ಕಮ್ ಟು ದ ಡಾಕ್ಟರ್, ದೇ ವಿಲ್ ಡೂ ವೈಟ್ನಿಂಗ್, ಟೂತ್ ವೈಟ್ನಿಂಗ್. ಸೊ ಟೂತ್ ವೈಟ್ನಿಂಗ್ ಮಾಡ್ಬೇಕಾದ್ರೆ ವಿ ಯೂಸ್ ಸಮ್ ಮೆಡಿಕೇಟ್ಸ್. ಇಟ್ಸ್ ನಥಿಂಗ್ ಬಟ್ ವಿಲ್ ಕಾಲ್ ಇಟ್ as ನೈಟ್ರೋಜನ್ ಪೆರಾಕ್ಸೈಡ್. ಅದರಲ್ಲಿ ಕಾನ್ಸಂಟ್ರೇಟೆಡ್ ಇರುತ್ತೆ, ಮೈಲ್ಡ್ ಇರುತ್ತೆ, ಒಂದೊಂದು ಕಂಪನಿ ಒಂದೊಂದು ಮಾಡುತ್ತೆ. ಸೊ ಅದರಲ್ಲಿ ವಿಲ್ ಕಾಲ್ ಇಟ್ ಆಸ್ ಇನ್ ಹೌಸ್ ಆರ್ ಆನ್ ಚೇರ್ ಪೇಷಂಟ್ ಅಂತೇಳಿ. ಅಂದರೆ ಇನ್ ಹೌಸ್, ಇನ್ ಕ್ಲಿನಿಕ್ ಅಂತಲೇ ಮಾಡ್ತೀವಿ. ಅದು ಕ್ಲಿನಿಕಲ್ಲೇ ಮಾಡಿಬಿಟ್ಟು ಕ್ಲಿಯರ್ ಮಾಡಿ ಕಳಿಸೋದು. ಸೊ ವಿಲ್ ಟೇಕ್ ಅರೌಂಡ್ 2-3 sittings. ಅಟ್ 3 sittingsಲ್ಲಿ we can give them a little one brighter shade, 1 or 2 brighter shade, but that's not permanent. ಮತ್ತೆ ದೇವ್ರು ಕೊಟ್ಟಿದ್ದ ಕಲರ್ಗೆ ಬರಲೇಬೇಕು ಅವರು. ಒಂದು 6 months ಆದಮೇಲೆ ಮತ್ತೆ ಬಂದ್ಬಿಡುತ್ತೆ ವಾಪಸ್ ಅದು. ಸೊ ಪರ್ಮನೆಂಟ್ ಅನ್ನೋದು ಟೂತ್ ವೈಟಿಂಗಲ್ಲಿ ಇರಲ್ಲ. ಈವನ್ ದ ಟೂತ್ ಪೇಸ್ಟ್ ವಾಟ್ ಯು ಆರ್ ಟೆಲಿಂಗ್ ಅಬೌಟ್ ದ ಟೂತ್ ಪೇಸ್ಟ್ ಅಲ್ವಾ, ಟೂತ್ ಪೇಸ್ಟಲ್ಲಿ ಟೂತ್ ವೈಟ್ನಿಂಗಲ್ಲಿದೆ, ಅದನ್ನ ಯೂಸ್ ಮಾಡಿದ್ರೆ ಇಟ್ಸ್ ನಥಿಂಗ್ ಬಟ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಟೂತ್. ನಿಮ್ಮ ಹಲ್ಲನ್ನ ನೀವೇ ಹಾಳು ಮಾಡ್ತಾಯಿದ್ದೀರಿ. ನಾವೇ ಹೇಳ್ತೀವಿ, ಇವಾಗ ಹಲ್ಲು 6 monthsಲ್ಲಿ ಮತ್ತೆ ವೈಟಿಂದ ಎಲ್ಲೋ ಆಯ್ತು ಅಂದರೆ ಮತ್ತೆ ಪೇಷಂಟ್ ಬಂದರೆ ನಾವೇ ಹೇಳ್ತೀವಿ ಬೇಡ ಅಂತೇಳಿ. ಸೇಯಿಂಗ್ ದಟ್ ಅಗೇನ್ ಯು ಆರ್ ಲೂಸಿಂಗ್ ಯುವರ್ ಅನಿಮಲ್ ಅಂತೇಳಿ. ಸೊ ಬೇಕಿದ್ರೆ ನಿಮ್ಗೆ ಏನಾದ್ರು ಫಂಕ್ಷನ್ ಇದೆ, ಇಲ್ಲ ಇಟ್ಸ್ ರಿಯಲಿ ನೆಸೆಸಿಟಿ,
if you are a star, if you are professionally, if you want to be on a camera or something, if it is really necessary, then ಮಾಡಿಸ್ಕೊಡಿ ಅಂತ. ಅದು ಮಾಡಿಸ್ಕೊಂಡ್ಮೇಲೆ there are lot of disadvantages in it. ಅದರಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಸೆನ್ಸಿಟಿವಿಟಿ ಅಂತ ಇರುತ್ತೆ, ತುಂಬ ಸೆನ್ಸಿಟಿವಿಟಿ ಇರುತ್ತೆ. ಆಮೇಲೆ ಅದಕ್ಕೋಸ್ಕರ ಇನ್ನೊಂದು ಪೇಸ್ಟ್ ವಿ ಹ್ಯಾವ್ ಟು ಅಗೇನ್ ಆ್ಯಡ್. ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ರಿಯಲಿ ವಿ ವೋಂಟ್ ಅಡ್ವೈಸ್. ಟು ಓವರ್ಕಮ್ ದಿಸ್ we have come with the cosmetic treatments. ಓಕೆ. So those are the things. Now it is really trending, and you can see on each and every all stars they will be having it. Alla we'll call it as a veneers anteli. Veneers. ಮೇಲೆ ಒಂದು ಲೇಯರ್ veneers ಹಾಕ್ತೇವೆ. ಕರೆಕ್ಟ್. Those are the things we can do it now. Okay. There are patients where ನೀವು ಫ್ಲೋರೋಸಿಸ್ ಅಂತ ಕೇಳ್ಬಿಟ್ಟಿದ್ದೀರಿ. Have you ಫ್ಲೋರಿನ್ ಜಾಸ್ತಿ ಇದ್ರೆ ಬಾಯಲ್ಲಿ? ಫ್ಲೋರೈಡ್ ಬಾಯಲ್ಲೆಲ್ಲ ಬಾಡಿನಲ್ಲೇ ಇರುತ್ತೆ. ಓಕೆ. ಸೊ ಫ್ಲೋರೈಡ್ ಅಂತ ಇಟ್ಸ್ ಅ ಕಂಟೆಂಟ್ ವೇರ್ ವಿ ಕ್ಯಾನ್ ಸಿ ಇನ್ ದ ವಾಟರ್ಸ್. ಸೊ ದೇರ್ ಇಸ್ ಅ ಬೆಲ್ಟ್, ಒಂದು ಬೆಲ್ಟ್ ಇರುತ್ತೆ, ಅದು ಫ್ಲೋರೈಡ್ ಬೆಲ್ಟ್ ಅಂತಲೇ ವಿಲ್ ಕಾಲ್ಸ್. ಇಂಡಿಯಾದಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಸೇ ಈ ಕಡೆ ಬಿಹಾರ್ ಸೈಡಿಂದ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿ, ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ನೋಡುವುದು ನಾವು ಇಲ್ಲಾಂದರೆ ಉತ್ತರ ಕರ್ನಾಟಕ. ಇಲ್ಲ ಉತ್ತರ ಕರ್ನಾಟಕಕ್ಕಿಂತ ಸ್ವಲ್ಪ ಕೆಳಗಡೆ ಬರಬೇಕು. ವಿ ಕ್ಯಾನ್ ಸಿ ಹಿಯರ್ ಇನ್ ಪಾವಗಡ, ಮಧುಗಿರಿ, ಪಕ್ಕ ಪಾವಗಡ, ತುಮಕೂರು, ಬಾಗೇಪಲ್ಲೆ, ಈ ಕಡೆ ಹಿಂಗೆ ಆಂಧ್ರಾಗೆ ಎಂಟರ್ ಆಗ್ಬಿಡುತ್ತೆ ಅದು. ಸೊ ದೋಸ್ ಥಿಂಗ್ಸ್, ಕಡಪ ಎಲ್ಲ ಬರುತ್ತೆ. ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ವಿಲ್ ಕಾಲ್ ಇಟ್ ಎಸ್ ಅ ಫ್ಲೋರೈಡ್ ಬೆಲ್ಟ್. ತುಂಬ ಜಾಸ್ತಿ ಫ್ಲೋರೈಡ್ ಇರುತ್ತೆ. ಅವ್ರದ್ದು ಬಾಯಿ ನೀವು ತೆಗೆದ ತಕ್ಷಣ ವಿ ಕ್ಯಾನ್ ಸಿ ತುಂಬ ಎಲ್ಲೋಶ್ ಇರುತ್ತೆ. ಆಮೇಲೆ ಫ್ಲೇಕ್ಸ್ ಇರುತ್ತೆ, ವೈಟ್ ಫ್ಲೇಕ್ಸ್ ಇರುತ್ತೆ. ಆಮೇಲೆ ಬ್ರೌನ್ ಸ್ಟೇನ್ಸ್ ಇರುತ್ತೆ ರೌಂಡ್. ದೋಸ್ ಆ್ಯಂಡ್ ಆಲ್ ಇಸ್ ಅ ವೆರಿ, ಒಂದು ನೋಡಲಿಕ್ಕೆ ಪಾಪ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಸೊ ಅವರಿಗೆಲ್ಲ ಬ್ಲೀಚಿಂಗ್ ಒಂಚೂರು ಕೆಲಸ ಮಾಡಲ್ಲ. ಆ್ಯಂಡ್ ದೇ ಆಲ್ಸೋ ದೇಲ್ ರೆಕಮೆಂಡ್, ಡಾಕ್ಟರ್ಸು ಸ್ವಲ್ಪ ಭಾಳ ಜನ ಇದ್ದಾರೆ, ದಿಲ್ ಸೇ ದಟ್ ಇಲ್ಲ ಪರವಾಗಿಲ್ಲ ಮಾಡಿ ನೋಡೋಣ ವಿಲ್ ಟ್ರೈ ಅಂತ. ಬಟ್ ಇಟ್ಸ್ ನಾಟ್ ರೆಕಮೆಂಡೆಡ್. ಅವರಿಗೆ ವಿ ಹ್ಯಾವ್ ಟು ಗಿವ್ ವೆನಿರಿಂಗ್ಸ್. ಓಕೆ. ಓಕೆ. ವೆನಿರಿಂಗ್ಸ್ ಒಂದೇ ಒಂದು, ದಟ್ಸ್ ಅ ಬೆಸ್ಟ್ ಆಪ್ಷನ್ ಫಾರ್ ದೆಮ್. ಆರ್ ಎಲ್ಸ್ ವಿ ಹ್ಯಾವ್ ಟು ಡೂ, ಇಫ್ ದ ಟೂತ್ ತುಂಬ ಭಾಳ ವರ್ಷ ಬಿಟ್ಬಿಟ್ಟಿರ್ತಾರೆ ಅಂಥವ್ರಿಗೆ ಏನಾಗುತ್ತೆ, ಅಲ್ಲೆಲ್ಲ ಮುರಿದೋಗ್ಬಿಡುತ್ತೆ, ಪೀಸಸ್ ಆಗ್ಬಿಡುತ್ತೆ, ಫ್ಲೇಕ್ಸ್ ಆಗಿರುತ್ತಲ್ಲ ಅದೆಲ್ಲ ಬ್ರಿಟಲ್ನೆಸ್ಸಿಂದ ಎಲ್ಲ ಕಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ವಿ ಹ್ಯಾವ್ ಟು ಗಿವ್ ಎ ಫುಲ್ ಟೂತ್ ಸ್ಟ್ರಕ್ಚರ್. ಅಂದರೆ ಪೂರ್ತಿ ಟೂತ್ ಎಲ್ಲ ಟೂತ್ ಮೇಲೆ ಒಂದು ಫುಲ್ ಕವರಿಂಗ್ ಥರ ವಿಲ್ ಕಾಲ್ಸ್ ಕ್ರೌನಿಂಗ್. ಎಷ್ಟು ಖರ್ಚಾಗುತ್ತೆ ಸರ್? ಅಂದರೆ ಒಂದು ಹಲ್ಲಿಗೆ ಎಷ್ಟಾಗುತ್ತೆ, ಒಂದು ಸೆಟ್ಟಿಗೆ ಎಷ್ಟಾಗುತ್ತೆ? ಡಿಪೆಂಡ್ಸ್ ಅಪಾನ್. ಅಲ್ಲೂ ಅಷ್ಟೇ ಇರುತ್ತಲ್ಲ ಸರ್, 32? ಇಲ್ಲ, ನಮಗೆ 32 ನಾವು ಹಲ್ಲು, ಬಟ್ ವಿ ವೋಂಟ್ ರೆಕಮೆಂಡ್ ಆಲ್ 32 ಟು ಗೆಟ್ ಇಟ್ ಡನ್. ಓಕೆ. ಬಿಕಾಸ್ ನಿಮ್ಗೆ ಸ್ಮೈಲ್ ಮಾಡಿದಾಗ ಕಾಣೋದು ಓನ್ಲಿ 8 ಹಲ್ಲು, ಮೇಲೆ 8 ಹಲ್ಲು, ಕೆಳಗಡೆ 8 ಹಲ್ಲು. ಓಕೆ. ಅದೇ ಸಾಕಂದ್ರೆ ಅಷ್ಟಕ್ಕೆ. ಬಟ್ ಊಟ ಮಾಡ್ಬೇಕಾರೆಲ್ಲ ದವಡೆ ಹಲ್ಲು ವಿಲ್ ಬಿ ಫೈನ್. ದವಡೆ ಹಲ್ಲಲ್ಲೂ ನಿಮಗೆ ಕಾಸ್ಮೆಟಿಕ್ಲಿ ಚೆನ್ನಾಗಿ ಕಾಣ್ಬೇಕಂದ್ರೆ ಅಗೇನ್ ಗಿಫ್ಟ್, ದಟ್ಸ್ ವಿಲ್ ಕಾಲ್ಡ್ ಇಸ್ ಅ ಟೋಟಲ್ ಓರಲ್ ರಿಹ್ಯಾಬಿಲಿಟೇಷನ್. ಅವ್ರಿಗೆ ವಿ ಹ್ಯಾವ್ ಟು ಡೂ ಆಲ್ ದ ಟೂತ್ ರೂಟ್ ಕೆನಾಲ್ಸ್ ಅಂತ ಮಾಡಿ ಅದ್ರ ಮೇಲೆ ಎಲ್ಲಕ್ಕೂ ಕ್ರೌನಿಂಗ್ ಅಂತ ಮಾಡಬೇಕು. ಡಿಪೆಂಡ್ಸ್ ಕಾಸ್ಟ್. ಐ ಕಾಂಟ್ ರಿಯಲಿ ಸೇ ದ್ಯಾಟ್ ಬಿಕಾಸ್ ಒಂದೊಂದು ಆನ್ ಅನ್ ಆವ್ರೇಜ್ ಒಂದೊಂದು ಟೂತ್ಗೆ ವಿ ಕ್ಯಾನ್ ಸೇ ಅರೌಂಡ್ ಆನ್ ಅನ್ ಆವ್ರೇಜ್ 10,000 rupees per tooth. ಓಕೆ. ಓಕೆ. ರೈಟ್ ಡಾಕ್ಟರ್, ಇವಾಗ ನನಗೆ ಗೊತ್ತಿರೋ ವೈಟ್ನಿಂಗ್ ಅಂದರೆ ಹಲ್ಲುಚ್ಚೋದು, ದಟ್ಸ್ ಇಟ್. ಇವಾಗೆಲ್ಲ ಆಬ್ವಿಯಸ್ಲಿ ಫ್ಲಾಸರ್ ಬಂದಿದೆ, ವೈಟ್ನಿಂಗ್ ಬಂದಿದೆ, ಅದೆಲ್ಲ ಬಂದಿರೋಕ್ಕಿಂತ ಮುಂಚೆ ಹಲ್ಲುಚ್ಚೋದು. ಹೌದು. ಬಟ್ ಪ್ರತಿ ಸಲ ಟೂತ್ ಪೇಸ್ಟ್ ತೊಗೊಳ್ಳೋ ಥರ ಹೇಗೆ ಆಪ್ಷನ್ಸ್ ಇದೆಯೋ, ಟೂತ್ ಬ್ರಷ್ ಹೋದಾಗಲೂ ಅದೇ ಥರ ಆಪ್ಷನ್ಸ್ ಇರುತ್ತೆ. ಯಾವ್ದು ಸೆಲೆಕ್ಟ್ ಮಾಡೋದು ಗೊತ್ತಾಗಲ್ಲ. ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ, ಎಕ್ಸ್ಟ್ರಾ ಬ್ರಿಸಿಲ್ಸ್ ಇರುತ್ತೆ. ಒಳ್ಳೆ ಟೂತ್ ಪೇಸ್ಟ್ ಹೆಂಗೆ ಸೆಲೆಕ್ಟ್ ಮಾಡೋದು? ಟೂತ್ ಬ್ರಷ್ ಹೆಂಗೆ ಸೆಲೆಕ್ಟ್ ಮಾಡೋದು? ಟೂತ್ ಬ್ರಷ್ ಸೆಲೆಕ್ಟ್ ಮಾಡಲಿಕ್ಕೆ ಅಗೇನ್ ದೇರ್ ಇಸ್ ಅ ರೀಸನ್. ಇಫ್ ಯು ಆರ್ ಅ ನಾನ್ ಸ್ಮೋಕರ್, ನಾನ್ ಗುಟ್ಕಾ ಚೀವರ್, ನಿಮ್ಗೇನು ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಅ ನಾರ್ಮಲ್ ಟೂತ್ ಬ್ರಷ್. ವಿಲ್ ಕಾಲ್ಡ್ ಇಸ್ ಅ ನಾರ್ಮಲ್ ಟೂತ್ ಬ್ರಷ್ ವಿಚ್ ಇಸ್ ಮೀಡಿಯಮ್. ಓಕೆ. ಟೂತ್ ಬ್ರಷಸಲ್ಲಿ 3 ಥರ ಬರುತ್ತೆ, ಒಂದು ಸಾಫ್ಟ್ ಇರುತ್ತೆ, ಒಂದು ಮೀಡಿಯಮ್ ಇರುತ್ತೆ, ಒಂದು ಹಾರ್ಡ್ ಇರುತ್ತೆ. ಸೊ ದಿಸ್ ವಾಟ್ ದೇ ಮೇಕ್ ಇಟ್. ಮ್ಯಾನುಫ್ಯಾಕ್ಚರರ್ಸ್ ಮಾಡೋದು ಅದೇ ಥರ. ಕರೆಕ್ಟ್. ಆ್ಯಂಡ್ ನನಗೆ 25-26 ವರ್ಷದಿಂದ ವಾಟ್ ಐ ಹ್ಯಾವ್ ಸೀನ್ ಈಸ್, I personally, I am not recommending saying that. I personally use Oral-B toothbrushes because Oral-B are the company, they do only brushes. ಬೇರೆ ಏನು ಮಾಡಲ್ಲ ಅವರು. ಇದು ಗೊತ್ತಿಲ್ಲ. ಪೇಸ್ಟು ಮಾಡಲ್ಲ, ಫ್ಲಾಸರು ಮಾಡಲ್ಲ, ಏನು ಮಾಡಲ್ಲ. ದೇ ಡು ಓನ್ಲಿ ಟೂತ್ ಬ್ರಷಸ್ ಆ್ಯಂಡ್ ದೇ ಡೂ ದ್ಯಾಟ್ ಫ್ಲಾಸ್, ಇಂಟರ್ಡೆಂಟಲ್ ಫ್ಲಾಸ್. ಕರೆಕ್ಟ್. ಅಷ್ಟು ಮಾತ್ರ ಮಾಡ್ತಾರೆ. ದೇ ಡೂ ಓನ್ಲಿ ದ್ಯಾಟ್. ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ಐ ಥಿಂಕ್ ದೇ ಆರ್ ದ ಪಯನರ್ಸ್ ಇನ್ ದಿಸ್. ಅವರು ಎವ್ರಿ 3 years 4 years ಅವರು ಚೇಂಜ್ ಮಾಡ್ತಾ ಇರ್ತಾರೆ, ತುಂಬ ಬ್ರಷಸ್ ಚೇಂಜ್ ಮಾಡ್ತಾ ಇರ್ತಾರೆ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಸಿ ದೇರ್ ಆರ್ ಬ್ರಷಸಲ್ಲಿ ಒಂದು ಮುಂದ್ಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಆ್ಯಂಗ್ಲೇಟೆಡ್ ಇರುತ್ತೆ, ಶಾರ್ಪ್ ಆಗಿರುತ್ತೆ. ದಟ್ಸ್ ವೆನ್ ಇಟ್ ಸೇಸ್ ದ್ಯಾಟ್ ಇಟ್ ಈಸ್ ರೀಚಿಂಗ್ ಯುವರ್ 3rd molar ಲಾಸ್ಟ್ವರೆಗೂ.
ಬ್ರಷ್ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂತೇಳಿ. ಸೊ ಅಲ್ಲಿವರೆಗೆ ತೊಗೊಂಡೋಗಿ ಅಲ್ಲಿ ನೀವು ಬ್ರಷ್ ಆ್ಯಡ್ಸಲ್ಲಿ ಮಾಡೋದು. ತೋರಿಸ್ತಾರಲ್ಲ ಹಿಂಗೆ. ಓಕೆ, ಅಲ್ಲಿ ಮುಂದ್ಗಡೆ ಒಂದು ಸ್ವಲ್ಪ ಶಾರ್ಪ್ ಆಗಿ ಕರೆಕ್ಟ್ ಹಿಂಗಿರುತ್ತೆ, ಸ್ವಲ್ಪ ಬೇರೆ ಕಲರಲ್ಲಿ ಇರುತ್ತೆ. ಸ್ವಲ್ಪ ಮಾತ್ರ ಮುಂದ್ಗಡೆ ಇರುತ್ತೆ. ರೈಟ್ ರೈಟ್ ರೈಟ್. ದ್ಯಾಟ್ ರೀಚಸ್ ಅಪ್ ಟು ದ ಥರ್ಡ್ ಮುಲರ್ ನಾರ್ಮಲ್ ಬ್ರಷಸ್ ರೀಚ್ ಆಗಲ್ಲ ಅಲ್ಲಿವರೆಗೆ. ಓಕೆ, ಸೊ ದಿಸ್ ದ ಬೇಸಿಕ್ ಬ್ರಷ್. ಆಮೇಲೆ ದ ನಾರ್ಮಲ್ ಇಂಡಿವಿಜುವಲ್ ಶುಡ್ ಯೂಸ್ ದ ಮೀಡಿಯಮ್ ಬ್ರಷ್. ನಿಮಗೆ ಬ್ಲೀಡಿಂಗ್ ಗಮ್ಸ್ ಇದೆ, ಇಲ್ಲ ಹೊಸಡಲ್ಲಿ ಏನೋ ಪ್ರಾಬ್ಲಮ್ ಇದೆ, ದೆನ್ಸ್ ಒನ್ ವಿಲ್ ಅಡ್ವೈಸ್ ಯೂಸ್ ಅ ಸಾಫ್ಟ್ ಬ್ರಷ್. ಅದರಲ್ಲಿ ಅಲ್ಟ್ರಾ ಸಾಫ್ಟ್ ಬರುತ್ತೆ. ತುಂಬ ಬ್ಲೀಡಿಂಗ್ ಇದೆ, ತುಂಬ ಗಮ್ಸ್ ಏನೋ ಮೆತ್ತಗಾಗಿದೆ, ದೆನ್ ವಿಲ್ ಸಿ ದಟ್ ವಿ ರೆಕಮೆಂಡ್ ಫಾರ್ ದ ಅಲ್ಟ್ರಾ ಸಾಫ್ಟ್ ಬ್ರಷಸ್ ಆಲ್ಸೋ. ಓಕೆ. And the patient who eats lot of gutka, chronic smoker, that's when we'll advise the patients to use the harder brushes. ತುಂಬ ಹಾರ್ಡ್ ಇರುತ್ತೆ, ಅದರಲ್ಲಿ ಏನಾಗುತ್ತೆ ಸ್ಟೈನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಬಟ್ ಈ ನವಡೇಸ್ ಯು ವಿಲ್ ಕಾಂಟ್ ಗೆಟ್ ದ ಹಾರ್ಡ್ ಬ್ರಷಸ್. ಅದರಿಂದ ಏನಾಗುತ್ತೆ ತುಂಬ ವೇರ್ ಆ್ಯಂಡ್ ಟೇರ್ ಜಾಸ್ತಿ. ಕರೆಕ್ಟ್. ದೌಡೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ದೌಡೆ ಯೂಶಲಿ ದೌಡೆಗೆ ಯಾರು ಮಾಡಲ್ಲ, ಹಲ್ಲಿಗೆ ದಪ್ಪ ಇರುತ್ತೆ, ಅವರು ಮಾಡ್ತಾ ಮಾಡ್ತಾ ಅದು ಹಲ್ಲೆಲ್ಲ ಸವಿತಾ ಬರುತ್ತೆ. ಕರೆಕ್ಟ್. ಎಸಿಬೇಕು ಯಾವಾಗ ಡಾಕ್ಟರ್ ಟೂತ್ ಬ್ರಷ್ನ? ವಿಚ್ ಒನ್? ನಿಮ್ಗೆ ಯಾವಾಗ ನೀವು ಯೂಸ್ ಮಾಡ್ತಾ ನಿಮ್ಗೆ ಅನ್ಸುತ್ತೆ ಬ್ರಿಸಲ್ಸ್ ಹಾರ್ಡ್ ಆಗ್ತಿದೆ, ನಿಮಗೆ ಗೊತ್ತಾಗುತ್ತೆ ಎವ್ರಿಡೇ ನೀವು ಬ್ರಷ್ ಮಾಡ್ತಾ ನಾನು ಮುಂಚೆ ತೊಗೊಂಡಿದ್ದಿನ ಹೆಂಗಿತ್ತು, ಬರ್ತಾ ಹಾರ್ಡ್ ಆಗುತ್ತೆ, ಬ್ರಿಸಲ್ಸ್ ಹಾರ್ಡ್ ಆಗುತ್ತೆ, ಅದ್ರ ಜೊತೆಲಿ ಸ್ವಲ್ಪ ಫ್ಲೇರ್ ಅಪ್ ಆಗುತ್ತೆ, ಹಿಂಗೆ ಅಗಲ ಆಗುತ್ತೆ. ಹೌದು, ಹೂ ಥರ. ಹೂವಿನ ಬಣ್ಣದಂತೆ ಸರ್. ಬಟ್ ದಟ್ಸ್ ಒನ್ ಸೇಸ್ ದಟ್ ಇಲ್ಲ ಅದು ಹೂ ಥರ ಆಗ್ಬಿಟ್ಟಿದೆ ಅಂದರೆ ತುಂಬ ಭಾಳ ಮುಂಚೆನೇ ಎಸಿಬೇಕಾಗಿತ್ತು ಅಷ್ಟು. ಓಕೆ ಓಕೆ. ಬಟ್ ಏನು ಅಂತಂದ್ರೆ ಸರ್, ಈಗ ನಾನು ನನ್ನ ತಮ್ಮ ಇಬ್ಬರು ಇದ್ದೀವಿ, ಅವನದು ಬೇಗ ಹಿಂಗಾಗುತ್ತೆ. ಸೇಮ್ ಇಬ್ಬರು ಒಂದೇ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಯೂಸ್ ಮಾಡೋಕ್ಕೆ. ನನ್ನ ತುಂಬ ಇಂಟ್ಯಾಕ್ಟ್ ಆಗೇ ಇರುತ್ತೆ, ಅವನದು ಹಿಂಗೆ ಫ್ಲವರ್ ಥರ ಆಗುತ್ತೆ. ಯಾಕೆ ಆ ಥರ? ಇದು ಟೆಕ್ನಿಕ್. ಓಕೆ. ಟೆಕ್ನಿಕ್ ಆ್ಯಂಡ್ ದ ಫೋರ್ಸಸ್ ವಾಟ್ ಯು ಆರ್ ಯೂಸಿಂಗ್ ಆನ್ ಯುವರ್ ಟೂತ್. ನೀವು ನಿಧಾನಕ್ಕೆ ಬ್ರಷ್ ಮಾಡ್ತಾ ಇರ್ತೀರಿ, ಟೆಕ್ನಿಕ್ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಿ, ಅವನು ಗಟ್ಟಿಯಾಗಿ ಹಿಡ್ಕೊಂಡು ಸುಮ್ಮನೆ ಬರ ಉಜ್ತದಾನೆ. ಓಕೆ ಓಕೆ. ನಾರ್ಮಲ್ ನಾವು ಮನೆಯಲ್ಲಿ ಯೂಸ್ ಮಾಡೋ ಬ್ರಷಸ್ ಏನಾದ್ರು ಯೂಸ್ ಮಾಡೋದು ನಿಧಾನಕ್ಕೆ ನೀವು ವರ್ಷಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀರಿ, ಜಾಸ್ತಿ ಬೇಗ ಹಾಳಾಗೋಗಲ್ಲ. ಅದನ್ನೇ ಜೋರಾಗಿ ರಪ ಉಜ್ಜಿದ್ರೆ ಏನಾಗುತ್ತೆ, ಹಲ್ಲು ಹಾಳಾಗೋಯ್ತು, ಕೆಳಗಡೆ ಫ್ಲೋರು ಹಾಳಾಗೋಯ್ತು, ಬ್ರಷು ಹಾಳಾಗೋಯ್ತು. ಅದೇ ಥರ ಇಲ್ಲಿ ನಾವು ಅದೇ ಥರ ಜಾಸ್ತಿ ವಿಗ್ರೆಸಾಗಿ ಮಾಡಿದಾಗ ಹಲ್ಲೂ ಹಾಳಾಗೋಗುತ್ತೆ, ಜೊತೆಲಿ ಬ್ರಷನು ಬೇಗ ಹಾಳಾಗೋಗುತ್ತೆ. ಸೊ ಗಸ ತಿಕ್ಕೋಬಾರ್ದು, ನಿಧಾನಕ್ಕೆ ಟೇಕ್ ಲಿಟಲ್ ಟೈಮ್. ನಾನು ಯೂಶಲಿ ಪೇಷಂಟ್ಸ್ಗೆ, ನನ್ನ ಪರ್ಸ್ನಲ್ಗೆ ಎಲ್ಲರಿಗೂ ರೆಕಮೆಂಡ್ ಮಾಡೋದು 2 to 3 minutes. 2 to 3 minutes ಡೂ ಇನ್ ಎ ಪ್ರಾಪರ್ ವೇ, ಡೂ ಇನ್ ಎ ಪ್ರಾಪರ್ ಟೆಕ್ನಿಕ್. ಓಕೆ, ಅಷ್ಟೇ. ಸುಮ್ಮನೆ ಏನೋ ಮಾಡೋದು ಅಲ್ಲ. ಯು ಹ್ಯಾವ್ ಟು ಸಿ ದಟ್ ಎಲ್ಲ ಹಲ್ಲಲ್ಲೂ ಪಾಸ್ ಮಾಡ್ತಿದ್ರಿ, ಎಲ್ಲ ಹಲ್ಲಿಗೂ ಬ್ರಷ್ ರೀಚ್ ಆಗ್ತಿದೆ, ನಿಧಾನಕ್ಕೆ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಬ್ರಷ್ ಮೇಲ್ಗಡೆ ಸಪ್ರೇಟಾಗಿ ಬ್ರಷ್ ಮಾಡಬೇಕು, ಕೆಳಗಡೆ ಹಲ್ಲಿಗೆ ಸಪ್ರೇಟಾಗಿ ಮಾಡಬೇಕು, ಆಮೇಲೆ ಜೊತೆಲಿ ಮಾಡಬೇಕು. ಓಕೆ. ನಾವೇನು ಮಾಡ್ತೀವಿ, ನನಗೂ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಹಿಂಗೆ ಹಿಡ್ಕೊಂಡು ಹಿಂಗೆ ಹಾರಿಜಾಂಟಲ್ ಸುಮ್ಮನೆ ಮಾಡಬೇಕು, ಉಗಿದ್ಬಿಡ್ರಿ ಅಷ್ಟೆ. ಬಟ್ ದಟ್ಸ್ ನಾಟ್ ಅ ವೇ ಆಫ್ ಟೆಕ್ನಿಕ್. ಆ್ಯಕ್ಚುಯಲ್ ಟೆಕ್ನಿಕ್ ಆಫ್ ಬ್ರಷಿಂಗ್ ಏನಂದರೆ, ಮೇಲ್ಗಡೆದಕ್ಕೆ ನಾವು ಬ್ರಷ್ನ 45 ಡಿಗ್ರಿ ಆ್ಯಂಗ್ಲೇಷನಲ್ಲಿ ಹಿಡಿದು, ಆಂಗ್ಲೇಷನ್ ಎಲ್ಲ ನಾನು ಹೇಳಿದ್ರೆ ನಿಮ್ಗೆ ಭಾಳ ಅನ್ಸುತ್ತೆ. ಸೊ ವೇಗ ಐಡಿಯಾದಲ್ಲಿ ಇದನ್ನು ಮೇಲ್ಗಡೆ ಹೊಸಡು ಮೇಲೆ ಫಸ್ಟ್ ಇಟ್ಕೋಬೇಕು, ಹಲ್ ಮೇಲೆ ಹೊಸಡಲ್ಲಿ ಇಟ್ಕೊಂಡು ಈ ಕೆಳಗಡೆ ತಳ್ಳಬೇಕಷ್ಟೆ. ಇಟ್ಸ್ ನಥಿಂಗ್ ಬಟ್ ಓನ್ಲಿ ಇಷ್ಟೇ ಮೂಮೆಂಟ್. ಹಿಂಗೆ ತಿಕ್ಕೊಳ್ಳೋದಲ್ಲ, ಹಿಂಗಿಲ್ಲ, ಹಿಂಗೆ ಮುಂದ್ಗಡೆಗೆ ಹಿಂಗೆ ಈ ದೌಡೆ ಹಿಂಗೆ ಕೆಳಗಡೆಯಿಂದ ಮೇಲೆಗೆ. ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅ ಟೂತ್, ದಿಸ್ ದ ಗಮ್ಸ್. ಈ ಗಮ್ಸಿಂದ ಕೆಳಗಡೆ ಹಿಂಗೆ ತಳ್ಳಬೇಕಷ್ಟೆ. ಈಗ 2 ಹಲ್ ಮಧ್ಯ ಇದೆ ಅಂದ್ಕೊಳ್ಳಿ, 2 ಹಲ್ ಮಧ್ಯದಲ್ಲಿ ಏನಾರು ಇದ್ದರೂ ಅದನ್ನ ಎಳ್ಕೊಂಡು ಬರುತ್ತೆ ಆಚೆ. ಜಸ್ಟ್ ಇಮ್ಯಾಜಿನ್ ಇಫ್ ಯು ಆರ್ ಬ್ರಷಿಂಗ್ ಇಟ್ ವಿಗ್ರಸ್ಲಿ, ಪ್ರೆಸ್ಸಿಂಗ್ ದಿಸ್, ಹಿಂಗೆ ಪ್ರೆಸ್ ಮಾಡಿದಾಗ ಜೋರಾಗಿ ಏನಾಗುತ್ತೆ, ಬ್ರಷು ಫ್ಲೇರ್ ಅಪ್ ಆಗುತ್ತೆ. ಕರೆಕ್ಟ್. ಆಮೇಲೆ ಈ ಫುಡ್ನ ನೀವು 2 ಹಲ್ ಮಧ್ಯ ಇನ್ನೂ ಫುಡ್ನ ಒಳಗಡೆ ತಳ್ತಾ ಇರ್ತೀರಿ, ಹಿಂಗೆ ಮಾಡಿದಾಗ ಹಿಂಗೆ ಹಾಕಿ ಹಿಂಗೆ. ಬಟ್ ಅಕ್ಲೂಷಲ್, ನಿಮ್ಮ ಮೇಲ್ಗಡೆ ಅಕ್ಲೂಷಲ್ ಅಂತ ಹೇಳ್ತೀವಿ, ಈ ಮೇಲೆ ಟೇಬಲ್, ಹಲ್ಲಿನ ಟೇಬಲ್ ಇದೆಯಲ್ಲ, ಅಲ್ಲಿಗೆ ಮಾತ್ರ ಸ್ಟ್ರೈಟಾಗಿ ಹಿಂಗೆ ಉಜ್ಜಿ. ಬಟ್ ಡಾಕ್ಟರ್, ನನಗೊಂದು ಪ್ರಾಬ್ಲಮ್ ಇದೆ, ಹೇಳಿ. ಪರ್ಸ್ನಲ್ ಪ್ರಾಬ್ಲಮೇ ಕೇಳ್ತೀನಿ. ಬಿಕಾಸ್ ನನಗೆ ಜಾಸ್ತಿ ಸ್ಕೇಲಿಂಗ್ ಮಾಡಿಸಿದಾಗ ಇನ್ನರ್ ಟೀತಿಗೆ ಮಾಡಿಸ್ತೀನಿ, ಅಲ್ಲೇ ಜಾಸ್ತಿ ಅಲ್ಲಿ ಹೆಂಗೆ ಬ್ರಷ್ ಮಾಡೋದು? ಬಿಕಾಸ್ ನಾನು ಎಷ್ಟು ಟ್ರೈ ಮಾಡಿದ್ರು ಹೋಗಲ್ಲ. ಇದು ದ ಸೇಮ್ ಥಿಂಗ್. ಅದನ್ನು ಹಿಂಗೆ ಒಳಗಡೆ ಹಿಂಗೆ, ಓಕೆ, ಆಮೇಲೆ ಹಿಂಗೆ ಆಚೆಗೆ ಎಳೀರಿ, ಹಿಂಗೆ, ಓಕೆ, ಹಿಂಗೆ ಆಚೆಗೆ
ಓಕೆ ಓಕೆ ಮತ್ತು ಹಿಂಗೆ ಒಳಗಡೆ ಅಗೇನ್ ಇಫ್ ಯು ಪುಷಿಂಗ್ ಇಟ್ ಜೋರಾಗಿ ಅಗೇನ್ ಯು ಆರ್ ಹರ್ಟಿಂಗ್ ಯೋರ್ ಗಮ್ಸ್ ಕೆಳಗಡೆ ಹೋಗುತ್ತೆ ಅದು. ಓಕೆ ಸರ್, ಈಗ ಫಸ್ಟ್ ನಾರ್ಮಲ್ ಬ್ರಷಲ್ಲಿ ಮಾಡ್ತಿದ್ವಿ, ಎಲೆಕ್ಟ್ರಿಕ್ ಬ್ರಷ್ ಅಂತ ಬಂತು, ಈಗ ಸೋನಿಕ್ ಬ್ರಷ್ ಅಂತ. ಸೋನಿಕ್ ಎಲೆಕ್ಟ್ರಿಕ್ ಎಲ್ಲ ಸೇಮ್, ಓಕೆ, ಸ್ಪೀಡ್ ಅಷ್ಟೇ ಡಿಫ್ರೆಂಟ್. ಸೊ ಯಾವ್ದು ಬೆಟರ್ ಅಂದರೆ ನಾರ್ಮಲ್ ನಮ್ಮ ಕೈಯಲ್ಲಿ ಮಾಡೋದು ಬೆಟ್ರಾ ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಬ್ರಷ್ ಬೆಟ್ರಾ, ಸೋನಿಕ್ ಬ್ರಷ್ ಬೆಟ್ರಾ? ಸೊ ಪರ್ಫೆಕ್ಟ್ಲಿ ಸೇಯಿಂಗ್ ದ್ಯಾಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಪರ್ಸ್ನಲ್ ಅಡ್ವೈಸ್ ವಾಟ್ ಐ ಸೇ ಈಸ್ ಯಾವಾಗಲೂ ನಾವು ಹ್ಯಾಂಡಲ್ಲಿ ಮ್ಯಾನ್ಯಲ್ ಮಾಡೋದೇ ಬೆಟರ್. ಓಕೆ, ದಟ್ಸ್ ವಾಟ್ ಐ ಈವನ್ ರೆಕಮೆಂಡ್. ಇದು ಮೋಟರೈಸ್ ಬ್ರಷಸ್ ಎಲ್ಲ ಬಂದಿದ್ದ ಕಾರಣ ಗೊತ್ತೆ ನಿಮಗೆ? ಇಲ್ಲ. ಸೊ ದ ಪೀಪಲ್ ಹೂ ಡಸಂಟ್ ಕಾನ್ ಬ್ರಷ್ ಪ್ರಾಪರ್ಲಿ, ಏನಕ್ಕೆ ಅಂದರೆ ಅವ್ರಿಗೆ ಮೇಯ್ನ್ ಏನಕ್ಕೆ ಅಂದರೆ ಅವ್ರ ಕೈ ಕಾಲು ಆಗಲ್ಲ. ಸೊ ಅವರು ಈ ಲಕ್ವ ಹೊಡೆದವರೆಲ್ಲ ಇರ್ತಾರಲ್ಲ, ಆ ಥರ ಸ್ಟ್ರೋಕ್ ಹೊಡೆದವರು ಅವರಿಗೆಲ್ಲ ಮಾಡಲಿಕ್ಕಾಗಲ್ಲ. ಕೈ ರೈಟ್ದಾಗಿರುತ್ತೆ, ಲೆಫ್ಟಲ್ಲಿ ಬ್ರಷ್ ಮಾಡೋಕ್ಕೆ ಅವ್ರಿಗೆ ಅಭ್ಯಾಸನೇ ಇರಲ್ಲ. ಜಸ್ಟ್ ಇಮ್ಯಾಜಿನ್ ಹೌ ದೇ ವಿಲ್ ಡೂ ಇಟ್, ದೇ ಕಾನ್ ಡೂ ಇಟ್. ಸೊ ಅವಾಗ ಮೋಟರೈಸ್ ದೇ ಹ್ಯಾವ್ ಇನ್ವೆಂಟೆಡ್. ಸೊ ಮೋಟರೈಸ್ಡ್ ಏನು ಮಾಡುತ್ತೆ, ಅದು ರೊಟೇಷನ್ ಹೊಡಿಯುತ್ತೆ, ಬಟ್ ಇಟ್ ಫುಲ್ ರೊಟೇಷನ್ ಆಗಲ್ಲ. ಅದು ಇಟ್ಸ್ ಅ ವೈಬ್ರೇಷನ್ ಹಿಂಗೆ ಮಾಡ್ತಾರೆ. 1 ಡಿಗ್ರಿ ತನಕ ಮಾತ್ರ, 1 ಡಿಗ್ರಿದೆಲ್ಲ ಡಿಗ್ರಿದ ಹಿಂಗೆ ಮಾಡಿ ರೊಟೇಷನ್ ಮಾಡ್ತಾ ಇರುತ್ತೆ. ಅದನ್ನು ಜಸ್ಟ್ ಯು ಹ್ಯಾವ್ ಟು ಅಪ್ಲೈ ಪ್ರೆಷರ್ ಆನ್ ದ ಟೂತ್, ಹಲ್ ಮೇಲೆ ಹಿಂಗೆ ಇಡಬೇಕು, ಅದು ಮಾಡ್ತಾ ಹೋಗುತ್ತೆ. ಯು ಹ್ಯಾವ್ ಟು ಪಾಸ್ ಆನ್ ಟು ಆಲ್ ದ ಟೂತ್ಸ್, ದಟ್ಸ್ ವಾಟ್. ಇದನ್ನು ಈವನ್ ಫಾರ್ ದ ಕಿಡ್ಸ್ ವಿ ಕ್ಯಾನ್ ಟೆಲ್ ಟು ಡೂ ಇಟ್. ಮಕ್ಕಳಿಗೆ ಏನಕ್ಕೆ ಅಂದರೆ ಈಗಿನ ಮಕ್ಕಳು ಒಂದು ಸ್ವಲ್ಪ ಸೋಂಬೇರಿಗಳು, ಆಮೇಲೆ ಇವಾಗ ಸೋಂಬೇರಿ ಅಂತ ಹೇಳಲಿಕ್ಕಾಗಲ್ಲ. ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಟುವರ್ಡ್ಸ್ ದ ವಾಟ್ ಯು ಸೇ ದಟ್ ಮೊಬೈಲು, ರೀಲ್ಸ್, ಶಾರ್ಟ್ಸು ಅದೆಲ್ಲ ಜಾಸ್ತಿ ಅವೆಲ್ಲ. ಬಟ್ ಟೆಕ್ಕಿಸ್ ಜಾಸ್ತಿ, ಟೆಕ್ ಬಗ್ಗೆ ಜಾಸ್ತಿ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು. ಇದೆಲ್ಲ ಈವನ್ ಐ ಥಿಂಕ್ ಪೇರೆಂಟ್ಸ್ ಆಲ್ಸೋ ದೇ ವಿಲ್ ಇಗ್ನೋರ್ ಇವಾಗ, ಬಿಕಾಸ್ ಎನಿವೇ ಅಡ್ವಾನ್ಸ್ಡ್ ಬಂದಿದೆಯಲ್ಲ, ಇದನ್ನೇ ಯೂಸ್ ಮಾಡೋಣ ಅಂತೇಳಿ ದೇ ವಿಲ್ ಯೂಸ್ ಇಟ್. ಬಟ್ ಐ ಥಿಂಕ್ ಎನಿವೇ ಎನಿ ಡೇ ದ ಮ್ಯಾನ್ಯಲ್ ಇಸ್ ದ ಬೆಟರ್ ಒನ್. ಮ್ಯಾನ್ಯಲ್ ಇಸ್ ದ ಅಲ್ಟಿಮೇಟ್ ಬೆಟರ್ ಒನ್. ಇದನ್ನು ಆ್ಯಸ್ ಐ ಟೋಲ್ಡ್, ಇಟ್ ಈಸ್ ರೆಕಮೆಂಡೆಡ್ ಫಾರ್ ದ ಪೀಪಲ್ ಹೂ ಕಾನ್ ಡೂ ಇಟ್. ಓಲ್ಡರ್ ಏಜ್ ಗ್ರೂಪಲ್ಲಿ ಅವ್ರಿಗೆ ಫ್ಲಾಸಸ್, ದೀಸ್ ಆರ್ ದ ಬೆಸ್ಟ್ ಒನ್. ರೈಟ್. ದ ಯಂಗರ್ ಏಜ್ ಗ್ರೂಪಲ್ಲಿ ಒಂಥರ ಫ್ಯಾಷನ್ ಆಗಿದೆಪ್ಪ. ಅಲ್ಟಿಮೇಟ್ಲಿ ಸೇಯಿಂಗ್ ದಟ್ ಮೋಟರೈಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಒಂಥರ ಫ್ಯಾಷನ್ ಥರ ಆಯಿತು ಅಂತ ಹಿಂಗೆ ಮಾಡಿಕೊಂಡು. ಬಟ್ ಮ್ಯಾನ್ಯಲೇ ರೈಟ್. ಸೊ ಡಾಕ್ಟರ್, ಇವಾಗ ಹಲ್ಲನ್ನು ಬೇರೆ ಬೇರೆ ರೀಸನ್ಸ್ ಯೂಸ್ ಮಾಡ್ತಾರೆ ಅಲ್ವಾ? ಒಂದು ಅವಾಗ ನಟ್ಸ್ ಬ್ರೇಕ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು. ಬಟ್ ನಾನೊಂದು ಕಾಲೇಜಲ್ಲಿ ವಿಯರ್ಡಾಗಿ ಅಬ್ಸರ್ವ್ ಮಾಡಿದೆ, ಬಿಯರ್ ಬಾಟಲ್ನ ಹಲ್ಲಿಂದ ತೆಗಿತಾರೆ. ನನಗೆ ಫಸ್ಟ್ ಆಗಿದ್ದು ಗುರು ತೆಗೀರಿ ಬೇರೆ ವಿಷಯ, ಬಟ್ ಹಲ್ಲಿಗೇನು ಆಗಲ್ವಾ ಅಂತ. ಇಸ್ ಇಟ್ ಸೇಫ್ ಟು ಡೂ ದಟ್? ಇಟ್ಸ್ ನಾಟ್ ಸೇಫ್ ಟು ಆ್ಯಕ್ಚುಲಿ ಡೂ ದಟ್. ಇಟ್ಸ್ ಅ ಪ್ಯಾಷನ್ ಅಷ್ಟೇ, ಒಂಥರ ಸ್ಟೈಲ್ ಪ್ಯಾಷನ್. ಮುಂಚೆ ಎಲ್ಲ ಸ್ಮೋಕ್ ಮಾಡೋಕೆ ಹೋಗೋದೇನಕ್ಕೆ ಕೇಳ್ರಿ, ಯಾರು ನೀವೇ ಆಗಲಿ ಯಾರೇ ಆಗಲಿ, ಇಟ್ಸ್ ಓನ್ಲಿ ಫಾರ್ ದ ಸ್ಟೈಲ್ ದೇ ಹ್ಯಾವ್ ಸ್ಟಾರ್ಟ್, ಇಸ್ಂಟ್ ಇಟ್? ಅದಾದಮೇಲೆ ಅಡಿಕ್ಷನ್ ಆಗೋದು. ಕರೆಕ್ಟ್. ಸೊ ಅದೇ ಥರ ಈವನ್ ದಿಸ್ ಇಸ್ ಅ ಪ್ಯಾಷನ್. ಯಾರೋ ನೋಡ್ತಿದ್ದಾರೆ, ಫ್ರೆಂಡ್ ನೋಡ್ತಿದ್ದಾರೆ, ಯಾರೋ ಗರ್ಲ್ ಫ್ರೆಂಡ್ ನೋಡ್ತಿದ್ದಾರೆ, ಓಪನ್ ಮಾಡೋ ಅಂತ ಓಪನ್ ಮಾಡೋದು. ಅದರಿಂದ ಏನೂ ಆಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯುವರ್ ಟೀತ್ ಇಸ್ ವೆರಿ ಗುಡ್. ಎಸ್ಪೆಷಲಿ ನಾವು ಓಪನ್ ಮಾಡೋದು ಪ್ರೀಮೋಲರ್ಸ್ ಅಂತ ಟೀತಲ್ಲಿ ಓಪನ್ ಮಾಡ್ತೀವಿ. ಕರೆಕ್ಟ್. ಆ ಪ್ರೀಮೋಲರ್ಸ್ ವಿಲ್ ಬಿ ವೆರಿ ಡೆಲಿಕೇಟ್. ಏನಕ್ಕೆ ಅದು ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಥಿಕ್ನೆಸ್ ಚೆನ್ನಾಗಿರೋರ್ದು ಏನೂ ಆಗಲ್ಲ. ಆಮೇಲೆ ಅವ್ರದ್ದು ತುಂಬ ಶಾರ್ಪ್ ಇದ್ದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಬ್ಲಂಟ್ ಆಗಿದ್ರೆ ಮುರಿಯಲ್ಲ. ಅಗೇನ್ ಸೇಯಿಂಗ್ ದಟ್ ದಿಸ್ ಕ್ಯಾನ್ ನಮ್ಮದು ಊಟ ಮಾಡಿ ಆಲ್ರೆಡಿ ಗ್ರೈಂಡ್ ಆಗಿರುತ್ತೆ. ಗ್ರೈಂಡ್ ಆಗಿರೋದು ಹಲ್ಲು ಮುರಿದೋಗಲ್ಲ. ಕರೆಕ್ಟ್. ಶಾರ್ಪ್ ಆಗಿರೋ ಹಲ್ಲು ಮುರಿದೋಗುತ್ತೆ. ರೈಟ್. ಸೊ ಆ ಥರ ಬೀರ್ ಬಾಟ್ಲ್ ಓಪನಿಂಗ್ ಅಗೇನ್ ಕ್ಲಾಸಿಕ್ ಎಕ್ಸಾಂಪಲ್. ಇಟ್ಸ್ ಅ ಪ್ಯಾಷನ್, ತೆಗಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತೆಗೆದೇ ಇದ್ದರೆ ಒಳ್ಳೆಯದು. ಬಿಕಾಸ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್ ದೇ ಕಮ್ ವಿತ್ ದಿಸ್ ಬ್ರೇಕೇಜ್ ಆಫ್ ಪ್ರೀಮೋಲರ್ಸ್. ಬಿಕಾಸ್ ನಾನು ಸರ್ ಯಾವುದೋ ಬಾಟ್ಲ್ ಓಪನ್ ಮಾಡಿದೆ, ಆಮೇಲೆ ಇಲ್ಲ ಬಿಯರ್ ಬಾಟ್ಲ್. ಓಕೆ ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ಅಬೌಟ್ ಬ್ರಷಿಂಗ್ ಒಂದು ಮಿಸ್ ಮಾಡಿದೆ. ಹೇಳಿ. ಏನು ಅಂತಂದರೆ, ಬ್ರಷ್ ಮಾಡಾದ್ಮೇಲೆ ಏನಂತಾರೆ, ಟಂಗ್ ಕ್ಲೀನರ್, ಮೌತ್ ವಾಶ್, ಬಾಯಿ ಮುಕ್ಕಳಿಸೋದು. ಸೊ ಹಾಂ, ಅದು ಮಾಡಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರೆ. ಅಂದರೆ ಬ್ರಷ್ ಮಾಡಿದ್ಮೇಲೆ ಅಲ್ಲ, ಬ್ರಷ್ ಮಾಡ್ಬಿಟ್ಟು ಉಗಿದ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು, ರಿನ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಇಲ್ಲ, ರಿನ್ಸ್ ಮಾಡಲೇಬೇಕು. ಓಕೆ. ಬ್ರಷ್ ಮಾಡಿದ್ಮೇಲೆ ಒಳಗಡೆ ನಿಮ್ಮದು ಮೆಡಿಕೇಟೆಡ್ ಟೂತ್ ಪೇಸ್ಟ್ ಹಾಕಿರ್ತೀರಿ. ಇಟ್ಸ್ ನಥಿಂಗ್ ಬಟ್ ಲ್ಯಾಸ್ಟಿಂಜೆನ್ಸ್ ಎಲ್ಲ ಇರುತ್ತೆ, ಅದ್ರ ಜೊತೆಲಿ ಅಬ್ರೇಸಿವ್ಸ್ ಇರುತ್ತೆ, ಅದೆಲ್ಲ ಬಾಯಲ್ಲಿರುತ್ತೆ. ಅದು ನಿಮ್ಗೆ ಅದು ಸೀಮಿತ ಬರೀ ಬಾಯಿವರೆಗೆ ಅಷ್ಟೇ ಪೇಸ್ಟ್ ಬ್ರಷ್, ಒಳಗಡೆವರೆಗೂ ಅಲ್ಲ. ಓಕೆ. ಬಾಯಿವರೆಗೆ ಅಷ್ಟೇ ಯೂಸ್ ಮಾಡ್ಕೊಂಡು ಅಗೇನ್ ಯು ಹ್ಯಾವ್ ಟು ರಿನ್ಸ್ ಇಟ್ ಆಫ್. ಬಾಯಿ ತೊಳಿಲೇಬೇಕು. ಒಳಗಡೆ ಚಿಕ್ಕ ಮಕ್ಕಳಾದರೆ ಏನೋ ನುಂಗ್ಬಿಡ್ತಾ ಇದ್ದೀವಿ ಅವಾಗೆಲ್ಲ ಬ್ರಷಲ್ಲಿ ಪೇಸ್ಟಲ್ಲಿ ಇಟ್ಕೊಂಡು ಹೇಳ್ತಾರಲ್ಲ, ಅದಕ್ಕೆ ಇವಾಗ ಮಕ್ಕಳಿಗೋಸ್ಕರ ಸಪ್ರೇಟ್ ಪೇಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಫಾರ್ ದ ಕಿಡ್ಸ್ ಇಟ್ ಈಸ್ ಲೈಕ್ ಅಪ್ ಟು 14 years ದೇ ಯೂಸ್ ಇಟ್.
ಅದರಲ್ಲಿ ಏನಂದರೆ ಅಬ್ರೇಸಿವ್ಸ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಅದರಲ್ಲಿ ಮೆಂಟ್ ಅವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಬೇರೆ ಇನ್ ಕೇಸ್ ಅವರು ಇಂಜೆಸ್ಟ್ ಮಾಡ್ಕೊಂಬಿಟ್ರು ನುಂಗ್ಕೊಂಬಿಟ್ರು ತಿನ್ಕೊಂಬಿಟ್ರು ಏನೂ ಆಗಬಾರ್ದು ಅಂತ. ಡಾಕ್ಟರ್, ನಿಮ್ಮನ್ನು ಮೀಟ್ ಮಾಡಿದಾಗ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ದೆ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಹೌದೌದು, ತುಂಬ ಕಂಟೇಜಿಯಸ್ ಆಗಿದೆ, ಪ್ರಾಪರ್ ಆಗಿದೆ. ಈಗ ಎಲ್ಲರಿಗೂ ಸ್ಮೈಲ್ ತುಂಬ ಚೆನ್ನಾಗಿರ್ಬೇಕು. ಹೌದೌದು. ಭಾಳ ಜನ ಇನ್ಸೆಕ್ಯೂರ್ ಇದ್ದಾರೆ ಅವ್ರ ಸ್ಮೈಲಿಂದ. ಸೊ ಡೆಂಟಲ್ ಪ್ರೊಸೀಜರ್ಸಿಂದ ಸ್ಮೈಲ್ನ ಕರೆಕ್ಟ್ ಮಾಡ್ಬೋದಾ? 200%. ಯಾವ ನಾಟ್ 200%. ಸ್ಮೈಲ್ ಕರೆಕ್ಷನ್ಸ್ ಅಂತಲೇ ಸಪ್ರೇಟಾಗಿ ವಿ ಹ್ಯಾವ್ ಎ ಟಾಪಿಕ್, ವಿ ಹ್ಯಾವ್ ಎ ಡಿಪಾರ್ಟ್ಮೆಂಟ್, ಸ್ಮೈಲ್ ಕರೆಕ್ಷನ್ಸ್ ಅಂತ. ಓಕೆ. ಅಗೇನ್ ಕಮಿಂಗ್ ಸೇಯಿಂಗ್ ದಟ್ ಪೇಷಂಟ್ ಯಾವ ಥರ ಏನಕ್ಕೆ ಸ್ಮೈಲ್ ಕರೆಕ್ಷನ್ಸ್ ಮಾಡ್ಕೋಬೇಕು. ಒಂದು ನಾನು ನಿಮ್ಗೊಂದು ಕಾರಣ ಹೇಳಿದೆ, ಅವರಿಗೆ ಹಲ್ಲಲ್ಲಿ ತುಂಬ ಕಲರ್ ಚೇಂಜ್ ಇರುತ್ತೆ ಫ್ಲೋರೈಡಿಂದ. ಕರೆಕ್ಟು. ಸೊ ಅವರು ಚಿಕ್ಕ ವಯಸ್ಸಿಂದನೇ ಆ ಕಲರ್ಸ್ ನೋಡಿರ್ತಾರೆ. ಆದಷ್ಟು ಅವರು ಸ್ಮೈಲ್ ಮಾಡೋದೇ ಕಮ್ಮಿ ಮಾಡಿರ್ತಾರೆ. ಬಿಕಾಸ್ ದೇ ದೆಮ್ಸೆಲ್ಫ್ ದಿಲ್ ರೆಸ್ಟ್ರಿಕ್ಟ್ ಇಟ್. ಹೌದು. ಬಿಕಾಸ್ ಅವ್ರದ್ದು ಹಲ್ಲು ಚೆನ್ನಾಗಿರಲ್ಲ, ಅವ್ರು ಸ್ಮೈಲ್ ಮಾಡಿದ ತಕ್ಷಣ ಹಲ್ಲೇ ನೋಡ್ತಾರೆ ಎಲ್ಲರೂ. ಹೌದು ಹೌದು. ದಟ್ಸ್ ಒನ್ ಸೇ ದಟ್ ಅವ್ರಿಗೆ ಒಂಥರ ಇನ್ಸೆಕ್ಯೂರ್ ಅದು. ಕರೆಕ್ಟ್. ಆವಾಗ ಸ್ಮೈಲ್ ವಿ ಹ್ಯಾವ್ ಟು ಮೇಕ್ ಎ ಸ್ಮೈಲ್ ಮೇಕ್ ಅವರ್. ಆವಾಗ ವಿ ಹ್ಯಾವ್ ಟು ಡೂ ದ ಕ್ರೌನಿಂಗ್ಸ್ ಅಕಾರ್ಡಿಂಗ್ ಟು ದಟ್. ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಅದು ಮಾಡಬೇಕಾಗುತ್ತೆ. ಇನ್ನೊಂದು ಕೆಲವು ಜನಕ್ಕೆ ವಿ ಹ್ಯಾವ್ ಸೀನ್ ತುಂಬ ವಕ್ರವಾದ ಹಲ್ಲುಗಳಿರುತ್ತೆ, ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ. ಬಿಕಾಸ್ ಅವ್ರದ್ದು ದೌಡೆ ದೊಡ್ಡದಿರಲ್ಲ. ಅಲ್ಟಿಮೇಟ್ಲಿ ವಕ್ರವಾಗಿ ಆಗೋದಕ್ಕೆ ಕಾರಣ ಏನಂದರೆ ನಮ್ಮದು ಮ್ಯಾಂಡಿಬಲ್ ಆ್ಯಂಡ್ ಮ್ಯಾಕ್ಸಿಲಾ ಡೆಫಿಷಿಯನ್ಸಿ, ಅಂದರೆ ಚಿಕ್ಕದಾಗಿರುತ್ತೆ ಸ್ವಲ್ಪ, ಹಲ್ ಸೈಜ್ ದೊಡ್ಡದಾಗ್ಬಿಟ್ರು. ದಟ್ ಇಸ್ ದ ಮೇನ್ ರೀಸನ್. ಅದು ಪೂರ್ತಿ ಮೇಲ್ಗಡೆ ಹಲ್ಗಳು ಕೆಳಗಡೆ ಹಲ್ಗಳು ಅಕಾಮಿಡೇಟ್ ಮಾಡೋಕ್ಕೆ ಜಾಗ ಇರಲ್ಲ. ಸೊ ಇನಿಷಿಯಲಿ ಫಸ್ಟ್ ಅಪ್ ಟು 15 years 16 yearsವರೆಗೂ ಬರಬೇಕಾಗಿರೋದು ಮೈನ್ ಟೋಟಲ್ ಹಲ್ಗಳು ಬರೋದು 14 ಮೇಲೆ 14 ಕೆಳಗಡೆ 14, 28 ನಮ್ಮದು ಲೆಕ್ಕ. 18 ವರ್ಷ ಆದಮೇಲೆ ಬರೋದು ಬೇರೆ, ದಟ್ಸ್ ಅ ಬುದ್ಧಿ ಹಲ್ಲು ಅಂತ ಹೇಳ್ತೀವಿ, ವಿಸ್ಡಮ್ ಟೂತ್. ಅದು ಆಮೇಲೆ ಬರುತ್ತೆ. ಅದು ಈಗಿನ ಜನ್ರೇಷನಲ್ಲಿ ಐ ಹ್ಯಾವ್ ಸೀನ್, ನಾಟ್ ಈಗಿನ ಜನ್ರೇಷನ್ ಅಲ್ಲ, 20-25 ವರ್ಷದಿಂದನೇ ನಾನು ನನ್ನ ದೌಡೆ ಹಲ್ಗಳು ತೆಗೆಸ್ಕೊಂಡಿದ್ದೀನಿ. ಬಿಕಾಸ್ ಇಟ್ ವಾಸ್ ನಾಟ್ ಎರಪ್ಟೆಡ್ ಪ್ರಾಪರ್ಲಿ. ವೆನ್ ಐ ವಾಸ್ ಸ್ಟಡಿಂಗ್ ಐ ಗಾಟ್ ಇಟ್ ರಿಮೂವ್ಡ್. ಸೊ ಅದು ಇಟ್ಸ್ ಅ ವೆರಿ ಕಾಮನ್. 99% ಆಫ್ ದ ಪೀಪಲ್ ದೇ ಹ್ಯಾವ್ ಎ wisdom tooth inclined, and I would say we'll call it as a impacted tooth. ಒಳಗಡೆನೇ ಇರುತ್ತಿಲ್ಲ, ಹಾರಿಜಾಂಟಲ್ ಇಂಪ್ಯಾಕ್ಷನ್ ಏನೋ ಆಗಿರುತ್ತೆ, ಅದು ಸರಿಯಾಗಿ ಬಂದಿರಲ್ಲ, ಎಲ್ಲೋ 1% ಬಂದಿರುತ್ತೆ. ಸೊ ಈಗ ಈ ವಕ್ರವಾಗಿರೋ ಹಲ್ಗಳು ಇರೋದ್ರಿಂದ ವಾಟ್ ವಿಲ್ ಡೂ, ಅಗೇನ್ ವಿ ಹ್ಯಾವ್ ಟು ಡೂ ದ ಕರೆಕ್ಷನ್ಸ್. ಅದರಿಂದ ನವ್ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಲಾಟ್ ಮೆನಿ ಅಡ್ವಾನ್ಸ್ ಟೆಕ್ನಿಕ್ಸ್ ಲೈಕ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ಸ್ ಎಲ್ಲ ನೋಡಿರ್ತಾರೆ. ಕ್ಲಿಪ್ ಟ್ರೀಟ್ಮೆಂಟ್ ಮಾಡ್ಕೊಂಡು. ಕರೆಕ್ಟ್. ಕ್ಲಿಪ್ ಟ್ರೀಟ್ಮೆಂಟಲ್ಲಿ ಇವಾಗ ವಿ ಹ್ಯಾವ್ ಕಮ್ ಅಕ್ರಾಸ್ ಅಲೈನರ್ಸ್ ಅಂತೇಳಿ. ದೋಸ್ ಆರ್ ರಿಯಲಿ ಅಮೇಝಿಂಗ್. ಡಾಕ್ಟರ್ ಕೆಲಸ ಕಮ್ಮಿ ಅದರಲ್ಲಿ, ಫ್ರಾಂಕ್ಲಿ ಸ್ಪೀಕಿಂಗ್. ಇಂಜಿನಿಯರ್ ಕೆಲಸ ಜಾಸ್ತಿ. ಮೊದಲು ಬ್ರೇಸಸ್ ಹಾಕ್ಬೇಕಾಗಿತ್ತು, ಅದೆಲ್ಲ ಡಾಕ್ಟರ್ದು ಇತ್ತು ಕೆಲಸ. ನಾವೇ ಮಾಡ್ತಿದ್ವಿ. ಇವಾಗ ಏನಾಗುತ್ತೆ, AI ಇಸ್ ಟೇಕಿಂಗ್ ಕೇರ್ ಆಫ್ ಇಟ್. ನಾವು ಸ್ಕ್ಯಾನ್ ಮಾಡ್ತೀವಿ, ಡಿಜಿಟಲ್ ಸ್ಕ್ಯಾನ್ಸ್ ಮಾಡ್ತೀವಿ, ದೆನ್ ವಿಲ್ ಸೆಂಡ್ ದ್ಯಾಟ್ ಟು ದ ಲ್ಯಾಬ್. ಅವ್ರದ್ದು ಲ್ಯಾಬ್, ಅಲೈನರ್ ಲ್ಯಾಬ್ಸಲ್ಲಿ ಅವರು ಡಿರೆಕ್ಟ್ ಮಾಡ್ತಾರೆ ಯಾವ ಕರೆಕ್ಷನ್ ಯಾವ ಆ್ಯಂಗ್ಲೇಷನಲ್ಲಿ ಮಾಡಬೇಕು ಅಂತೇಳಿ. ಅದು ಮಾಡಿ ಅದ್ರ ಪ್ರಕಾರ ಅಲೈನರ್ ದೇ ವಿಲ್ ಫ್ಯಾಬ್ರಿಕೇಟ್ ಆ್ಯಂಡ್ ದೇ ವಿಲ್ ಸೆಂಡ್ ಇಟ್ ಟು ದ ಪೇಷಂಟ್ಸ್. ಸೊ ಇವಾಗ ನನ್ನ ಸ್ಮೈಲ್ ಡೀಸೆಂಟ್ ಆಗಿದೆ, ಬಟ್ ಇನ್ನು ಮ್ಯಾಕ್ಸಿಮಮ್ ಈಗ ಲುಕ್ಸ್ ಮ್ಯಾಕ್ಸಿಂಗ್ ಅಂತ ಕರೀತಾರೆ ಜೆನ್ಸೀಸು. ಸೊ ಲುಕ್ಸ್ ಮ್ಯಾಕ್ಸಿಂಗ್ ಮಾಡೋದಕ್ಕೆ ನಾನು ಒಂದು ಅಲೈನರ್ ತೊಗೊಂಡು ಕ್ಯಾನ್ ಐ ಬೆಟರ್ ಮೈ ಸ್ಮೈಲ್ ಇವಾಗಲೂ? ಯು ಕ್ಯಾನ್ Okay. It's a minimal corrections and all is actually amazing in aligners. If it is a major corrections, ತುಂಬ ಹಲ್ಲು ಆ ಕಡೆ ಈ ಕಡೆ ಇದಂದ್ರೆ ಅದರಲ್ಲಿ ಆಗಲ್ಲ. ದಟ್ಸ್ ವೆನ್ ಅಗೇನ್ ಡಾಕ್ಟರ್ ಕಮ್ಸ್ ಇನ್ ಅ ಪಿಕ್ಚರ್. ಡಾಕ್ಟರ್ ಬರಲೇಬೇಕು, ಮಾಡಲೇಬೇಕು. ಈವನ್ ಅಲೈನರ್ಸ್ ಆರ್ ಡನ್ ಬೈ ಡಾಕ್ಟರ್ಸ್ ಓನ್ಲಿ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ಸ್. ಬಟ್ ಲ್ಯಾಬಲ್ಲಿ ಮಾಡ್ತಾರೆ, ಡಾಕ್ಟರ್ ನೋಡಿ ಮಾಡ್ತಾರೆ. ಸೊ ಸೆಟ್ ಆಫ್ ಟ್ರೇಸ್ ಕೊಟ್ಟಿರ್ತೀವಿ. ಆ ಟ್ರೇಸಲ್ಲಿ ಎವ್ರಿ ಮಂತ್ ಎವ್ರಿ ವೀಕ್ ಚೇಂಜ್ ಮಾಡೋದಿರುತ್ತೆ. ಆ ಟ್ರೇಸ್ ಚೇಂಜ್ ಮಾಡ್ತಾ ವಿ ಕ್ಯಾನ್ ಸಿ ಇಟ್. ಬಟ್ ನಮ್ಮ ಗೈಡೆನ್ಸಲ್ಲೇ ಇರುತ್ತೆ. ಆ ಹಲ್ ಕರೆಕ್ಟಾಗಿ ಮೂವ್ ಆಗ್ತಿದೆಯಾ ಅಂತ ನೋಡ್ತಾ ಇರ್ತೀವಿ. ಅದು ಕರೆಕ್ಟಾಗಿ ಮೂವ್ ಆಗ್ತಿದೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ವಿ ಕ್ಯಾನ್ ಗೋ ಹೆಡ್. ಮೂವ್ ಆಗ್ತಿಲ್ಲ ಅಂದರೆ ದಟ್ಸ್ ವೆನ್ ಮತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಗೇನ್ ವಿ ಹ್ಯಾವ್ ಟು ಸ್ಕ್ಯಾನ್ ಇಟ್. ಡಿಜಿಟಲ್ ಸ್ಕ್ಯಾನ್ ಮಾಡಿ ಅಗೇನ್ ವಿ ಹ್ಯಾವ್ ಟು ಸೆಂಡ್ ಟು ದ ಲ್ಯಾಬ್. ಅಗೇನ್ ದೇ ವಿಲ್ ಚೇಂಜ್ ಇಟ್ ಆ್ಯಂಡ್ ಅಗೇನ್ ದೇ ವಿಲ್ ಸೆಂಡ್ ಇಟ್. ಸೊ ಹಾಕ್ಕೊಂಡೇ ಇರೋ ನೆಸೆಸಿಟಿ ಇಲ್ಲ ಅದನ್ನು? ಇಲ್ಲ. ಅಲೈನರ್ಸಲ್ಲಿ ಅಡ್ವಾಂಟೇಜ್ ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್ ಇನ್ ಇಟ್. ಹಾಕ್ಕೊಂಡಿರಲೇಬೇಕಂತೇನಿಲ್ಲ. ಯೂಶ್ವಲಿ ವಿ ಸೇ ಇಟ್ ಹ್ಯಾಸ್ ಟು ಬಿ ಓನ್ ಔಟ್, ಬಿಕಾಸ್ ಅದು ಕೆಲಸ ಮಾಡಬೇಕಲ್ಲ ಯಾವಾಗಲೂ. ಇಟ್ ಹ್ಯಾಸ್ ಟು ಬಿ ಓನ್ ಎಕ್ಸೆಪ್ಟ್ ವೈಲ್ ಹ್ಯಾವಿಂಗ್ ಯೋರ್ ಫುಡ್ ಆ್ಯಂಡ್ ವೈಲ್ ಯೋರ್ ಬ್ರಷಿಂಗ್ ಯೋರ್ ಟೀತ್. ರಾತ್ರಿ ಮಲ್ಬೇಕಾರೆಲ್ಲ ಹಾಕ್ಕೋಬೇಕು. ಸೊ ಇದರಲ್ಲಿ ಮೇಯ್ನ್ ಒಳ್ಳೆ ಪಾರ್ಟ್ ಏನಂದರೆ ದ ಒನ್ ಹೂ ಈಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾಸ್ ಅವರೆಲ್ಲ ಈಸಿಯಾಗಿ ಹಾಕ್ಕೋಬೋದು. ಕ್ಯಾಮ್ರಾ ಮುಂದೆ ಇದ್ದಾಗ ತೆಗೆದಿಟ್ಬಿಡ್ಬೋದು, ಮತ್ತು ಅಗೇನ್ ದೇ ಕ್ಯಾನ್ ವೇರ್ ಇಟ್. ಸರ್, ಇನ್ನೊಂದು ಕ್ಯಾವಿಟೀಸ್ ಆದಾಗ ಬೆಳಗ್ಗೆ ಹೊತ್ತು ಅಷ್ಟು ಪೇನ್ ಇರಲ್ಲ,
ಬಟ್ ಈ ರಾತ್ರಿ ಆಗ್ತಿದ್ದಂಗೆ ಪೇನ್ ಜಾಸ್ತಿ ಆಗುತ್ತೆ. ಯಾಕೆ? ಬಿಕಾಸ್ ನನಗೆ ಒಂದು ಸರಿ ರಾತ್ರಿ ಫ್ರೆಂಡ್ನ ಕರ್ಕೊಂಡು ಹೋಗಿರೋದು ಜ್ಞಾಪನ ಇದೆ. ಬೆಳಗ್ಗೆಲೇ ಇಲ್ಲ ಮಗ ಸರಿ ನೋ ಪ್ರಾಬ್ಲಮ್ ನೋಡೋಣ ನಾಳೆ ಹೋಗೋಣ ಅಂದಿರೋ, ರಾತ್ರಿ ಆಗಿದೆ ಮಗ ಆಗ್ತಾ ಇಲ್ಲ ಕಣೋ ಬಾ ಹೋಗೋಣ ಅಂದ್ಬಿಟ್ಟು ಐ ಥಿಂಕ್ ಮಧ್ಯರಾತ್ರಿ 12 ಗಂಟೆಗೆ ಯಾರಿಗೂ ಕಾಲ್ ಮಾಡಿ ಎಫ್ಸಿ ಅಂದರೆ 24 hours ಇತ್ತು ಅವ್ರದ್ದು ಕ್ಲಿನಿಕ್ಕು. ಸೊ ವಿ ಗಾಟ್ ಇಟ್. ಯಾಕೆ ರಾತ್ರಿ ಜಾಸ್ತಿ ಆಗುತ್ತೆ? ರಾತ್ರಿ ಏನಕ್ಕೆ ಜಾಸ್ತಿ ಆಗುತ್ತೆ ಹುಳುಕ ಆಗಿದ್ದಾಗ ಅಂದರೆ, ಹುಳುಕಾದ್ಮೇಲೆ ಹುಳುಕಲ್ಲಿ ವಿಲ್ ಸಿ ದೇರ್ ಆರ್ 3 stages ಇನ್ ಹುಳುಕು. ಯಾವ್ದು? ಓಕೆ, ಫಸ್ಟ್ ಸ್ಟೇಜಲ್ಲಿ ಬರೀ ಅದಕ್ಕೆ ಬರಬೇಕಂದ್ರೆ ಐ ಹ್ಯಾವ್ ಟು ಕಮ್ ಟು ದ ಅನಾಟಮಿ ಆಫ್ ದ ಟೂತ್. ಅನಾಟಮಿ ಆಫ್ ದ ಟೂತಲ್ಲಿ 3 ಭಾಗ ಇರುತ್ತೆ, ಅಂದರೆ ಹಲ್ಲಲ್ಲಿ 3 ಭಾಗ ಇರುತ್ತೆ. ಫಸ್ಟ್ ಭಾಗ ನಮಗೆ ಕಾಣೋದು ಬೆಳ್ಳಗಿರೋದು, ಇಟ್ಸ್ ವಿಲ್ ಕಾಲ್ಡ್ ಎಸ್ ಎ ನ್ಯಾಮಲ್. ಅದ್ರ ನಂತರ ವಿಲ್ ಕಾಲ್ ಇಟ್ ಎಸ್ ಎ ಡೆಂಟಿನ್, ಅದು ಯೆಲ್ಲೋಯಿಶ್ ಪಾರ್ಟ್ ಇರುತ್ತೆ. ಅದಾದಮೇಲೆ ಹಲ್ಲಿನ ನರ, ದಟ್ಸ್ ಅ ಪಲ್ಪ್ ವಿಲ್ ಕಾಲ್ ಇಟ್ ಎಸ್. ಸೊ ಹಲ್ಲಲ್ಲಿ ಹುಳುಕು ಫಸ್ಟ್ ಶುರು ಆಗೋದು ಎನಮಲಲ್ಲಿ. ಎನಮಲ್ ಆದಾಗ ಏನೂ ಅನ್ಸೋದೇ ಇಲ್ಲ, ಏನೋ ಒಂದು ಸ್ವಲ್ಪ ತೂತಾಗಿರುತ್ತೆ, ತಿಂದಾಗ ಏನಾರು ಸಿಗಾಕೊಂಡಿರುತ್ತೆ, ಕಡಲೆಬೇಳೆ ಸಿಕ್ಕಾಕೊಂತ ಹಿಂಗೆ ತೆಗೆದುಬಿಟ್ಟು ಆರಾಮಾಗಿ ಓಡಾಡ್ತಿರ್ತೀವಿ. ನೆಕ್ಸ್ಟ್ ವೆನ್ ಇಟ್ ಎಂಟರ್ಸ್ ಟು ದ ಡೆಂಟಿನ್, ಅಲ್ಲಿ ಒಂದು ಸ್ವಲ್ಪ ಜುಮ್ ಅನ್ನೋಕ್ಕೆ ಶುರು ಆಗುತ್ತೆ. ಈವನ್ ದಟ್ಸ್ ಎ ನೆಗ್ಲಿಜಿಬಲ್, ಎಲ್ಲೋ ಜುಮ್ ಅಂತಿದೆ, ಏನೋ ಕಚ್ಚಾಗಷ್ಟೇ ಜುಮ್ ಅಂತಿದೆ. ದ ಥರ್ಡ್ ಪಾರ್ಟ್ ವೆನ್ ಇಟ್ ಎಂಟರ್ಸ್ ಇನ್ ಟು ದ ಪಲ್ಪ್, ಅಲ್ಲಿ ನರದೊಳಗಡೆ ಯಾವಾಗ ಹೋಗುತ್ತೆ, ದಟ್ಸ್ ವೆನ್ ಯು ವಿಲ್ ಹ್ಯಾವ್ ಅ ವೆರಿ ಸಿವಿಯರ್ ಪೇನ್. ಸೊ ಇದು ಹುಳುಕು, ಇದು ಅಲ್ಲಿ ಒಳಗಡೆ ಹುಳುಕು ಹೋದ ತಕ್ಷಣ ದೆನ್ ಇಟ್ಸ್ ಅ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಆಗಿನ ಟೈಮಲ್ಲಿ ಅವಾಗಲೇ ಇಮಿಡಿಯೇಟ್ಲಿ ರೆಮಿಡೀಸಲ್ಲಿ ವಿಲ್ ಟೇಕ್ ಸಮ್ ಪೇನ್ ಕಿಲ್ಲರ್ಸೋ ಇಲ್ಲ ಐಸ್ ಕ್ಯೂಬ್ಸೋ ಇಲ್ಲ ಸಾಲ್ಟ್ ವಾಟರ್ ಗಾರ್ಗ್ಲಿಂಗೋ ಏನೋ ಮಾಡಿಕೊಂಡು ವಿಲ್ ಮತ್ತೆ ಒಂದು ಸ್ವಲ್ಪ ತಳ್ಳಿಬಿಡ್ತೀವಿ. ದ ಸೇಮ್ ಥಿಂಗ್ಸ್ ಕೀಪ್ ಆನ್ ಪುಷಿಂಗ್ ಇಟ್ ಫಾರ್ ಸೇ ಅನ್ನೊಂದು 1 week or 10 days. ಓಕೆ ಓಕೆ 1 week 10 days ಆದಮೇಲೆ ಪೇನ್ ತುಂಬ ಸಿವಿಯರ್ ಆಗುತ್ತೆ. ಬೆಳಿಗ್ಗೆ ಹೀಲ್ ಬಿ ಫೈನ್. ನೈಟ್ ಮಲಗಿದ ತಕ್ಷಣ ಜಾಸ್ತಿ ಏನಕ್ಕಾಯಿತು, ಯೂಶ್ವಲಿ ನೈಟ್ ಮಲಗಿದ ತಕ್ಷಣ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರೋ ಬ್ಲಡ್ ಫ್ಲೋ ಎಲ್ಲ ತಲೆಗೆ ಹೋಗುತ್ತೆ. ಕರೆಕ್ಟ್. ಸೊ ಅಲ್ಲಿ ಹುಳುಕಿರೋದು ತಲೆಯಲ್ಲೆಲ್ಲ, ಬಾಯಲ್ಲಲ್ವಾ. ಸೊ ಅಲ್ಲೇ ಏನಾಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಬ್ಲಡ್ ಫ್ಲೋ ಜಾಸ್ತಿ ಆದ ತಕ್ಷಣ ಅಲ್ಲಿ ಏನು ಮಾಡುತ್ತೆ, ಆರ್ಗನಿಸಮ್ಸ್ನ ತೆಗಿಲಿಕ್ಕೆ ಬ್ಲಡ್ ಕೆಲಸ ಮಾಡ್ತಿರುತ್ತೆ. ಈವನ್ ದಟ್ಸ್ ಅಗೇನ್ ಇಟ್ ಈಸ್ ಹೆಲ್ಪಿಂಗ್ ಔಟ್, ನಮ್ಮ ಬಾಡಿನೇ ಹೆಲ್ಪ್ ಮಾಡ್ತದೆ. ಸೊ ಅದು ಪುಷ್ ಮಾಡುತ್ತೆ, ಬ್ಲಡ್ ತುಂಬ ಜಾಸ್ತಿ ಪುಷ್ ಮಾಡುತ್ತಲ್ಲ ಅದನ್ನು ರಿಪೇರ್ ಮಾಡಲಿಕ್ಕೆ, ಹಲ್ಲು ರಿಪೇರ್ ಮಾಡಲಿಕ್ಕೆ. ಬಟ್ ರಿಪೇರ್ ಮಾಡಲಿಕ್ಕೆ ಆಗಲ್ಲ, ಅದೇನಾಗುತ್ತೆ ಮತ್ತೆ ಪೀಸ್ ಆಗಿ ಮುರಿದೋಗ್ಬಿಡುತ್ತೆ. ಬಟ್ ತುಂಬ ಜನ ಅದನ್ನು ಹಾಗೆ, ಬಹಳ ಜನ ದಿಲ್ ನೆಗ್ಲೆಕ್ಟ್ ಇಟ್ ಹಾಗೆ ಬಿಟ್ಬಿಡ್ತಾರೆ. ಅದು ಒಂದಿನ ಹಾಗೆ ನೋವು ಕಮ್ಮಿ ಆಯಿತು, ಮುರಿದೋಯ್ತು, ಹಲ್ಲು ಹಾಳಾಗೋಯ್ತು, ದಿಲ್ ಲೀವ್ ಇಟ್ ಆಫ್. ಪೀಸ್ ಕಟ್ಟಾಗಿರೋಗಳು ನೋಡಿರ್ತಿರಲ್ಲ. ಬಟ್ ಈ ನೀವು ಕೇಳಿದ ರೀಸನ್ ಏನಂದರೆ, ಈ ಬ್ಲಡ್ ಫ್ಲೋ ಜಾಸ್ತಿ ಆದಾಗ ಅಲ್ಲೆಲ್ಲ ಪೂರ್ತಿ ಒಟ್ಟಿಗೆ ಬ್ಲಡ್ ಅಲ್ಲಿಗೆ ಹೋಗ್ಬಿಟ್ಟು ಫೋರ್ಸಸ್ ಜಾಸ್ತಿ ಕೊಡುತ್ತೆ, ಆಮೇಲೆ ಕೆಲಸ ಜಾಸ್ತಿ ಕೊಡುತ್ತೆ ಅಲ್ಲಿಗೆ. ಕೆಲಸ ಜಾಸ್ತಿ ಕೊಟ್ಟಾಗ ಪೇನ್ ತುಂಬ ಸಿವಿಯರ್ ಆಗುತ್ತೆ. ಸೊ ದಟ್ಸ್ ವೆನ್ ನಿಮ್ಗೆ ತುಂಬ ಪೇಯ್ನ್ ಜಾಸ್ತಿ ಆಯಿತು, ಇಮಿಡಿಯೇಟ್ಲಿ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಮಾಡಿಸಿ ಇಂಜೆಕ್ಷನ್ ಹಾಕಿಸಿ ದೀಸ್ ಥಿಂಗ್ಸ್. ಓಕೆ ಸರಿ, ಕ್ಯಾವಿಟಿ ಅಂತ ಅಂದಾಗ ಫಸ್ಟು ಚಿಕ್ಕ ವಯಸ್ಸಲ್ಲಿ ನಮಗೆ ಅಪ್ಪ ಅಮ್ಮ ಚಾಕ್ಲೇಟ್ ತಿನ್ಬೇಡ ಕ್ಯಾವಿಟಿ ಆಗುತ್ತೆ, ಚಾಕ್ಲೇಟ್ ತಿನ್ಬೇಡ ಇದಾಗುತ್ತೆ ಅಂತ ಹೇಳೋರು. ಚಾಕ್ಲೇಟ್ ಒಂದೇ ಮೇನ್ ರೀಸನ್ನ ಇಲ್ಲ ಎಲ್ಲನೂ ಸೇರ್ಕೊಳ್ಳಿ? ಇಲ್ಲ, ನಾನು ಇದು ಮುಂಚೆನೇ ಹೇಳಿದೆ, ಎನಿ ಫುಡ್ ಯಾವುದೇ ಆಹಾರ ಇರಲಿ ಅಲ್ಲಿ ಹಲ್ ಮೇಲೆ ಕೂತ್ಕೋತೆ ಅಂದರೆ ಹುಳುಕಾಗುತ್ತೆ. ಬಟ್ ಚಾಕ್ಲೇಟ್ ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಏನಕ್ಕೆ ಚಾಕ್ಲೇಟ್ ಅಂತ ಹೇಳಿದ್ರೆ, ಚಾಕ್ಲೇಟ್ ಈಸ್ ಅ ಸ್ಟಿಕ್ಕಿ ಫುಡ್ ಆ್ಯಂಡ್ ಇಟ್ಸ್ ಅ ಸ್ವೀಟ್. ನಾನು ಆವಾಗಲೂ ಹೇಳಿದೆ, ಸ್ವೀಟ್ ತಿಂದರೆ ನಾವು ನೀರು ಕುಡಿಯಲ್ಲ, ಹೌದು, ಚಾಕ್ಲೇಟ್ ತಿಂದರೆ ನೀರು ಕುಡಿಯಲ್ಲ. ಅವಾಗ ಏನಾಗುತ್ತೆ, ಚಾಕ್ಲೇಟ್ ಹಲ್ ಮೇಲೆ ಅಂಟ್ಕೊಂಡಿರುತ್ತೆ, ಓಕೆ, ಅದನ್ನು ಹಾಗೆ ಬಿಟ್ಬಿಡ್ತೀವಿ, ದಟ್ ಲೀಡ್ಸ್ ಟು ಕ್ಯಾವಿಟಿ. ಓಕೆ, ಸೊ ದಟ್ಸ್ ವೆನ್ ವಿ ಸೇ ದಟ್ ಅದಕ್ಕೆ ಮಕ್ಕಳು ಮುಂಚೆ ಚಾಕ್ಲೇಟ್ ತಿನ್ಬೇಡಿ, ಮಕ್ಕಳಂತ ನಾವೇ ನೀರು ಕುಡಿಯಲ್ಲ, ಮಕ್ಕಳೆಲ್ಲಿ ನೀರು ಕುಡಿತಾರೆ. ಕರೆಕ್ಟ್ ರೈಟ್. ಆ್ಯಂಡ್ ಮಕ್ಕಳಲ್ಲಿ ಹಲ್ಲಿಂದು ಗ್ರೂಸ್ ಅಂತ ಹೇಳ್ತೀವಲ್ವ, ಹಲ್ಲಿನ ಮೇಲೆ ಗ್ರೂಸ್ ಅಂತ ಇರುತ್ತೆ ಪ್ಲ್ಯಾಟ್ಫಾರ್ಮಲ್ಲಿ, ಟೇಬಲ್ ಟಾಪಲ್ಲಿ, ಅದು ತುಂಬ ಡೀಪಾಗಿರುತ್ತೆ. ಸೊ ಅದು ಒಳಗಡೆ ಹೋದ ತಕ್ಷಣ ಅದು ಆಚೆ ಈಸಿಯಾಗಿ ಬರಲ್ಲ, ಬ್ರಷ್ ಮಾಡಿದ್ರೂ ಬರಲ್ಲ ಅದು. ಸೊ ಅದಕ್ಕೆ ಆದಷ್ಟು ಚಾಕ್ಲೇಟ್ ಸ್ವೀಟ್ಸ್ ಅವಾಯ್ಡ್ ಮಾಡಿರಿ ಅಂತ ಮಕ್ಕಳಿಗೆ ಹೇಳೋದು. ಬಟ್ ಚಾಕ್ಲೇಟ್ ನಾವು ತಿನ್ಲಿಕ್ಕಾಗುತ್ತೆ, ಜಾಸ್ತಿ ತಿನ್ನೋದು ಮಕ್ಕಳಲ್ಲ. ಇಟ್ಸ್ ಮೆಂಟ್ ಫಾರ್ ಕಿಡ್ಸ್ ಇಸಂಟ್ ಇಟ್ ಮೋರ್? ಇಲ್ಲ, ನಾವು ಕಿಡ್ಸ್ ಡಾಕ್ಟರ್ ತುಂಬ ತಿಂತೀವಿ, ಹಂಗಾರೆ ನೀವು ಇನ್ನೂ ಕಿಡ್ಸೇ ಡಾಕ್ಟರ್. ಇವಾಗ ಹಲ್ಲು ಅಂದ ತಕ್ಷಣ ಇವಾಗ ಎಲ್ಲ ಕಾನ್ಸೆಪ್ಟ್ಸ್ ಗೊತ್ತಾಯ್ತು ಡಾಕ್ಟರ್ ನಮಗೆ. ಮೊದಲು ದೆರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಇವಾಗ ಕ್ಯಾವಿಟೀಸ್ ಅಂತ ಹೇಳ್ತಿರಲ್ಲ, ಹುಳುಕ್ ಅಂತ ಇದ್ರು, ಅಥವಾ ವಿಸ್ಡಮ್ ಟೂತ್ ಅಂದರೆ ಹಲ್ಲು ತೆಗಿಸ್ಬೇಕು ಅಂತ ಇದ್ರು. ಬಟ್ ಮೇನ್ ನಾನು ಕೇಳ್ತಿರೋದು ಹಲ್ಲು ಕಟ್ಟಿಸ್ಕೋಬೇಕು, ಹಲ್ಲು ಕಟ್ಟಿಸ್ಕೊಂಡಿದ್ದೀನಿ ಅಂತ. ವಾಟ್ ಈಸ್ ಹಲ್ಲು ಕಟ್ಟಿಸ್ಕೊಳ್ಳೋದಂದ್ರೆ? ಹಲ್ಲು ಕಟ್ಟಿಸ್ಕೊಳ್ಳೋದಂದರೆ ಇಫ್ ದೇರ್ ಇಸ್ ಅ ಮಿಸ್ಸಿಂಗ್ ಟೂತ್, ಅಂದರೆ ಹಲ್ಲು ಬಿದ್ದೋಯ್ತು, ಹುಳುಕಾಗಿ ಬಿದ್ದೋಯ್ತು, ಇಲ್ಲ ಏಟಾಗಿ ಬಿದ್ದೋಯ್ತು, ಆಕ್ಸಿಡೆಂಟಲ್ಲಿ ಬಿದ್ದೆ ಮುರಿದೋದೆ, ಆವಾಗ ಹಲ್ಲು ರೀಪ್ಲೇಸ್ಮೆಂಟ್ ಮಾಡಲೇಬೇಕಲ್ಲ, ದಟ್ಸ್ ಕಾಲ್ಡ್ ಅಸ್ ಹಲ್ಲು ಕಟ್ಟೋದು. ಇವಾಗ ಹಲ್ಲು ಕಟ್ಟಿಸ್ಕೊಳ್ಳೋದು ಅಂದ ತಕ್ಷಣ ನಾನು ನೋಡಿರ್ತೀನಿ ಸ್ವಲ್ಪ ಹೀರೋಯಿನ್ಸು, ಆ್ಯಕ್ಟ್ರೆಸಸ್ ಎಲ್ಲ ಇಡೀ ಬಾಯಿನೇ ಹಲ್ಲು ಕಟ್ಟಿಸ್ಕೊಂಡಿರ್ತಾರೆ. ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ದಟ್ ಈಸ್ ನಾನು ಹೇಳಿದ್ನಲ್ಲ ನಿಮಗೆ, ವೆನಿರಿಂಗ್ಸ್ ಅಂತ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ದಿಸ್ ಈಸ್ ಸ್ಮೈಲ್ ಮೇಕ್ ಓವರ್. ಪೂರ್ತಿ ಹಲ್ಲು
ಅಂದರೆ veneers ಎಲ್ಲ ಮಾಡ್ತೀವಿ. ತೆಗೆದು ಎಲ್ಲ ಹಲ್ಲು ತೆಗಿಯಲ್ಲ, Okay. ಯಾವುದು ಹಲ್ಲು ತೆಗಿಯಲ್ಲ, ಎಲ್ಲ ಹಲ್ಲಿರುತ್ತೆ. ಹಲ್ಲಿನ ಮೇಲ್ಗಡೆ ಒಂದು ಲೇಯರ್ ತೆಗಿತೀವಿ ಅಷ್ಟೇ. ಎನಾಮಲ್. ಎನಮಲ್ ಲೇಯರ್ ಒಂದು ತೆಗೆದು ಆ ಎನಮಲ್ ಲೇಯರ್ಗೆ ಹಾರ್ಡ್ಲಿ 1.5 mm ಮ್ಯಾಕ್ಸಿಮಮ್. ಓಕೆ. ಆ 1.5 mmಗೆ ವಿಲ್ ಅಟ್ಯಾಚ್ ಅ ಲೇಯರ್ ಆಫ್ ಅ ವೆನೀರ್ಸ್. ಇಟ್ಸ್ ಅ ಪೋರ್ಸ್ಲಿನ್ ವೆನೀರ್ಸ್. ಪೋರ್ಸ್ಲಿನ್ ಅಂದರೆ ಗೊತ್ತಲ್ವ? ಪೋರ್ಸೆಲಿನ್ ಗೊತ್ತು, ಈ ಡಿಶಸ್ ಎಲ್ಲ ಮಾಡ್ತಾರಲ್ಲ. ಅದೇ ಥರ, ಬಟ್ ಇದಕ್ಕೆ ಬೇರೆ ಪೋರ್ಸ್ಲಿನ್ ಇರುತ್ತೆ. ಓಕೆ ಓಕೆ. ಇಟ್ಸ್ ಅ ಪೋರ್ಸ್ಲಿನ್ ವಿಲ್ ಕಾಲ್ಡ್ ಅಸ್. ಅದರಲ್ಲಿ ತುಂಬ ವೆರೈಟಿ ಇದೆ. ಸಿರ್ಕೋನಿಯಾ, ಎಸಿಕ್ಸ್ ತುಂಬ ಇದೆ. ಅದರಲ್ಲಿ ವಿಲ್ ಪ್ಲೇಸ್ ಒನ್ ಲೇಯರ್ ಆಫ್ ದ ಪೋರ್ಸ್ಲಿನ್ ಆನ್ ದ ಟೂತ್ ಸರ್ಫೇಸ್. ಓಕೆ. ಅದನ್ನು ಫುಲ್ ಮಾಡ್ತೇವೆ. ಸೊ ಯೂಶಲಿ ಆ್ಯಸ್ ಐ ಟೋಲ್ಡ್ ಅಪ್ ಟು ಪ್ರೀಮೋಲರ್ಸ್, ಅಂದರೆ 8 ಹಲ್ಲು ಮಾತ್ರ ಮಾಡೋದು ಮ್ಯಾಕ್ಸಿಮಮ್. ದೇರ್ ಇಸ್ ಟೋಟಲ್ ಓರಲ್ ಲಿಮಿಟೇಷನ್. ಆವಾಗ ತುಂಬ ಹಲ್ಲು ಹಾಳಾಗೋಗಿರುತ್ತೆ, ಆವಾಗ ವಿಲ್ ಡೂ ಅ ರೂಟ್ ಕೆನಾಲ್ಸ್ ಆ್ಯಂಡ್ ಆನ್ ದ ಕ್ರೌನ್ಸ್, ಅಂದರೆ ಆ ಹಲ್ಲು ಮೇಲೆ ಪೂರ್ತಿ ಹಲ್ಲು ಚಿಕ್ಕದು ಮಾಡಿ ಅದ್ರ ಮೇಲೆ ಕ್ರೌನ್ ಥರ ಮಾಡ್ತೀವಿ. ಅದೊಂದು 2 mm 2.5 mm ಬರುತ್ತೆ. ಥಿಕ್ನೆಸ್ ಜಾಸ್ತಿ ಇರಬೇಕು ಅದಕ್ಕೆ. ಸರ್, ಈಗ ಕ್ವಾಕ್ಸ್ಗಳು ತುಂಬ ಇದ್ದಾರೆ, ಅಂದರೆ ಎಲ್ಲ ಫೀಲ್ಡಲ್ಲೂ ಕ್ವಾಕ್ಸ್ ಇದ್ದಾರೆ, ಡೆಂಟಿಸ್ಟಲ್ಲೂ ಕ್ವಾಕ್ಸ್ ಇದ್ದಾರೆ. ಓನ್ಲಿ ಕ್ವಾಕ್ಸ್ ಫಾರ್ ಪ್ರಾಕ್ಟೀಸಿಂಗ್. ನಿಮ್ಗೆ ಗೊತ್ತದು ಮುಂಚೆ ಇಲ್ಲ ಸರ್. ಮುಂಚೆ ಇಂಡಿಯಾದಲ್ಲಿ ಇದ್ದಿದ್ದೆ ಬರೀ ಕ್ವಾಕ್ಸ್. ಓಕೆ. ಡೆಂಟಿಸ್ಟ್ ಯಾರು ಇರಲಿಲ್ಲ. ಯಾವ ಇಯರ್ ತನಕ ಡಾಕ್ಟರ್ ಇದು? ಎನಿ ಸ್ಪೆಸಿಫಿಕ್? I can say not because even I have seen even my father, he has gone to a quack to get his tooth extracted. ಓಕೆ. This I am speaking in 1985-86. ಸರಿ. Okay. ಆ ಟೈಮಲ್ಲಿ ಹೇಳಿ. ಆ ಟೈಮಲ್ಲಿ ಅವರು ಹಲ್ಲು ತುಂಬ ನೋವಾಯಿತು ಅಂತೇಳಿ ಹೋಗಿ, ಯಾರು ಅಂದರೆ ಎಲ್ಲರೂ ದೇ ಯೂಸ್ ಟು ಕಾಲ್ ಇಟ್ ಅಸ್ ಎ ಚೈನಾ ಡಾಕ್ಟರ್. ಓಕೆ. ಏನಕ್ಕೆ? ವೈ? Chinese were eligible quacks that time. ಓಕೆ, ಅಂಡರ್ಸ್ಟುಡ್. ಓಕೆ, ಕರೆಕ್ಟ್. ಸೊ ಅವಾಗ ಯಾವುದೋ ಒಂದೊಂದು ಊರಲ್ಲಿ, ದೊಡ್ಡ ಊರಲ್ಲಿ ಚೈನಾ ಡಾಕ್ಟರ್ ಅಂತಿರೋರು, ಅವ್ರ ಹತ್ರ ಹೋಗ್ಬಿಟ್ಟು ದೇ ಯೂಸ್ ಟು ಗೆಟ್ ಇಟ್ ಪುಲ್ಡ್ ಇಟ್ ಔಟ್. ಓಕೆ. ಇವಾಗ ಅವ್ರು ಏನಾಗಿದ್ದಾರೆ, ಅವ್ರ ಮಕ್ಕಳು, ಅವ್ರ ಮಕ್ಕಳಲ್ಲ, ಅವ್ರ ಮೊಮ್ಮಕ್ಕಳು, ನಾವು ದೇ ಹ್ಯಾವ್ ಬಿಕಮ್ ಅ ಡೆಂಟಿಸ್ಟ್. ದೇ ಆರ್ ಡೂಯಿಂಗ್ ವೆರಿ ವೆಲ್. ಬಿಕಾಸ್ ಆವಾಗ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಏನೂ ಇರ್ತಿರ್ಲಿಲ್ಲ. ಸೊ ಲೈಸೆನ್ಸ್ ಎಲ್ಲ ಏನೂ ಕೇಳ್ತಿರ್ಲಿಲ್ಲ, ಏನಿಲ್ಲ. ಇಟ್ಸ್ ನಥಿಂಗ್ ಬಟ್ ಯಾವುದೋ ಒಂದು ಟೇಬಲ್ ಹಾಕ್ಕೊಂಡಿರೋರು, ಚೇರ್ ಹಾಕ್ಕೊಂಡಿರೋರು, ದೇ ಯೂಸ್ ಟು ಗೋ ಆ್ಯಂಡ್ ದೇ ಯೂಸ್ ಟು ಇಟ್. ಬಟ್ ನೀವು ಕ್ವಾಕಿಸಮ್ ಬಗ್ಗೆ ಕೇಳ್ತಿದ್ರೆ ಅಂದರೆ ಇವಾಗಲೂ ಇನ್ನೂ ಕ್ವಾಕಿಸಮ್ ಇನ್ನೂ ನಡೆಯುತ್ತೆ. ಎಸ್. ಸೊ ವಿ ಹ್ಯಾವ್ ಸೀನ್ ಪೀಪಲ್ ಯಾವುದೋ ಆಲ್ದ ಮರದ ಕೆಳಗಡೆ, ಯಾವುದೋ ಫ್ಲೈಓವರ್ ಕೆಳಗಡೆ ಕೂತಿರ್ತಾರೆ ಭಾಳ ಜನ, ಒಂದು ಸೆಟ್ ಆಫ್ ಡೆಂಚರ್ಸ್, ಹಲ್ಲುಗಳೆಲ್ಲ ಇಟ್ಕೊಂಡು. ದಟ್ಸ್ ರಿಯಲಿ ಸಿಕ್ ಆ್ಯಕ್ಚುಲಿ. ಅದನ್ನು ತುಂಬ ಡೇಂಜರಸ್. ಏನಂದರೆ ಹಲ್ಲಿಲ್ಲ ಅಂತ ಇವಾಗ ನಮ್ಮ ಅಕ್ಷಯ ಹೇಳಿದ್ರಲ್ಲ, ಹಲ್ಲಿಲ್ಲ ಅಂದ ತಕ್ಷಣ, ಒಂದು ಹಲ್ಲಿಲ್ಲ ಅಂದ ತಕ್ಷಣ ಅಲ್ಲಿ ಯಾವುದೋ ಒಂದು ಹಲ್ಲನ್ನ ಫೈಲ್ ಮಾಡಿಬಿಟ್ಟು ಆ ಹಲ್ಲು ಪಕ್ಕ ಮ್ಯಾಚ್ ಮಾಡಿ ಒಳಗಡೆ ಆ ಕಡೆ ಈ ಕಡೆ ವಿಲ್ ಕಾಲ್ಡ್ ಕೋಲ್ಡ್ ಕ್ಯೂರ್ ಅಕ್ಲಿಕ್ ಅಂತ ಹೇಳ್ತೀವಿ. ಅಕ್ಲಿಕ್ ಇರುತ್ತಲ್ಲ, ಅಕ್ಲಿಕ್ ಕೇಳಿದಿರಲ್ಲ, ಅಕ್ಲಿಕ್ ಈಸ್ ಯೂಸ್ಡ್ ವಾಸ್ಲಿ ಇನ್ ಡೆಂಟಿಸ್ಟ್ರಿ. ಡೆಂಚರ್ಸ್ ಎಲ್ಲ ಮಾಡೋದು, ಫುಲ್ ಡೆಂಚರ್ಸ್ ಎಲ್ಲ ಮಾಡೋದು ಅಕ್ಲಿಕಲ್ಲೇ. ಓಕೆ. ಸೊ ಅದನ್ನು ಕೋಲ್ಡ್ ಕ್ಯೂರ್ ಅಕ್ಲಿಕ್ ಅಂತ ಬರುತ್ತೆ. ಪೌಡ್ರ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅದು. ಪೌಡ್ರ್ ಲಿಕ್ವಿಡ್ ಎರಡು ಮಿಕ್ಸ್ ಮಾಡಿದ ತಕ್ಷಣ ಒಂದು 1 ನಿಮಿಷ 2 ನಿಮಿಷದಲ್ಲಿ ಗಟ್ಟಿಯಾಗ್ಬಿಡುತ್ತೆ ಅದು. ಅದನ್ನು ಈ ಪ್ಲಾಸ್ಟಿಕ್ ಅಕ್ಲಿಕ್ ಹಲ್ಲು ಒಂದು ಚಿಕ್ಕದು ಇಟ್ಬಿಟ್ಟು ಅಕ್ಕಪಕ್ಕ ಹಲ್ಲು ಜೊತೆಲಿ ಸೇರಿಸ್ಬಿಟ್ಟು ಪ್ಯಾಚ್ ಮಾಡಿಬಿಡ್ತಾರೆ ಈಗ. ಸೊ ಅದು ಒಂದು ಹಲ್ಲಾದರೆ ಬರೋಲ್ಲ, ಮಲ್ಟಿಪಲ್ ಟೂತ್ ಮಾಡಿಬಿಟ್ಟಿರ್ತಾರೆ. ಸೊ ನಾನೇ ಕಮ್ಮಿ ಇಲ್ಲ ಅಂದರೆ ಒಂದು 5-6 ಪೇಷಂಟು ನಾನು ಕ್ಲಿನಿಕಲ್ಲಿ ಬಂದು ತೆಗೆದ್ಮೇಲೆ ನೋಡಿದ್ದು, ಒಳಗಡೆ ಇಟ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಕಾರ್ಸಿನೋಮಾ ಅಂದರೆ ಕ್ಯಾನ್ಸರ್. ಆ ಪೇಷಂಟ್ಸ್ನ ಕಿದ್ವಾಗಿ ಕಳಿಸಿದ್ದೀನಿ. ಅದರಲ್ಲಿ ಒಬ್ಬರು ಯಾರೋ ಗೊತ್ತಿರೋರು ಇದ್ದರು, ದೇ ಸೆ ದಟ್ ಹಿ ಪಾಸ್ಡ್ ಅವೇ, ಹೋಗ್ಬಿಟ್ರು. ಬಟ್ ಅದಾದಮೇಲೆ ಒಂದು 2-3 ಪೇಷಂಟ್ನ ಕಳಿಸಿದ್ದೆ. ಅವರು ಅದು ಇದೆ ಅಂದ ತಕ್ಷಣ ಅವರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ, ಎಲ್ಲೆಲ್ಲ ಹೋಗಿರ್ತಾರೆ. ಒಂದು ಪೇಷಂಟ್ ಐ ಕೇಮ್ ಟು ನೋ ದಟ್ ಸೇಯಿಂಗ್ ದಟ್ ಒಂದು 5-6 years ಬ್ಯಾಕ್ ಆಫ್ಟರ್ ದ ಕೋವಿಡ್ ಹಿ ಪಾಸ್ಡ್ ಅವೇ ಬಿಕಾಸ್ ಆಫ್ ದಿಸ್ ಫೇಕ್ ಕ್ವಾಕಿಸಮ್. ಅದನ್ನು ಮಾಡಿ ಬಿಕಾಸ್ ದೇ ಆಪ್ಟ್ ಫಾರ್ ದ ಚೀಪೆಸ್ಟ್ ಥಿಂಗ್. ಡೆಂಟಿಸ್ಟ್ರಿನಲ್ಲಿ ಏನಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಹೇಳಿ ಯಾರು ಮಾಡಿಸಲ್ಲ. ಈವನ್ ಐ ಸೇ ಮೈ ಪೇಷಂಟ್ಸ್, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬೇಕಿರೋ ಹಲ್ಲು ತೆಗ್ಸ್ಕೊಂಡು ಸುಮ್ಮನೆ ಇದ್ಬಿಡಿ, ಹಲ್ಲಿಲ್ದಂಗೆ. ಅದೆಲ್ಲ ದಯವಿಟ್ಟು ಮಾಡಿಸ್ಕೋಬೇಡಿ ಅಂತ ಹೇಳ್ತೀನಿ. ಪ್ರಾಣ ಇದ್ದರೆ ಆರಾಮಾಗಿ ಏನೋ ಒಂದು ಸ್ವಲ್ಪ ಮುದ್ದೆಗಿದ್ದೆ ಅದನ್ನು ನುಂಗ್ಕೊಂಡಿರ್ಬೋದು, ಗಂಜಿ ಕುಡ್ಕೊಂಡು. ನೀವು ಅದನ್ನು ಚೆನ್ನಾಗಿ ಕಾಣಬೇಕಂತ ಅದನ್ನು ಮಾಡಿಸ್ಕೊಂಡು ನಿಮ್ಮ ಜೀವನ ನಿಮ್ಮ ಕೈಗೆ ನೀವೇ ತಂದ್ಕೊಂಡಂಗಾಯ್ತಲ್ವ. ಇಸ್ಂಟ್ ಇಟ್? ದಟ್ಸ್ ವೈ ನಾಟ್ ಆಲ್ ಪೇಷಂಟ್ಸ್ ವಿಲ್ ಹ್ಯಾವ್ ದ್ಯಾಟ್. ಸಮ್ ಪೇಷಂಟ್ಸ್ಗೆ ಯಾರಿಗೆ ಇಮ್ಯೂನ್ ಕಮ್ಮಿ ಇರುತ್ತೋ ಅವರಿಗೆಲ್ಲ ದಟ್ ಲೀಡ್ಸ್ ಟು ದಟ್. ರೈಟ್. ಡಾಕ್ಟರ್, ಇವಾಗ ಆ್ಯಕ್ಟ್ರೆಸಸ್ ಅಂತ ಮಾತಾಡ್ತಾ ಇದ್ವಿ, ಹಲ್ಲು ಕಟ್ಟಿಸ್ಕೊಳ್ಳೋದು ಒಂದು. ಇನ್ನೊಂದು ಏನಪ್ಪ ಅಂದರೆ, ಎಲ್ಲರಿಗೂ 32 ಟೀತ್ ಇರಲ್ಲ, ಇಲ್ಲಿ ಎಕ್ಸ್ಟ್ರಾ 1-2 ಟೀತ್ ಇರುತ್ತೆ. ಸ್ವಲ್ಪ ಜನ ಕ್ಯೂಟ್ ಆಗಿದೆ, ಅದು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ತೆಗೆಸ್ಕೊಂಡಿರಲ್ಲ. ಐಡಿಯಲ್ಲ ಅದು ಇಟ್ಕೊಳ್ಳೋದು ಒಳ್ಳೇದ, ತೆಗೆಸ್ಕೊಳ್ಳೋದು? ಆ್ಯಕ್ಚುಲಿ ಅದು ಡಿಪೆಂಡ್ಸ್ ಅಗೇನ್ ಎಲ್ಲಿ ಹಲ್ಲಿದೆ ಅನ್ನೋದು. ಒಂದು ಹಲ್ಲು ಇನ್ಸಿಸರ್ ಜಾಗದಲ್ಲಿ, ಇನ್ಸಿಸರಲ್ಲಿ ಇರಲ್ಲ, ಅದು ಆ್ಯಕ್ಚುಲಿ ಲ್ಯಾಟ್ರಲ್ ಮೇಲೆ ಇರುತ್ತೆ. ಅದು ಕೆನೈನ್ ಮೇಲೆ ಇರುತ್ತೆ. ಅದು ಅದೇನಂತಾರಪ್ಪ, ಇಲ್ಲಿ ಮೇಲೆ ಇರುತ್ತಲ್ಲ, ಇಲ್ಲಿ ಕಾಲ್ಡ್ ಆಸ್
ಅದೇ ಕೆನೈನ್ ಕನ್ನಡದಲ್ಲಿ ಏನಂತಾರೆ ಸರ್, ಇಲ್ಲಿ ಪರವಾಗಿಲ್ಲ ಸರ್. ಓಕೆ. ಕೋರೆ ಹಲ್ಲು. ಕೋರೆ ಹಲ್ಲನ್ನ ಮೇಲೆ ಹಿಂಗಿರುತ್ತಲ್ವರ, ಕೋರೆ ಹಲ್ಲು ಅಲ್ಲಿರೋದ್ರಿಂದ ಸಮ್ ಪೀಪಲ್ ದೇ ಥಿಂಕ್ ದಟ್ ಇಲ್ಲ ಅವ್ರಿಗೆ ಒಳ್ಳೇದಾಗ್ತಿದೆ, ಹೌದು, ಲಕ್ಕಿ ಚಾಮ್ ಚೆನ್ನಾಗಿದೆ ಅಂತ. ಬಿಕಾಸ್ ಅದು ಸ್ಮೈಲ್ ಮಾಡಿದ ತಕ್ಷಣ ಅದು ಒಳಿಯುತ್ತೆ ಪಳಪಳ ಅಂತ. ಅದು ಬಿಕಾಸ್ ದಟ್ ಈಸ್ ಅನ್ಯೂಸ್ ಟೂತ್. ಇಲ್ಲಿರುತ್ತಲ್ಲ ಅದನ್ನ ಯೂಸ್ ಮಾಡಲ್ಲ. ಸೊ ಅದಕ್ಕೇನಾಗುತ್ತೆ, ಬೆಳ್ಳಗಿರುತ್ತೆ, ಹಾಗೆ ಇರುತ್ತೆ. ಅದು ಏನಕ್ಕೆ ಅಲ್ಲಿತ್ತು ಅಂದರೆ ಬಿಕಾಸ್ ಇಟ್ ಡಸಂಟ್ ಹ್ಯಾಡ್ ಅ ಸ್ಪೇಸ್ ಟು ಅಕಾಮಡೇಟ್ ಹಿಯರ್. ಕರೆಕ್ಟು. ಮ್ಯಾಂಡಬಲ್ ಮ್ಯಾಕ್ಸಿಲ ಚಿಕ್ಕದಾಗಿರುತ್ತೆ, ಜಾಗ ಇದ್ದಿರಲ್ಲ. ಅದಕ್ಕೇನಾಗುತ್ತೆ, ಅದು ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಕರೆಕ್ಟ್. ಸೊ ಇಲ್ಲೇ ಇದ್ದಿದ್ರೆ, ಜಾಗ ಇದ್ದಿದ್ರೆ ಅಲ್ಲೇ ಬಂದಿರೋದು. ಸೊ ಯೂಶಲಿ ವಿ ವೋಂಟ್ ಅಡ್ವೈಸ್ ಟು ಗೆಟ್ ಇಟ್ ಕೀಪ್ ಲೈಕ್ ದ್ಯಾಟ್ ಓನ್ಲಿ. ಬಟ್ ಅದರಿಂದ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ತೆಗೆಸ್ಕೊಳ್ಳಿ ಅಂತ ಹೇಳ್ತೀವಿ. ತೊಂದರೆ ಆಗ್ತಿಲ್ಲ, ದೇಶ ದಟ್ ಇಲ್ಲ ನನಗೆ ಅದು ಲಕ್ಕಿ ಚಾಮ್ ಎಲ್ಲ ಇರಲಿ ಅಂದರೆ ಆಯ್ತು ಇರಲಿ ಅಂತ ಬಿಟ್ಬಿಡ್ತೀವಿ. ಇಫ್ ಇಟ್ ಈಸ್ ರಿಯಲಿ ಹರ್ಟಿಂಗ್ ಯು, ಇಫ್ ರಿಯಲಿ ಪ್ರಾಬ್ಲಮ್ ಯು, ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಿದೆ, ದೆನ್ ಯು ಗೆಟ್ ಇಟ್ ರಿಮೂವ್. ರೈಟ್. ತೊಂದರೆ ಏನು ಕೊಡ್ತಿಲ್ಲ, ಆ ಹಲ್ಲು ಯೂಶಲಿ ಅಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಕೆಳಗಡೆ ಹಾಲಿನ ಹಲ್ಲು ಬೀಳಲ್ಲ. ಓಕೆ. ಇಟ್ ವಿಲ್ ಗೆಟ್ ರಿಟೇನ್. ಓಕೆ ಓಕೆ ಓಕೆ. ಸೊ ದ್ಯಾಟ್ಸ್ ದ ಮೇನ್ ರೀಸನ್. ಸೊ ಅವಾಗ ಏನಾಗುತ್ತೆ, ಆ ಹಾಲಿನ ಹಲ್ಲು ಅಲ್ಲೇ ಇರುತ್ತೆ. ಅವರು ಒಂದು 25-30 ವರ್ಷ ಆಗೋ ಟೈಮಲ್ಲಿ ಹಾಲಿನ ಹಲ್ಲು ಬೀಳುತ್ತೆ. ಅವಾಗ ಅಲ್ಲಿ ಸಂಧಿ ಆಗ್ಬಿಡುತ್ತೆ. ದಟ್ಸ್ ವೆನ್ ಇನ್ನೊಂದು ಪ್ರಾಬ್ಲಮ್ ಅವರಿಗೆ. ಅವಾಗ ಸರ್ ಇಲ್ಲಿ ಸಂಧಿ ಆಗ್ಬಿಡುತ್ತೆ, ಏನು ಮಾಡೋದು? ಅಯ್ಯೋ. ಆವಾಗ ಆರ್ಥೋಡಾಂಟಿಕ್ ಅಂದರೆ ಕ್ಲಿಪ್ ಟ್ರೀಟ್ಮೆಂಟ್ ಕಮ್ಸ್ ಇನ್ ಅ ಪಿಕ್ಚರ್. ನಾನು ಅದು ಪರ್ಮನೆಂಟ್ ಟೂತ್ ಅಂದ್ಕೊಂಡಿದ್ದೆ. ದ್ಯಾಟ್ಸ್ ಅ ಪರ್ಮನೆಂಟ್ ಇತ್ತು, ಮೇಲ್ಗಡೆ ಇರೋದು ಪರ್ಮನೆಂಟ್ ಇತ್ತು. ಅದು ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದರೆ ಕೆಳಗಡೆ ಹಾಲಲ್ಲಿ ಬಿದ್ದಿರಲ್ಲ. ಅರ್ಥ ಆಯ್ತಾ? ಸೊ ಈ ಹಾಲಲ್ಲೂ ಏನಾಗುತ್ತೆ, ಆಮೇಲೆ ವೆನ್ ಹಿ ಟರ್ನ್ಸ್ ಇಂಟು 25-30 ಇಯರ್ಸ್ ಇಲ್ಲ 35 ಇಯರ್ಸ್ಗೆ ಅವಾಗ ಬೀಳುತ್ತೆ. ಅವಾಗ ಇಲ್ಲಿ ಗ್ಯಾಪ್ ಇರುತ್ತೆ. ಅವಾಗ ಗ್ಯಾಪ್ ಇರುತ್ತೆ. ಅವಾಗ ಮೇಲ್ಗಡೆ ಹಲ್ಲು ಕೆಳಗಡೆ ಬರ್ಲಿಕ್ಕೆ ಜಾಗ ಆಗಲ್ಲ. ಆವಾಗ ಡಾಕ್ಟ್ರು ಅದನ್ನು ಹೇಳೋದು ಅಲ್ಲಿಗೆ ಅಕಾಮಡೇಟ್ ಮಾಡೋದು. ದೇ ಸೇ ದಟ್ ಸ್ವಲ್ಪ ಜನ ಏನಂತಾರೆ, ನನಗೆ ಅಲ್ಲೇ ಇರಲಿ, ಚೆನ್ನಾಗಿದೆ, ನಾನು ಅಲ್ಲೇ ಇರ್ತೀನಿ. Until and unless if it is not creating any problem, it is safe over there. Okay. ಸೊ ಸೇಮ್ ವಿತ್ ವಿಸ್ಡಮ್ ಟೂತ್ ಪ್ರಾಬ್ಲಮ್ ಅಂದರೆ ಈಗ ನಮ್ಮ ಏಜಲ್ಲಿರೋರ್ಗೆ ಎಲ್ರಿಗೂ ವಿಸ್ಡಮ್ ಟೂತ್ ಬರ್ತಿದೆ. ರೀಸೆಂಟ್ಲಿ ಇವರು ತೆಗೆಸ್ಕೊಂಡು ಯಮ ಧರ್ಮ ಕಾಣಿಸ್ಬಿಟ್ಟ ಒಂದಿನ. ಸೊ ನಂಗೆ ಬಂದಿದೆ, ಬಟ್ ನನಗೇನು ಅಫೆಕ್ಟ್ ಆಗಿಲ್ಲ ಅದನ್ನು. ಓಕೆನಾ? ಸೊ ವಿಸ್ಡಮ್ ಟೂತ್ ಕೆಲವ್ರು ಏನು ಹೇಳ್ತಾರೆ ಅಂದರೆ ಇಲ್ಲ ತೆಗಿಸ್ಬಾರ್ದು ಅದನ್ನು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಇಲ್ಲ ತೆಗಿಸ್ಬೇಕು ಅಂತ ಹೇಳ್ತಾರೆ. ವಾಟ್ ಇಸ್ ದ ಯೂಸ್ ಆಫ್ ವಿಸ್ಡಮ್ ಟೂತ್? ತೆಗಿಸ್ಬೇಕಾ ತೆಗಿಸ್ಬೇಡ? ಇನ್ನು ಅಲ್ಟಿಮೇಟ್ಲಿ ಸೇಯಿಂಗ್ ದಿಸ್ ನಥಿಂಗ್, ಏನು ಯೂಸೇ ಇಲ್ಲ ವಿಸ್ಡಮ್ ಟೂತಲ್ಲಿ. ಓಕೆ. ಅಂಟಿಲ್ ಅನ್ಲೆಸ್ ಅದು ಅಕ್ಲೂಷನಲ್ಲಿ ಕರೆಕ್ಟ್ ಆಗಿದೆ ಅಂತ. ಮೇಲೆ ವಿಸ್ಡಮ್ ಟೂತ್, ಕೆಳಗಡೆ ವಿಸ್ಡಮ್ ಟೂತ್ ಎರಡೂ ಉಪಯೋಗಕ್ಕಿದೆ. ಅಂದರೆ ಇಟ್ಸ್ ಅಕ್ಲೂಡಿಂಗ್ ಟುಗೆದರ್ ಆ್ಯಂಡ್ ಇಟ್ಸ್ ಯು ಆರ್ ಏಬಲ್ ಟು ಚ್ಯೂ ವಿತ್ ದ್ಯಾಟ್. ಅಂದರೆ ನೀವು ಅದರಲ್ಲಿ ಊಟ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ದೀನಂದರೆ ಇಟ್ಸ್ ವೆರಿ ಆ್ಯಂಡ್ ಗುಡ್, ಹಂಗೆ ಇರುತ್ತೆ ಅದು. ಆ್ಯಂಡ್ ಆ ವಿಸ್ಡಮ್ ಟೂತ್ ಏನಕ್ಕೆ ಕಾರಣ ತೆಗೆಸ್ಕೊಳ್ಳೋಕೆ ಕಾರಣ ಏನಂದ್ರೆ ಅದು ಸರಿಯಾಗಿ ಬೆಳೆದಿರಲ್ಲ, ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿರಲ್ಲ. ಅದೇನಾಗುತ್ತೆ, ಒಂದು ಸ್ವಲ್ಪ ಅಡ್ಡಾದಿಡ್ಡಿ ಬಂದಿರುತ್ತೆ, ಇಲ್ಲ ಹಿಂದ್ಗಡೆಗೆ ಹೋಗ್ಬಿಟ್ಟಿರುತ್ತೆ, ಇಲ್ಲ ಮಲ್ಕೊಂಡಿರುತ್ತೆ. ಮೇಲ್ಗಡೆ ಹಲ್ಲು ಬಕ್ಕಲಿ ಎರಪ್ಟ್ ಆಗಿರುತ್ತೆ, ಕೆಳಗಡೆ ಹಲ್ಲೂ ಅದೇ ಥರ ಬಕ್ಕಲಿ ಎರಪ್ಟ್ ಆಗಿರುತ್ತೆ. ಸೊ ದಟ್ಸ್ ವೆನ್ ಅಲ್ಲಿ ಏನಾಗುತ್ತೆ, ಹಲ್ಲು ಸರಿಯಾಗಿ ಎರಪ್ಟ್ ಆಗಿಲ್ಲ ಅಂದರೆ ಆ ಜಾಗದಲ್ಲಿ ಊಟ ಸೇರ್ಲಿಕ್ಕೆ ಶುರು ಆಗುತ್ತೆ. ಎಲ್ಲವಕ್ಕೂ ಮೇನ್ ಮೂಲ ಗೊತ್ತಾಯ್ತಲ್ಲ ಅವ್ರ ಊಟ. ಕರೆಕ್ಟ್. ಊಟ ಮಾಡಬಾರ್ದು, ಊಟ ಆರೋಗ್ಯಕ್ಕೆ ಒಳ್ಳೆಯದು, ಊಟ ಬೇಕು, ಅದನ್ನು ಪ್ರಾಬ್ಲಮ್. ಆ ಊಟ ತಿಂದಿದ್ದು ಅಲ್ಲಿ ಸಿಗಾಕೊಳ್ಳದೆ ಕ್ಲೀನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದ್ರೆ ಆ್ಯಸ್ ಯು ಆರ್ ಡೂಯಿಂಗ್. ಇಫ್ ಯುವರ್ ಟೂತ್ ಈಸ್ ಸ್ವಲ್ಪ ವಕ್ರವಾಗಿದೆ ಆದರೂ ನನಗೆ ನೋವಿಲ್ಲ, ಸೊ ಅಲ್ಲಿ ಊಟ ಸಿಗಾಕೊಂಡ್ರು ನೀವು ಚೆನ್ನಾಗಿ ಬ್ರಷ್ ಮಾಡ್ತಿದ್ರೆ, ಕ್ಲೀನಾಗಿ ಇಟ್ಕೊಂಡಿದ್ರೆ ಉಳ್ಕಾಗಲ್ಲ, ಪ್ರಾಬ್ಲಮ್ ಬರಲ್ಲ. ಅಕ್ಷಯ್ ಅವ್ರು ಸರಿಯಾಗಿ ಮೇಂಟೈನ್ ಮಾಡಿರಲ್ಲ, ಅದಕ್ಕೆ ಪೇನ್ ಬಂದಿಲ್ಲ. ಇಲ್ಲ ನೋಡ್ರಿ, ತುಂಬ ವಿಸ್ಡಮ್ ಆಗೋಯ್ತು. ಅಲ್ಲ, ವಿಸ್ಡಮ್ ಟೂತ್ ಅಂತ ಹೆಸರು ಏನಕ್ಕೆ ಬಂದಿದೆ? ಈ ಟೈರಪ್ಸ್ ಆಫ್ಟರ್ 18 years. ಅದಕ್ಕೆ ಸುಮ್ಮನೆ ಅದಕ್ಕೆ ವಿಸ್ಡಮ್ ಟೂತ್. ಇಟ್ಸ್ ಎ ಲೇಮನ್ ಲ್ಯಾಂಗ್ವೇಜ್ ಕಾಲ್ಡ್ as wisdom tooth, but we called as a third molar. ಓಕೆ. 33rd tooth ಆ್ಯಕ್ಚುಲಿ. ಇಟ್ಸ್ ಮೋಲಾರಲ್ಲಿ 3ನೇ ಮೋಲಾರ್ ಅದು. ಫಸ್ಟ್ ಮೋಲಾರ್, ಸೆಕೆಂಡ್ ಮೋಲಾರ್, ಥರ್ಡ್ ಮೋಲಾರ್. ಫಸ್ಟ್ ಮೋಲಾರ್ ಇಟ್ ಎರಪ್ಸ್ ಅಟ್ ದ ಏಜ್ ಆಫ್ 6 years. ಅದೇ ಫಸ್ಟ್ ಬರೋದು ದೌಡೆ ಹಲ್ಲು. 6ನೇ ವರ್ಷಕ್ಕೆ ಬರುತ್ತೆ, 6ರಿಂದ 7 ವರ್ಷಕ್ಕೆ ಬರುತ್ತೆ. ಆಮೇಲೆ 2ನೇ ಮೋಲಾರ್ 12ರಿಂದ 14 ವರ್ಷದಲ್ಲಿ ಬರುತ್ತೆ. ಇದು 18 ಆದಮೇಲೆ ಬರುತ್ತೆ. ಒಬ್ಬರಿಗೆ ಬರೋದೇ ಇಲ್ಲ, ಒಳಗಡೆನೇ ಇರುತ್ತೆ. ಐವ್ ಸೀನ್ 70-80 ವರ್ಷದ ವಯಸ್ಸಾದವ್ರದ್ದೆಲ್ಲ ಒಳಗಡೆ ಹಂಗೆ ಇದೆ, ಸೇಫ್, ದೇ ಆರ್ ಗುಡ್. ಡಾಕ್ಟರ್, ಇವಾಗ ನಮ್ಮ ಮೂಲ ಉತ್ತರ ಕರ್ನಾಟಕ. ನನ್ನ ತಾಯಿ ಹಲ್ಲೆಲ್ಲ ಎಲ್ಲೋ ಆಗಿಬಿಟ್ಟಿದೆ, ರೆಡ್ ಎಲ್ಲೋ ಎಲ್ಲ ಆಗಿದೆ. ನಾನಿಲ್ಲಿ ಬೆಂಗಳೂರಲ್ಲಿ ಬೆಳೆದಿರೋ ಕಾರಣ ನನಗೆ ಅಷ್ಟಾಗಿಲ್ಲ, ಇಟ್ಸ್ ವೈಟ್. ಬಟ್ ಅಷ್ಟೋ ಜನ ಉತ್ತರ ಕರ್ನಾಟಕಕ್ಕೆ ಹೋದಾಗ ಹಲ್ಲು ಬಿಕಾಸ್ ಫ್ಲೋರಿನ್ ಜಾಸ್ತಿ ಇರೋ ಕಾರಣ ಹಳದಿರುತ್ತಲ್ಲ, ಅದು ರಿವರ್ಸ್ ಮಾಡೋಕ್ಕಾಗತ್ತಾ? ಸೊ ನೀವು ಹೇಳೋದು ಹೆಂಗಂದರೆ ಉತ್ತರ ಕರ್ನಾಟಕದಲ್ಲಿ ಅಮ್ಮ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಅವ್ರಿಗೆ ಆಗಿದೆ. ನಮ್ಮ ಡ್ಯಾಡಿದು ಇದೆ ಸರ್ ಅದೇ ಥರ, ಅವರು ಅಲ್ಲಿ ಹುಟ್ಟು ಬೆಳೆದಿರ್ತಾರೆ. ಎಕ್ಸಾಕ್ಟ್ಲಿ. ಬಟ್ ನೀವು ಹುಟ್ಟು ಬೆಳೆದಿರೋದು ಇಲ್ಲಿ. ಕರೆಕ್ಟು. ಅಂದರೆ ನಾನು ಕೇಳ್ತಾ ಇರೋದು, ಇವಾಗ ಅವ್ರದ್ದು ಆ ಕಲರಿಂಗು ರಿವರ್ಸ್ ಮಾಡೋದಕ್ಕೆ ಆಗಲ್ಲ. ಓನ್ಲಿ ಕಾಸ್ಮೆಟಿಕ್ ಟ್ರೀಟ್ಮೆಂಟ್.
ಓಕೆ ಓಕೆ ಓನ್ಲಿ ವಿ ಹ್ಯಾವ್ ಟು ಗಿವನ್ ಅ ಸಬ್ಸ್ಟಿಟ್ಯೂಟ್. ಹಾಂ ಹಾಂ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಅಷ್ಟೇ. ಬೇರೆ ಫ್ಲೋರೈಡ್ ಅಂದರೆ ಮೆಡಿಕೇಷನ್ಸಲ್ಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದಟ್ಸ್ ಅ ಹಾರ್ಡ್ ಸ್ಟ್ರಕ್ಚರ್. ಟೂತ್ ಇಸ್ ಅ ಹಾರ್ಡ್ ಸ್ಟ್ರಕ್ಚರ್, ಅದನ್ನು ಏನು ಮಾಡಲಿಕ್ಕಾಗಲ್ಲ. ಸ್ಕಿನ್ ಆದರೆ ಏನೋ ಮೆಡಿಕೇಷನ್ಸ್ ಹಾಕ್ಬಿಟ್ಟು ಏನೋ ಮಾಡಿ ಒಂದು ಸ್ವಲ್ಪ ಬೆಳ್ಳಗೆ ಮಾಡ್ಬೋದು, ಕಪ್ಪಗೆ ಮಾಡ್ಬೋದು. ಬಟ್ ಹಲ್ಲು ಆಗೋದೇ ಇಲ್ಲ. ಹಲ್ಲು ಇಟ್ ಹ್ಯಾಸ್ ಟು ಬಿ ಸಬ್ಸ್ಟಿಟ್ಯೂಟ್ ವಿತ್ ಸಮ್ ಅದರ್ ಥಿಂಗ್. ರೈಟ್ ರೈಟ್. ಇವಾಗ ಸ್ಮೈಲ್ ಅಂತ ಮಾತಾಡ್ತಿದ್ರು ಡಾಕ್ಟರ್. ಅದು ಸ್ಮೈಲ್ ಅನ್ನೋದು ಇನ್ನೊಂದು ಅಸೋಸಿಯೇಟ್ ವಿತ್ ಜಾ ಲೈನ್. ಹೌದು, ಶಾರ್ಪ್ ಮಾಡ್ಕೋತಿರ್ತಾರೆ ಎಷ್ಟೋ ಜನ, ಮ್ಯೂವಿಂಗ್ ಅಂತ ಮಾಡ್ತಾರೆ, ಹೌದೌದು, ಚ್ವಿಂಗಮ್ ಯೂಸ್ ಮಾಡ್ತಾರೆ. ಹೌದೌದು. ನಾನು ತಿಂತೀನಿ ಬಿಕಾಸ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅದು ಅಂತ. ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ಅಥವಾ ಸುಮ್ಮನೆ? ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ. ಅಲ್ಟಿಮೇಟ್ಲಿ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಇಲ್ಲಿ ಏನಕ್ಕೆ ನಿಮಗೆ ಆ್ಯಂಗಲ್ ಬರುತ್ತೆ ಅಂದ್ರೆಗಿನ ಜಾಸ್ತಿ ನಿಮ್ಮದು ಮಸಲ್ಸ್ ಅಲ್ಲಿ ಜಾಸ್ತಿ ಮ್ಯಾಸ್ಟಿಕೇಟರ್ ಫೋರ್ಸಸ್ ಜಾಸ್ತಿ ಇರುತ್ತೆ. ಕರೆಕ್ಟ್. ಮ್ಯಾಸ್ಟಿಕೇಟರ್ ಫೋರ್ಸಸ್ ಜಾಸ್ತಿ ಆದಾಗ ಈ ಮಸಲ್ ಟೋನ್ ಆಗುತ್ತೆ. ಮಸಲ್ ಟೋನ್ ಆದಾಗ ದೆನ್ ವಿಲ್ ಗೆಟ್ ಎಲ್ ಆ್ಯಂಗಲ್. ಓಕೆ ಅಲ್ವರ. ಸೊ ಅದು ಮಸಲ್ ಟೋನ್ ಆಗ್ತಾನೆ ಇರಬೇಕಂದ್ರೆ ವಾಟ್ ಯು ಡೂ ಇಸ್ ಯೂಸ್ ಆ್ಯಸ್ ಯು ಟೆಡ್ ಮ್ಯೂವಿಂಗ್ ಅಂತ ಮ್ಯೂವಿಂಗ್ ಮಾಡ್ತೀರಿ, ಅದ್ರ ಜೊತೆಲಿ ಚ್ಯೂಂಗಮ್ ತಿಂತೀರಿ. ಕರೆಕ್ಟ್. ದಟ್ಸ್ ಒನ್ ಯು ಆರ್ ಟೋನಿಂಗ್ ಯುವರ್ ಮಸಲ್ಸ್. ಕಚ್ಚಿ 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 ಟೋನ್ ಮಾಡ್ತಿದ್ರಿ. ನಾವು ಹೇಗೆ ಇವಾಗ ಬೈಸೆಪ್ಸ್ ಮಾಡಲಿಕ್ಕೆ ಒಂದೇ ಕಡೆ ಟೋನ್ ಮಾಡಿ ಮಾಡಿ ಜಿಮ್ ಮಾಡಿ ಮಾಡಿ ಒಂದು ಕಡೆ ಫುಲ್ ಟೋನ್ ಮಾಡ್ತೀವಿ, ಅದೇ ಥರ ದ ಸೇಮ್ ವೇ ಹಿಯರ್ ಇಟ್ ಕಮ್ಸ್ ಇಟ್ ಆ್ಯಕ್ಸ್ ಆಸ್ ಅ ಮಸಲ್ಸ್. ಇಲ್ಲಿ ಮಸೆಟರ್ ಮಸಲ್ಸ್ ಅಂತ ಇರುತ್ತೆ ಮೇಲ್ಗಡೆ ನಮ್ಮ ಚೀಕ್ಸ್ ಹತ್ರ. ಆ ಮಸೆಟರ್ ಮಸಲ್ನ ಎಷ್ಟು ಚೆನ್ನಾಗಿ ನೀವು ಟೋನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ದು ಆ್ಯಂಗ್ಲೇಷನ್ ಬರುತ್ತೆ. ಬಟ್ ಯೂಶಲಿ ವಿ ಓಂಟ್ ರೆಕಮೆಂಡ್ ಇಟ್ ಇಸ್ ಆ್ಯಕ್ಚುಲಿ ಮಾಡಬಾರ್ದು ಅಂತೇಳಿ. ಅಂದರೆ ನನಗೆ ಹಲ್ಲು ನೋವು ಸ್ಟಾರ್ಟ್ ಆಗ್ಬಿಟ್ಟಿದ್ದು ಒಂದು ಟೈಮ್ ಆದಮೇಲೆ. ಬಿಕಾಸ್ ಆರ್ಜಿ ಆದಾಗ ದಿನ ಮಾತಾಡಲೇಬೇಕು. ಒಂದಿನ ಹಲ್ಲು ನೋವಾಗಿ ಸ್ಟಾರ್ಟ್ ಆಯಿತು, ಆಮೇಲೆ ರೀಸನ್ ಗೊತ್ತಾಯಿತು ನನಗೆ. ಜಾಸ್ತಿ ಮಾಡಬಾರ್ದು. ಪ್ಲಸ್ ಇವಾಗ ಹೊಸ ಸ್ಟಾರ್ಟ್ ಆಗಿದೆ ಡಾಕ್ಟರ್. ಪೆನ್ ಇಟ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ತಾರೆ, ನೋಡಿದಿರಲ್ವ? ಗೊತ್ತಿಲ್ಲ. ಇಲ್ಲ, ಗೊತ್ತು. ಹಿಂಗೆ ಮಾಡ್ತಾರೆ ಸೊ ದಟ್ ಜಾ ಇನ್ನೂ ಸ್ಟ್ರಾಂಗ್. ಇಲ್ಲ, ಅದು ನಾನು ನೋಡಿಲ್ಲ. ಓಕೆ, ಪ್ರಾಬ್ಲಿ ನಾನು ಕಳಿಸ್ತೀನಿ. ಸರ್, ಮತ್ತು ಈಗ ಬಾಯ್ ಓಪನ್ ಆಗಿ ಲಾಕ್ ಆಗಿಬಿಡುತ್ತೆ. ಅಂದರೆ ಎಷ್ಟೊಂದು ವಿಡಿಯೋ ನೋಡಿರ್ತೀವಿ, ಜಾ ಲಾಕ್ ಆಗಿಬಿಡುತ್ತೆ. ಇಟ್ಸ್ TMJ ಡಿಸ್ಲೊಕೇಶನ್ ಅಂತ. ಹಾಂ, ಸೊ ಅದು ಯಾಕಾಗುತ್ತೆ ಅಂತ? TMJ ಡಿಸ್ಲೊಕೇಶನ್ ಆಗಲಿಕ್ಕೆ ದರ್ ಆರ್ ಸರ್ಟನ್ ರೀಸನ್ಸ್. ಒಂದಂದರೆ ಅವ್ರದ್ದು ಮಸಲ್ಸ್ ತುಂಬ ವೀಕ್ ಇರುತ್ತೆ. ಟೆಂಪ್ರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ, ಇಟ್ಸ್ ಓನ್ಲಿ ಜಾಯಿಂಟ್ ವೇರ್ ಇಟ್ಸ್ ಸಪ್ರೇಟೆಡ್ ಫ್ರಮ್ ದ ಸ್ಕಲ್. ಐ ಮೀನ್ ಇಟ್ಸ್ ಎ ಸ್ಕೆಲಿಟನ್. ಈ ಮ್ಯಾಂಡಬಲ್ ಇಸ್ ಟೋಟಲಿ ಡಿಫ್ರೆಂಟ್. ಈ ಜಾ ಬಂದ್ಬಿಟ್ಟು ಸಪ್ರೇಟಾಗಿ ತೆಗಿಬೋದು ಅದು, ಬಟ್ ಇಟ್ ಈಸ್ ಓನ್ಲಿ ಅಟ್ಯಾಚ್ ವಿತ್ ದ ಮಸಲ್ಸ್. ಈ ಮಸಲ್ಸ್ ಅನ್ನೋದು ಮಾತ್ರ ಈ ಮ್ಯಾಂಡಬಲ್ನ ಹಿಡ್ಕೊಂಡಿರೋದು, ಬೇರೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ ಅದಕ್ಕೆ. ಸೊ ಈ ಮಸಲ್ಸ್ ಯಾವಾಗ ವೀಕ್ ಆಗುತ್ತೋ, ತುಂಬ ವೀಕ್ ಆಗಿಬಿಡುತ್ತೋ ಆ ಮಸಲ್ಸ್, ಆವಾಗ ದೇರ್ ಇಸ್ ಅ ಚಾನ್ಸಸ್ ಆಫ್ ಡಿಸ್ಲೊಕೇಶನ್ ಆಫ್ ದ ಟೆಂಪ್ರೋಮ್ಯಾಂಡಿಬುಲರ್ ಜಾಯಿಂಟ್. ಟೆಂಪ್ರೋಮ್ಯಾಂಡಿಬುಲರ್ ಜಾಯಿಂಟ್, ದಿಸ್ ಇಸ್ ಅ ಮ್ಯಾಂಡಬಲ್ ಆ್ಯಂಡ್ ದಿಸ್ ಇಸ್ ಅ ಟೆಂಪ್ರೋಮ್ಯಾಂಡಿಬಲ್. ಇದು ಟೆಂಪಲ್, ಇದನ್ನೇ ಟೆಂಪಲ್ ಅಂತ ಹೇಳಿ. ಹಾಂ, ಇದರಲ್ಲಿ ಒಂದು ಫೋಸಾ ಇರುತ್ತೆ. ಆ ಟೆಂಪ್ರೋಮ್ಯಾಂಡಿಬುಲರ್ ಫೋಸಾದಲ್ಲಿ ಮ್ಯಾಂಡಬಲ್ ಹೋಗಿ ಜಾಯ್ನ್ ಆಗಿರುತ್ತೆ. ಐ ಮೀನ್ ಟು ಸೇ ಅಕ್ಲೂಡ್ ಆಗ್ತಾ ಇರುತ್ತೆ. ಅದನ್ನು ಮಸಲ್ಸ್ ಎಲ್ಲ ಇಟ್ಕೊಂಡಿರುತ್ತೆ. ಆ ಮಸಲ್ಸ್ ಯಾವಾಗ ವೀಕ್ ಆಗುತ್ತೋ, ನೀವು ತುಂಬ ಬಾಯಿ ಜೋರಾಗಿ ಓಪನ್ ಮಾಡಿದಾಗ ಏನಾಗುತ್ತೆ, ಮಸಲ್ ತುಂಬ ಫ್ರೀ ಆಗಿರುತ್ತೆ. ಆ ಫೋಸಾಯಿಂದ ಆಚೆ ಬಂದುಬಿಡುತ್ತೆ ಅದು. ಓಕೆ, ಆಚೆ ಬಂದುಬಿಟ್ಟು ಇಟ್ ಕಮ್ಸ್ ಔಟ್, ಮುಂದ್ಗಡೆಗೆ ಹಿಂಗೆ ಹೇಳ್ಕೊಂಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಹಿಂಗೆ ಬಂದುಬಿಡುತ್ತೆ ಇಲ್ಲಿಗೆ ದೌಡೆಗೆ. ಸೊ ಅದು ಗೊತ್ತಿರೋರಾದರೆ ಇಮಿಡಿಯೇಟ್ಲಿ ವಾಟ್ ವಿ ಕ್ಯಾನ್ ಡೂ ಇಸ್ ಸಡನ್ಲಿ ಅದು ಗೊತ್ತಿರೋ ಡಾಕ್ಟರ್ಸ್ ಯಾರು ಇದ್ರಾಗ ಅಗೇನ್ ವಿ ಕ್ಯಾನ್ ಜಸ್ಟ್ ಪುಷ್ ಇಟ್ ಡೌನ್ ಆ್ಯಂಡ್ ಅಗೇನ್ ವಿ ಕ್ಯಾನ್ ಲೊಕೇಟ್ ಇಟ್. ಮತ್ತು ಅದನ್ನು ಕರೆಕ್ಟಾಗಿ ಲೊಕೇಶನ್ಗೆ ಮತ್ತೆ ವಾಪಸ್ ಕಳಿಸ್ಬೋದು. ದಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಅದು ಆಗೋದಕ್ಕೆ ಮೇಯ್ನ್ ರೀಸನ್ ಇದೆ, ಮಸಲ್ಸ್ ತುಂಬ ವೀಕ್ ಇರುತ್ತೆ. ಆಮೇಲೆ ಅವ್ರದ್ದು ಹೀಟಿಂಗ್ ಹ್ಯಾಬಿಟ್ ತುಂಬ ವರ್ಸ್ಟ್ ಆಗಿರುತ್ತೆ. ಹಿಂಗೆ ಹಂಗೆ ಕಚ್ಚೋರೆಲ್ಲ ಇರ್ತಾರೆ. ತುಂಬ ಏನಂದರೆ ಏನಂತಾರೆ ಜಂಗ್ಲಿ ಥರ ತಿನ್ನೋರು, ಆ ಥರ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಆ ಥರದ್ದವ್ರಿಗೆ ಅದು ಜಾಸ್ತಿ ಆಗೋದು. ಇದು ತುಂಬ ಕಡೆ ಈಗ ಹಳ್ಳಿ ಕಡೆ ಎಲ್ಲ ನೋಡಿರ್ತೀರಿ, ಈ ಥರ ಸಡನ್ನಾಗಿ ಆಯ್ತಂದರೆ ಆಗುತ್ತೆ ಭಾಳ. ಆಯಿತು ಅಂದ ತಕ್ಷಣ ಸಡನ್ನಾಗಿ ಏನು ಅನ್ಕೋತಾರೆ, ಬಾಯಿ ಮುಚ್ಲಿಕ್ಕಾಗಲ್ಲ. ದೇ ಥಿಂಕ್ ದಟ್ ಏನೋ ಆಗಿದೆ, ಎರಡನೇ ಒಂದು ಮೂರನೇ ಅವನ ಪಕ್ಕದಲ್ಲಿ ನಿಂತಿರೋ ಇಲ್ಲ ದೆವ್ವ ಹೊಡೆದ್ಬಿಟ್ಟಿದೆ ಅಂತಾರೆ. ಬಾಯಿ ಮುಚ್ಲಿಕ್ಕಾಗ್ತಿಲ್ಲ, ಇಲ್ಲ ಕಣಪ್ಪ, ಇಲ್ಲಪ್ಪ ದೆವ್ವ ಹೊಡೆದ್ಬಿಟ್ಟಿದೆ ಅಂತ. ಅಲ್ಲಿಂದ ದೇ ಟೇಕ್ ಎಲ್ಲ ಸಾಧುಗಳ ಹತ್ರ, ಎಲ್ಲ ಫಕೀರುಗಳ ಹತ್ರ, ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಒಂದು ತಿಂಗಳು ಅಡ್ಡಾಡಿರ್ತಾರೆ. ಅದಾದ್ಮೇಲೆ ಡಾಕ್ಟ್ರಿಗೆ ಜ್ಞಾಪಕ ಬರ್ತಾನೆ. ಅವಾಗ ನಮ್ಮ ಹತ್ರ ಬರ್ತಾರೆ. ಆವಾಗ ಡಾಕ್ಟ್ರ್ ಹತ್ರ ಬಂದಾಗ ಅವಾಗ ಗೊತ್ತಾಗುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್, TMJ ಡಿಸ್ಲೊಕೇಶನ್ ಆಗಿತ್ತು. ಬೈ ದ ಟೈಮ್ ಏನಾಗಿರುತ್ತೆ, ಈ ಮಸಲ್ಸ್ ಎಲ್ಲ ತುಂಬ ಟ್ರಿಸ್ಮಸ್ ಆಗಿಬಿಟ್ಟಿರುತ್ತೆ ಗಟ್ಟಿಯಾಗಿ. ಆವಾಗ ನಾವು ಅದನ್ನು ಇಂಜೆಕ್ಷನ್ ಕೊಟ್ಟು ಸರ್ಜಿಕಲಿ ವಿ ಹ್ಯಾವ್ ಟು ರಿಡ್ಯೂಸ್ ಇಟ್. ಓಕೆ, ಆಮೇಲೆ ಮತ್ತೆ ನಾರ್ಮಲಾಗಿ ಮಾಡ್ಕೋಬೋದು.
ಇಟ್ ಕ್ಯಾನ್ ಬಿ ಇಟ್ ಈಸ್ ಈಸಿ. ಇಟ್ಸ್ ನಾಟ್ ಈಸಿ ಟು ಟ್ರೀಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್. ಅಂದರೆ ಇಮಿಡಿಯೇಟ್ ಆಗಿ ಬಂದರೆ ಈಸಿ, ಇಮಿಡಿಯೇಟ್ ಆಗಿ ಅಂದರೆ ಭಾಳ ಈಸಿ ಅದು. ಅಂದರೆ ಡ್ರಾಯರ್ ಆಚೆ ಬಂದ್ಬಿಟ್ಟಾಗ ಮತ್ತೆ ವಾಪಸ್ ಕಳಿಸ್ದಂಗೆ. ಅಷ್ಟೇ. ಓಕೆ. ಡೆಂಟಲ್ ಕೇರ್ ಯಾಕೆ ಕಾಸ್ಟ್ಲಿ? ಯಾಕೆ ಕಾಸ್ಟ್ಲಿ ಕಮ್ಸ್ ಇನ್ನೊಂದೇನೆಂದರೆ ದಟ್ಸ್ ಪೇಷಂಟ್ ಮಾಡ್ಕೊಂಡ್ರೆ ತಪ್ಪದು. ಓಕೆ. ಪೇಷಂಟ್ ತಪ್ಪು ಮಾಡಿದ ಮೇಲೆ ಅಂದರೆ ಡೆಂಟಲ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಆಗುತ್ತೆ. ಓಕೆ. ಹೇಗೆ ಡಾಕ್ಟರ್? ಇದಕ್ಕೇನಕ್ಕೆ ರೀಸನ್ ಅಂದರೆ ನಾನು ನಿಮಗೆ ಹುಳುಕು ಬಗ್ಗೆ ಹೇಳಿದೆ. ಹೌದು. ಹುಳುಕು ಎನಾಮಲಲ್ಲಿ ಹುಳುಕಾಯಿತು ಫಸ್ಟ್ ಸ್ಟೇಜಲ್ಲಿ ಹುಳುಕಿದ್ದಾಗ ನೀವು ಡಾಕ್ಟ್ರ್ ಹುಳುಕಾಗಿದೆ ನಿಮ್ಗೆ ಗೊತ್ತಾಯಿತು, ಕರೆಕ್ಟ್, ನೀವು ನೋಡಿದ್ದೀರಿ, ಎವ್ರಿ ಡೇ ಬ್ರಷ್ ಮಾಡ್ತಿದ್ದೀರಿ, ಗೊತ್ತಾಗ್ತಿದೆ, ಊಟ ಸೇರ್ತಿದೆ, ಕಡ್ಡಿ ಹಾಕ್ತಿದ್ದೀರಿ, ಮಜಾ ಮಾಡ್ತಿದ್ದೀರಿ. ಅಲ್ಲ ನಿಜ, ಅದು ಕಡ್ಡಿ ಹಾಕಿದ ತಕ್ಷಣ ಮಜಾ ಬರುತ್ತೆ ಸರ್. ಹೌದು, ಕಡ್ಡಿ ಹಾಕಿದ ತಕ್ಷಣ ಮಜಾ ಬರುತ್ತೆ. ಹೌದು, ಕರೆಕ್ಟ್, ಮಜಾ ಮಾಡ್ತೀರಿ. ಬಟ್ ಒಂದ್ಸಲ ಡಾಕ್ಟ್ರ್ ತೋರಿಸ್ಬೇಕಂತ ನಿಮ್ಗೆ ಅನಿಸಲೇ ಇಲ್ಲ ಅಲ್ವಾ? ನೀವು ಅವತ್ತು ಬಂದು ಡಾಕ್ಟ್ರ್ ನೋಡಿದರೆ ಬರೀ ಫೀಲಿಂಗ್ ಮಾಡಿಕೊಂಡು ಒಂದೇ ಸಿಟ್ಟಿಂಗಲ್ಲಿ ಮುಗಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಫೀಸು ಕಮ್ಮಿ, ನೋವು ಇಲ್ಲ, ದುಡ್ಡು ಉಳಿಯಿತು, ಎಲ್ಲ ಉಳಿಯಿತು. ಬಟ್ ನೀವು ಹೋಗಲ್ಲ ಅವಾಗ. ಯು ವಿಲ್ ಗೋ ಆಫ್ಟರ್ ವೆನ್ ಯು ಗೆಟ್ ಅ ಪೇಯ್ನ್. ನೋವು ಬಂತು ಅವಾಗೆ ಡಾಕ್ಟ್ರ್ ಎಲ್ಲಿ ಹುಡುಕು ಡಾಕ್ಟ್ರ್ ಭಾನುವಾರ ಇರಲಿ ರಜಾ ಇರಲಿ ಯಾವುದೇ ದಿನ ಇರಲಿ ಡಾಕ್ಟ್ರ್ ಬೇಕೇ ಬೇಕು ಅವತ್ತು ಹೋಗ್ತೀರಿ. ಡಾಕ್ಟ್ರ್ ನೋಡ್ಬಿಟ್ಟು ಏನಪ್ಪ ಇಷ್ಟು ದಿನ ಆದಮೇಲೆ ಬಂದಿದೆ, ಹುಳುಕಾಗ್ಬಿಟ್ಟಿದ್ದು, ಒಳಗಡೆ ಡೀಪ್ ಆಗೋದು, ರೂಟ್ ಕೆನಲ್ ಮಾಡಬೇಕು ಅಂತಾರೆ. ದಟ್ಸ್ ಅ ಬೇಸಿಕ್ ಥಿಂಗ್. ನೋವು ಬಂದ ತಕ್ಷಣ ರೂಟ್ ಕೆನಲ್ ಕಾಸ್ಟ್ ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಲಿ ಅದ್ರ ಮೇಲೆ ಹಲ್ಲು ಕೊರೆದ್ಬಿಟ್ಟು ಅದ್ರ ಮೇಲೆ ಹಲ್ಲು ಕ್ಯಾಪ್ ಮಾಡಬೇಕು ಅಂತಾರೆ. ಸೊ ಇವಾಗ ಯಾರು ತಪ್ಪಾಯ್ತು? ಡಾಕ್ಟರ್ ತಪ್ಪಾಯ್ತಾ, ಪೇಷಂಟ್ ತಪ್ಪಾಯ್ತಾ? ಕರೆಕ್ಟ್, ನೀವೇ ಹೇಳ್ಬೇಕು. ಯು ಶುಡ್ ಆನ್ಸರ್. ಇಲ್ಲ, ಕರೆಕ್ಟ್, ಪೇಷಂಟ್ ತಪ್ಪು. ಬಟ್ ಅದೊಂದೇ ಅಲ್ಲ ಸರ್, ಈಗ ಡೆಂಟಲ್ ಏನೇ ತಗೊಂಡ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಿ ನನಗೆ ಏನು ಅಂತ. ಕ್ಲೀನಿಂಗ್ ಅಂತ ತಗೊಳ್ಳಿ. ಕ್ಲೀನಿಂಗ್ ಅಂತ ತಗೊಂಡ್ರೆ ಅದು ಹೇಳ್ತಾರೆ, ನೀವು ಕರೆಕ್ಟಾಗಿ ಬ್ರಷ್ ಮಾಡಿಲ್ಲ ಅಂದ್ರೆ ನೀವು ನಾನು ಸೇಮ್ ಅಲ್ವಾ ಅಕ್ಷಯ್? ಕರೆಕ್ಟ್ ಅಲ್ಲ, ನಾನು ಹೇಳಿದೆ, ನಾನು ಒಂದೇ ದಿನ ಬ್ರಷ್ ಮಾಡೋದು, ಒಂದ್ಸಲನೇ ಬ್ರಷ್ ಮಾಡೋದು. ನಾನು ಕೇಳಿ, ನಾನು ಮೋಸ್ಟ್ಲಿ ನಾನು ಗೊತ್ತಿದ್ದ ಮಟ್ಟಿಗೆ ನಾನು ಕಮ್ಮಿ ಅಂದ್ರೂ ಒಂದು 8-10 ವರ್ಷ ಆಯ್ತು ನಾನು ಕ್ಲೀನ್ ಮಾಡಿಸಿ. ಸರ್ ತಿಂತೀರಲ್ವಾ ಊಟ ಮಾಡಿ? ಬಿಕಾಸ್ ಚೆನ್ನಾಗಿದೆ ಅಲ್ಲೂ ಏನು. ಓಕೆ ಡಾಕ್ಟರ್, ಇವಾಗ ಮೊದಲು ಯಾರ್ದಾರು ಮನೆಗೆ ಬಂದರೆ ಪಾನ್ಕ ಕೊಡೋರು, ನಿಂಬೆಹಣ್ಣು ಜ್ಯೂಸ್ ಕೊಡೋರು. ಇವಾಗ ಎಲ್ಲರೂ ಕೋಕು, ಪೆಪ್ಸಿ, ಇವನ್ ನಮ್ಮ ಜನ್ರೇಷನ್ ಅಷ್ಟೇ ಡಯಟ್ ಕೋಕ್ ಅನ್ನೋದು ಕುಡಿತೀವಿ. ಹಲ್ಲಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಇಲ್ಲಿ ಇಸ್ ರಿಯಲಿ ಭಾಳ ಕೆಟ್ಟದ್ದು ಅದು ಆ್ಯಕ್ಚುಲಿ. ಓಕೆ, ಇಟ್ಸ್ ಅ ಕಾರ್ಬನೇಟೆಡ್ ಡ್ರಿಂಕ್. ಇಟ್ಸ್ ನಥಿಂಗ್ ಬಟ್ ಅದು ಬರ್ತಾ ಎರೋಷನ್ ಆಗ್ತಾ ಇರುತ್ತೆ. ಸೊ ಕಾರ್ಬನೇಟೆಡ್ ಡ್ರಿಂಕ್ ಇಸ್ ನಥಿಂಗ್ ಬಟ್ ಸಿಟ್ರಿಕ್. ಕರೆಕ್ಟ್. ಸಿಟ್ರಿಕ್ ಅಂದ ತಕ್ಷಣ ಲೈಮ್ ತೊಗೊಳ್ಳಿ, ಸಿಟ್ರಿಕ್ ಇಟ್ಸ್ ಅ ಸಿಟ್ರಿಕ್. ಲೈಮು, ಆರೆಂಜ್ ಏನೇ ತೊಗೊಳ್ಳಿ, ಆ ಥರದ್ದು ನೀವು ಏನೇ ತೊಗೊಂಡ್ರೆ, ಪೈನಾಪಲ್ ತೊಗೊಳ್ಳಿ, ದೋಸ್ ಆ್ಯಂಡ್ ಆಲ್ ಇಟ್ಸ್ ಅ ಸಿಟ್ರಿಕ್. ಅನಾಮಲ್ನ ಎರೋಷನ್ ಮಾಡ್ತಾ ಇರುತ್ತೆ. ಫ್ರೂಟ್ಸು ಎರೋಡ್ ಮಾಡೋದು ಹಂಗಾರೆ? ನಾಟ್ ಪೈನಾಪಲ್ ಇಟ್ ಎರೋಡ್ಸ್. ಜಾಸ್ತಿ ತೊಗೊಂಡ್ರೆ ಎರೋಡ್ ಆಗುತ್ತೆ. ಯಾವುದೇ ಆಗಲಿ ಲಿಮಿಟ್ ಇರಬೇಕು. ಕರೆಕ್ಟ್ ಅಲ್ವಾ? ಯಾವುದೇ ಆಗಲಿ ಲಿಮಿಟ್ ಇರಬೇಕು. ಸ್ವಲ್ಪ ತೊಗೊಳ್ಳಿ. ನೀವು ಅದೇ ಪೈನಾಪಲ್ ಹುಳಿ ಜಾಸ್ತಿ ಇರೋದು ಒಂದು 1/4 ಕಿಲೋ ತಿಂದ್ಬಿಟ್ರೆ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಊಟ ಮಾಡಲಿಕ್ಕಾಗಲ್ಲ. ಕರೆಕ್ಟ್. ಏನಕ್ಕೆ ಮೇಲ್ಗಡೆ ಎರೋಷನ್ ಆಗಿಬಿಟ್ಟು ಅನಾಮಲ್ ಒಳಗಡೆ ಡೆಂಟಿನ್ ಟ್ಯೂಬಲ್ಸ್ ಓಪನ್ ಆಗಿರುತ್ತೆ. ಓಪನ್ ಆದ ತಕ್ಷಣ ನಿಮ್ಗೆ ಏನಾರು ಬೇರೆ ತಿಂದ ತಕ್ಷಣ ಜುಮ್ ಅಂತ ಇರುತ್ತೆ. ಸೊ ದಟ್ಸ್ ವನ್ ವಿ ಸೇ ದಟ್ ಸಿಟ್ರಿಕ್ ಫುಡ್ಸ್ ಆರ್ ಆದಷ್ಟು ಅವಾಯ್ಡ್ ಮಾಡಿ ಅಂತೇಳಿ. ಅದೇ ಥರ ಕಾರ್ಬನೇಟೆಡ್ ಡ್ರಿಂಕ್ ಇಸ್ ಅನ್ ಹಾರ್ಮ್ಫುಲ್ ಫಾರ್ ದ ಟೂತ್. ಯು ವಾಂಟ್ ಅಡ್ವೈಸ್. ಅದರಲ್ಲಿ ಆ್ಯಕ್ಚುಲಿ ಕಲರ್ ಆ್ಯಡೆಡ್ ಇರುತ್ತೆ, ಅದರಿಂದ ಕಲರು ಡಿಸ್ಕಲರೇಷನ್ ಆಗುತ್ತೆ. ಓಕೆ ಸರ್, ಸ್ಮೋಕಿಂಗಿಂದ ಹೇಗೆ? ಸ್ಮೋಕಿಂಗಿಂದ ಓನ್ಲಿ ದ ಥಿಂಗ್ ಈಸ್ ಏನೂ ಆಗಲ್ಲ, ನೈಕೋಟಿನ್ ಸ್ಟೈನ್ಸ್ ಆಗುತ್ತೆ. ಹಲ್ಲಿಗೆ ಸ್ಮೋಕಿಂಗಿಂದ ಬೇರೆ ಏನೂ ತೊಂದರೆ ಇರಲ್ಲ. ಸ್ಮೋಕಿಂಗಿಂದ ಒಂದೇ ತೊಂದರೆ ಏನಂದರೆ ನೈಕೋಟಿನ್ ಸ್ಟೈನ್ಸ್ ಆಗುತ್ತೆ. ಗಮ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿಕಮ್ ಲಿಟಲ್ ಮೋರ್ ಬ್ಲ್ಯಾಕಿಶ್, ಮೆಲನಿನ್ ಜಾಸ್ತಿ ಆಗುತ್ತೆ. ಓಕೆ, ಅಷ್ಟೇ, ಬೇರೆ ಏನೂ ಆಗಲ್ಲ. ಸ್ಮೋಕಿಂಗಿಂದ ಬೇರೆ ಆಗಬೇಕಾಗಿರೋದು ಭಾಳ ಆಗುತ್ತೆ. ಓಕೆ. ಅಲ್ಲ, ಈಗ ಏನದು ಗುಟ್ಕಾ ಹಿಡ್ಕೋತಾರಲ್ಲ, ಅದರಿಂದ ಟೊಬ್ಯಾಕೋ ಈಸ್ ಸಿಕ್. ಟೊಬ್ಯಾಕೋ ಇಟ್ಸ್ ನಾಟ್, ಅದೇ ನಿಮ್ಗೆ ಗೊತ್ತಿರೋದು. ಟೊಬ್ಯಾಕೋ ದಿನ ಫೋಟೋ ಎಲ್ಲ ಹಾಕಿ ಕಳಿಸ್ತಾರೆ ಟೊಬ್ಯಾಕೋ ಇದ್ರ ಮೇಲೆ. ಯಾರೋ ಮರ್ತೋಗ್ಬಿಟ್ಟಿದ್ದೀನಿ, ಮುಖೇಶ್ ಅಂತೇಳಿ ದಿನ ಆ್ಯಡ್ ತೋರಿಸ್ತಾರೆ, ಆದರೂ ಹಾಕ್ತಾರೆ. ದ ಪೀಪಲ್ ದೇ ವಿಲ್ ಕಮ್ ಸೇಯಿಂಗ್ ದಟ್ ಇಲ್ಲ ಡಾಕ್ಟರ್, ನಾನು ಬಿಟ್ಬಿಟ್ಟೆ ಇವತ್ತಿಂದ, ಕ್ಲೀನ್ ಮಾಡಿಬಿಡಿ ಹಲ್ಲು, ನೆಕ್ಸ್ಟ್ ದಿನ ನಾನು ತಿನ್ನಲ್ಲ ಅಂತಾರೆ. 6 ತಿಂಗಳಾದ್ಮೇಲೆ ಮತ್ತೆ ಬಂದಿರ್ತಾರೆ, ಏನಂದ್ರೆ ಮತ್ತೆ ಇಟ್ಕೊಂಡಿದ್ದೆ ಅಂತೇಳಿ. ನಿಮಗೆ ಈ ಥರ ಆದರೂ ಬಂದಿರೋ ಕೇಸ್ ಇದೆ ಡಾಕ್ಟರ್? ಅಂದರೆ ಊರಿಂದ ಬಂದಿರ್ತಾರೆ. ಬಿಕಾಸ್ ಜಾಸ್ತಿ ಟೈರ್ 2 ಅನ್ನೋಕ್ಕೆ ಟೈರ್ 3 ಎಲ್ಲ ಜಾಸ್ತಿ. ಹೌದು, ಅದೆಲ್ಲ ಜಾಸ್ತಿ ಏನಂದ್ರೆ ಅವೇರ್ನೆಸ್ ಕಮ್ಮಿ. ಓಕೆ, ಎನಿ ವಿಯರ್ಡ್ ಕೇಸ್
ವಿಚ್ ಬಿಕೇಮ್ ವೆರಿ ಕಾಂಪ್ಲಿಕೇಟೆಡ್? ಅಂದರೆ ಸ್ವಲ್ಪ ಜನ ಸುಮ್ಮನೆ ಬಂದಿರ್ತಾರೆ, ಕ್ಯಾನ್ಸರ್ ಆಗಿರುತ್ತೆ, ಈ ಥರ ಯಾವ್ದಾದ್ರು ಬಂದಿದೆ ನಿಮ್ಮ ಹತ್ರ? ಇಲ್ಲ, ಆ ಥರ ಯಾವುದೂ ಇಲ್ಲ. Touch wood ಬಿಕಾಸ್ ಬರ್ದೇ ಆ ಥರ ಯಾವುದು ಬಂದಿಲ್ಲ. ಬಿಕಾಸ್ ಆ ಥರದ್ದು ಆಯಿತು ಅಂದರೆ ಇಮಿಡಿಯೇಟ್ಲಿ ದೆಲ್ ಸಿ ದೇ ಆಫ್, ಅಲ್ಲೇ ಹತ್ರದಲ್ಲಿ ತೋರಿಸ್ತಾರೆ. ಅಂದ್ ಕ್ಯಾನ್ಸರ್ ಇಸ್ ಸಚ್ ಎ ಥಿಂಗ್. ನೋಡಿದ ತಕ್ಷಣ ಇವಾಗ ಯಾವ ಡಾಕ್ಟ್ರು, ಎಲ್ಲ ಡಾಕ್ಟ್ರು ಹೇಳ್ತಾರೆ. ಬಿಕಾಸ್ ಇಫ್ ಇಟ್ ಈಸ್ ಅ ನಾರ್ಮಲ್ ಅಲ್ಸರೇಷನ್, ಸರ್ ಬರೀ ಅಲ್ಸರ್ಸ್ ಆಗಿದೆ ಅಂದರೆ ದೆಲ್ ನೆಗ್ಲೆಕ್ಟ್, ಅದು ಅಲ್ಲೇ ಟ್ರೀಟ್ ಮಾಡ್ಕೊಂಬಿಡ್ತಾರೆ. ಅಲ್ಸರ್ ವೆನ್ ಇಟ್ ಕನ್ವರ್ಟ್ಸ್ ಇನ್ ಟು ಕ್ಯಾನ್ಸರ್, ಇಮಿಡಿಯೇಟ್ಲಿ ದೇ ಸೇ ದಟ್. ಬಿಕಾಸ್ ಅವೇರ್ನೆಸ್, ಕ್ಯಾನ್ಸರ್ ಅವೇರ್ನೆಸ್ ಜಾಸ್ತಿ ಇದೆ ಮುಖೇಶಿಂದಾನೆ. ಹೌದು ಹೌದು ಹೌದು, ಥ್ಯಾಂಕ್ಸ್ ಹೇಳ್ಬೇಕು. ನಿಜ. ಈಸ್ ಅ ಲೆಜೆಂಡ್. ನಿಜ ನಿಜ ನಿಜ, ಅವರಿಂದನೇ ತುಂಬ ಅವೇರ್ನೆಸ್ ಜಾಸ್ತಿ ಇದೆ. ಅವೇರ್ನೆಸ್ ಇದ್ರೂ ತಿಂತಾರೆ, ದಟ್ಸ್ ದೇರ್ ಪ್ರಾಬ್ಲಮ್, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಆ ಅವೇರ್ನೆಸ್ ಇರೋದ್ರಿಂದ ಅವ್ರಿಗೂ ಹೆದರಿಕೆ ಇದೆ, ತಿನ್ಬೇಕಾದ್ರೆ ಅವ್ರಿಗೆ ಹೆದರ್ತಾರೆ ಅವರು. ಓಕೆ. ಸೊ ಹೆದರಿಕೆಯಿಂದ ಅವರು ಇಮಿಡಿಯೇಟ್ಲಿ ಏನಾದ್ರು ಸ್ವಲ್ಪ ಏನೋ ಗಾಯ ಆಯ್ತು ಅಂದರೆ ಇಮಿಡಿಯೇಟ್ಲಿ ಹೋಗಿ ತೋರಿಸ್ತಾರೆ. ತೋರಿಸಿದ ತಕ್ಷಣ ದ ನೆಕ್ಸ್ಟ್ ಮಿನಿಟ್ ಹಿ ವಿಲ್ ಬಿ ಟ್ರೀಟೆಡ್. ಸೊ ಡಾಕ್ಟರ್, ಇವಾಗ ಟೊಬ್ಯಾಕೋ ತಿಂದು ನಿಮ್ಮ ಹತ್ರ ಬಂದು ಅದು ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದರೆ ದೌಡೆನ ತೆಗಿಯೋದು ಒಂದೇ ಸೊಲ್ಯೂಷನಾ? ಇಲ್ಲ, ಕ್ಯಾನ್ಸರಲ್ಲಿ ತುಂಬ ಸ್ಟೇಜಸ್ ಇದೆ. ಓಕೆ. ಇನಿಷಿಯಲ್ ಸ್ಟೇಜಸ್ ಯೂಶ್ವಲಿ ನಿಮಗೆ ಆ ಥರ ಬರೋದು ದೌಡೆ ತೆಗಿಯೋ ಸ್ಟೇಜಸ್ ಎಲ್ಲ ಇಟ್ಸ್ ಫೈನಲ್ ಸ್ಟೇಜ್, 4th ಸ್ಟೇಜ್. ಓಕೆ. 4 ಸ್ಟೇಜಸಲ್ಲಿ. ಸೊ ಓನ್ಲಿ ಒಂದು ಭಾಗ ಇನ್ವಾಲ್ವ್ ಆಗಿದೆ, ಆ ಭಾಗದೆಲ್ಲ ವಿಲ್ ಕಾಲ್ ಇಟ್ಸ್ ಎ ಹೆಮಿಸೆಕ್ಷನ್ ಆಫ್ ದ ಮ್ಯಾಂಡಬಲ್. ಇಲ್ಲ ಪೂರ್ತಿ ಮ್ಯಾಂಡಬಲ್ ತೆಗಿಯೋದು, ಇಲ್ಲ ಮ್ಯಾಕ್ಸ್ಲ ತೆಗಿಯೋದು, ಆ ಥರದ್ದೆಲ್ಲ ಇರುತ್ತೆ. ಓಕೆ. ಸೊ ಅದು ಬರೀ ಅಲ್ಲಿಗೆ ಸೀಮಿತವಾಗಿದ್ದರೆ ಮಾತ್ರ. ಇಫ್ ಇಟ್ ಈಸ್ ಅಗೇನ್ ಎಂಟರ್ಡ್ ಇನ್ ಟು ದ ಬ್ಲಡ್ ಸ್ಟ್ರೀಮ್, ಅಗೇನ್ ಈಸ್ ಗೋಯಿಂಗ್ ಟು ಡೈ. ಈ ಟ್ರಾಮಾ ಕೇಸಸ್ ಹೆಂಗೆ ಡೀಲ್ ಮಾಡ್ತೀರಾ ಡಾಕ್ಟರ್? ಬಿಕಾಸ್ ನಾನು 1-2-3 ಎಪಿಸೋಡ್ಸಲ್ಲಿ ಹೇಳಿದ್ದೀನಿ, ನನಗೆ ಗೊತ್ತಿರೋರೊಬ್ಬರು ಹಿಂಗೆ ಕಾರಲ್ಲಿ ಕೂತಿದ್ದಾರೆ ನೈಟ್ ಟೈಮು, ಮುಂದೆ ಲಾರಿಯಲ್ಲಿ ಅದು ಕೇಬಲ್ಗಳಿರುತ್ತೆ, ರಾಡ್ಗಳಿರುತ್ತಲ್ಲ, ಇವರು ಗೊತ್ತಾಗದೆ ಹೊಡೆದು ಬಿಟ್ಟಿದ್ದಾರೆ. ಅದು ಬಾಯಿ ಹಿಂಗೆ ಹೊಡೆದು ಅಲ್ಲೆಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು, ಫುಲ್ ಚೇಂಜ್ ಮಾಡಿಸ್ಬೇಕಾಯ್ತು. ಸೊ ಈ ಥರ ನೀವು ನೋಡಿರೋ ಮೋಸ್ಟ್ ಟ್ರೊಮ್ಯಾಟಿಕ್ ಕೇಸ್ ನಿಮ್ಮ 26 ಇಯರ್ಸ್ ಕರಿಯರಲ್ಲಿ? ನಾನು ನೋಡಿದ ಪ್ರಕಾರ ತುಂಬ ಟ್ರೊಮ್ಯಾಟಿಕ್ ಕೇಸಸ್. ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡೋ ಜಾಗ ಇಟ್ಸ್ ರಿಂಗ್ ರೋಡ್ ಥರ, ಅದು ಇಟ್ಸ್ ಅ ರಿಂಗ್ ರೋಡ್ ಅಂತ ಹೇಳ್ತಾರೆ, ಉಳ್ಳಾಳದ ರಿಂಗ್ ರೋಡ್ ಇದೆಯಲ್ಲ, ಕರೆಕ್ಟ್. ದಟ್ಸ್ ಅ ಪ್ಲೇಸ್ ವೇರ್ ಮುಂಚೆ ತುಂಬ ಟ್ರಾಫಿಕ್ ಕಮ್ಮಿ. ಅದು ದಿಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಒಂದು 15-16 ಈವನ್ 10 ಇಯರ್ಸ್ಗೂ ಡಾಕ್ಟರ್ ಅಷ್ಟಿರಲಿಲ್ಲ. ಸೊ ಅವಾಗ ತುಂಬ ಟ್ರಾಫಿಕ್ ಕಮ್ಮಿ. ಸೊ ಅಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗೋದು. ಓಕೆ. ಸೊ ಆ ಏರಿಯಾದಲ್ಲಿ ನಾನೇ ಕ್ಲಿನಿಕಲ್ಲಿ ಇದ್ದಿದ್ದು. ಈವನ್ ಜನರಲ್ ಡಾಕ್ಟ್ರು ಕಮ್ಮಿ ಅಲ್ಲಿ ಆ ಏರಿಯಾದಲ್ಲಿ. ಸೊ ಐ ಹ್ಯಾವ್ ಕಮ್ ಅಕ್ರಾಸ್ ಒಂದು ಕೇಸ್ ವೇರ್ ಫ್ರ್ಯಾಕ್ಚರ್, ಅಂದರೆ ಬಿದ್ದ ತಕ್ಷಣ ಮುಖ, ಅವಾಗ ಹೆಲ್ಮೆಟೂ ಇಲ್ಲ, ಮುಖ ಒಡೆದೋಗ್ಬಿಟ್ಟು ಬಂದಿದ್ದ. ಅವಾಗ ಮ್ಯಾಂಡಬಲ್, 2 ಮ್ಯಾಂಡಬಲ್ ಆಚೆ ಈ ಪೂರ್ತಿ ವಿ ಕ್ಯಾನ್ ಸೇ ಕಾಣುತ್ತೆ ಈ ಆಚೆ ಮ್ಯಾಂಡಬಲ್ ಇಲ್ಲಿ. ಅಂದರೆ ಆ್ಯಂಡ್ ಇಟ್ಸ್ ಅನ್ ಅನ್ಫೇವರಬಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಂಡಬಲ್ ಹಿಂಗೆ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಮ್ಯಾಂಡಬಲ್ ಅಂದರೆ ಮ್ಯಾಂಡಬಲ್ ಅಂದರೆ ಕೆಳಗಡೆ ದೌಡೆ. ಕೆಳಗಡೆ ದೌಡೆ ಯೂಶ್ವಲಿ ಏನಾಗುತ್ತೆ, ಇಲ್ಲಿ ಈ ಭಾಗದಲ್ಲಿ ಥಿನ್ ಇರುತ್ತೆ ಮ್ಯಾಂಡಬಲ್, ವಿಲ್ ಕಾಲ್ಸ್ ಸಿಂಫೈಸಮ್, ಬಟ್ ಗಟ್ಟಿ ಇರುತ್ತೆ, ಥಿನ್ ಇರುತ್ತೆ. ಇದು ಕಂಪ್ರೆಸ್ ಹಿಂಗೆ ಆಗುತ್ತಲ್ಲವ್ರ, ಕಂಪ್ರೆಸ್ ಆದ ತಕ್ಷಣ ಹಿಂಗೆ ಪಟ್ಟಂತ ಹಿಂಗೆ ಹೊಡೆದಾಗುತ್ತೆ. ಹಿಂಗೆ ಹೊಡೆದ್ರೆ ಹಿಂಗೆ ಮಧ್ಯದಲ್ಲಿ ಹಿಂಗೆ ಬ್ರೇಕ್ ಆಗುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಇದು ಹಾರ್ಡೆಸ್ಟ್ ಪಾರ್ಟ್ ಇದೆ. ಓಕೆ. ದಟ್ಸ್ ಅದೊಂದೇ ಕೇಸ್ ಭಾಳ ಬ್ಯಾಡ್ ಕೇಸ್. ಬಟ್ ಇಮಿಡಿಯೇಟ್ಲಿ ಕ್ಲಿನಿಕ್ಸಲ್ಲಿ ವಿ ಕಾಂಟ್ ಏನು ಮಾಡಲಿಕ್ಕಾಗಲ್ಲ. ಸೊ ಇಮಿಡಿಯೇಟ್ಲಿ ಇಟ್ ವಾಸ್ ಅವ್ರನ್ನ ವಿ ಸೆಂಡ್ ಟು ದ ಹಾಸ್ಪಿಟಲ್. ಓಕೆ. ಅದು ಮುಗಿಸ್ಕೊಂಡು ಇಲ್ಲಿ ಬರಬೇಕು ಸರ್? ಅಂದರೆ ಸರ್ ಫಾರ್ ದ ಕಾಸ್ಮೆಟಿಕ್ ಯು ಹ್ಯಾವ್ ಟು ಕಮ್ ಟು ದ ಕ್ಲಿನಿಕ್ಸ್. ಅದು ಆಮೇಲೆ ಹಲ್ ಆಕ್ಸಿಡೆಂಟ್ ಎಲ್ಲ ಬಟ್ ನೀವು ಪೇಷಂಟ್ ಸ್ಟೆಬಿಲೈಸ್ ಮಾಡೋದು, ಬಿಕಾಸ್ ಅದು ಫ್ರ್ಯಾಕ್ಚರ್ ಆಗಿರುತ್ತೆ. ಫ್ರ್ಯಾಕ್ಚರ್ ಆದಾಗ ಅಲ್ಲಿಂದ ಟ್ರೇಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಟ್ರೇಕೆನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದು ಏರ್ ಪ್ಯಾಸೇಜ್ ಎಲ್ಲ ನಾರ್ಮಲ್ ಇದೆಯಾ, ಅವೆಲ್ಲ ನೋಡ್ಕೋಬೇಕು. ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಮೇನ್ ಇಂಪಾರ್ಟೆಂಟ್. ಓಕೆ. ದೌಡೆ ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದು, ಈವನ್ ಆಫ್ಟರ್ ಇಯರ್. ಬಟ್ ಅವ್ರಿಗೆ ಬೇರೆ ಏನು ಎಮರ್ಜೆನ್ಸೀಸ್ ಏನು ಇಲ್ದಂಗೆ, ಏರ್ವೇಸ್ ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ತಕ್ಷಣ ದೆನ್ ವಿ ಕ್ಯಾನ್ ಟ್ರೀಟ್ ದ ಕಾಸ್ಮೆಟಿಕ್ ಸೈಡ್ ಲೇಟರ್ ಕಾಸ್ಮೆಟಿಕ್ ಸೈಡ್ಸ್ ವಿ ಹ್ಯಾವ್ ಡನ್ ಲಾಟ್ ಆಫ್ ಕೇಸಸ್. ಡಾಕ್ಟರ್, ಕಾಸ್ಮೆಟಿಕ್ಸ್ ಅಂತ ಹೇಳಿದ ತಕ್ಷಣ ಮೋಸ್ಟ್ ಆಫ್ ದ ಕಾಸ್ಮೆಟಿಕ್ ಸರ್ಜನ್ಸು BDSA ಮಾಡಿರ್ತಾರೆ. ಯಾಕೆ ಟ್ರೆಂಡ್ ಸ್ಟಾರ್ಟ್ ಆಗ್ತದೆ? ಇಲ್ಲ, ಅದು ಕಾಸ್ಮೆಟಿಕ್ ಸರ್ಜನ್ಸ್ ಅಂದರೆ ನೀವು ಹೇಳ್ತಿರೋದು ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು, ಸ್ಕಿನ್ ಕಾಸ್ಮೆಟಿಕಲ್ಲಿ ಯಾರು BDS ಇರಲ್ಲ. ನವ್ ಡೇಸ್ ದೇ ಹ್ಯಾವ್ ಸ್ಟಾರ್ಟೆಡ್, ಇಟ್ಸ್ ಅ ಟ್ರೆಂಡಿಂಗ್ ಅಂತೇಳಿ. ಬಟ್ ನಮ್ಮ ಕರ್ನಾಟಕದಲ್ಲಿ ದೇ ಹ್ಯಾವ್ ಬ್ಯಾನ್ಡ್ ಇಟ್. ಅಂದರೆ BDS ಮಾಡಿದ್ರೆ ನೀವು ಕಾಸ್ಮೆಟಾಲಜಿ ಮಾಡಂಗಿಲ್ಲ ಅಂತೇಳಿ. ಮಾಡಬೇಕಂದ್ರೆ ಅವರು ಯು ಶುಡ್ ಬಿ ಎ ಡರ್ಮಟಾಲಜಿಸ್ಟ್. ಓಕೆ. ಏನಕ್ಕೆ ಬ್ಯಾನ್ ಮಾಡಿದ್ದು ಸರ್? ಅದು ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ಸ್ಕಿನ್ ಅಲ್ವಾ. ಇವಾಗ ಡೆಂಟಿಸ್ಟ್ರಿನಲ್ಲಿ ಯು ಆಸ್ಕ್ ಅಬೌಟ್ ಫೇಸಲ್ಲಿ ಏನಾದ್ರು ಒಳಗಡೆ ಹಲ್ಲಲ್ಲಿ ಏನಾರಿದೆ ಮೂಳೆಯಲ್ಲಿ ಏನಾದರೂ ಎಲ್ಲ ವಿಲ್ ಸ್ಟಡಿ ಎವ್ರಿಥಿಂಗ್ ಅಬೌಟ್ ದ ಸ್ಕಿನ್. ವಿ ಸ್ಟಡಿ ಅಬೌಟ್ ದ ಸ್ಕಲ್ ಎವ್ರಿಥಿಂಗ್, ಬಟ್ ಎಕ್ಸೆಪ್ಟ್ ದ ಸ್ಕಿನ್ ನಮಗೆ ಬೇಕಾಗಲ್ಲ.
ಹಾರ್ಡ್ಲಿ ನಿಮ್ಗೆ ಬೇಕಾಗಿರೋದು ಲಿಪ್ಸಲ್ಲಿ ಏನಾದ್ರು ಸೂಚಸ್ ಆಗೋದಿದ್ರೆ ಅವೆಲ್ಲ ಬೇಕಾಗಿರುತ್ತೆ. ಬಟ್ ಹೊರಗಡೆ ಸ್ಕಿನ್ ಟೋನ್ ಅವಕ್ಕೆಲ್ಲ ನಮಗೇನು ವಿ ಆರ್ ನಾಟ್ ಕ್ವಾಲಿಫೈಡ್ ಫಾರ್ ದ್ಯಾಟ್. ಸೊ ಬಟ್ ಕೋರ್ಸಸ್ ಮಾಡ್ತಾರೆ, ಕೋರ್ಸಸ್ ಮಾಡಿಕೊಂಡು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ವಿ ಕ್ಯಾನ್ ಡೂ ದ ಟ್ರೀಟ್ಮೆಂಟ್ಸ್ ಅಂತ ಮಾಡ್ಬೋದು. ಬಟ್ ದೇ ಯೂಸ್ ಟು ಡೂ ಇಟ್. ಬಟ್ ನಾವು ಆಲ್ಸೋ ದೇ ಆರ್ ಪ್ರಾಕ್ಟೀಸಿಂಗ್ ಇನ್ ನಾರ್ತ್ ಇಂಡಿಯಾ ಆಲ್ ಸಾರಿ ಎಲ್ಲ ಕಡೆ ಬೇರೆ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ದೇ ಆರ್ ಡೂಯಿಂಗ್ ಇಟ್, ಆಲ್ BDS ಡಾಕ್ಟರ್ಸ್ ಓನ್ಲಿ. ಆ ಥರ ಬಂದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಇಫ್ ಯು ಗೋ ಟು ಎನಿ ಕಾಸ್ಮೆಟಾಲಜಿಸ್ಟ್ ಹೂ ಈಸ್ ಡರ್ಮಾ ಪ್ರಾಕ್ಟೀಸಿಂಗ್, ಇಫ್ ಹಿ ಈಸ್ ಅ ಡರ್ಮಟಾಲಜಿಸ್ಟ್ ಮಾಡಲ್ಲ ಪ್ಯಾಕ್ಸ್ ಗೀಕ್ಸು ಟ್ರೀಟ್ಮೆಂಟ್ಸು ಪೀಲಿಂಗ್ಸ್ ಎಲ್ಲ. ಆ್ಯಕ್ಚುಲಿ ಅಲ್ಲಿ ಮಾಡೋದು ಯಾರೋ ಬೇರೆ ಕರೆಕ್ಟ್ ಪಾರ್ಲರಲ್ಲಿ ಕೆಲಸ ಮಾಡೋರು ಮಾಡ್ತಾರೆ. ಕರೆಕ್ಟ್, ನಿಜ, ಕರೆಕ್ಟ್ ಇಟ್ಸ್ ಅ ಫ್ಯಾಕ್ಟ್. ಕರೆಕ್ಟ್. ವೆನ್ ಯು ಸಿ that time BDS doctors are much better than those people. ಅಲ್ವಾ? ಕರೆಕ್ಟ್, ಹೌದು ಹೌದು. ಸೊ ಐ ಥಿಂಕ್ ದೇ ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ರೈಟ್ ರೈಟ್. ಅಲ್ಲ ಬಟ್ ಅದು ಸ್ಟಾಪ್ ಮಾಡೋದ್ರಿಂದ ಎನಿ ರೀಸನ್? ಅದೇ ಸೇಯಿಂಗ್ ದಟ್ ಬಟ್ ಕರ್ನಾಟಕದಲ್ಲಿ ಸ್ಟಾಪ್ ಮಾಡೋ ರೀಸನ್ ಕರೆಕ್ಟ್ ರೀಸನ್ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಮೋಸ್ಟ್ಲಿ ಇಟ್ ಹ್ಯಾಸ್ ಕಮ್ ಥ್ರೂ ದ ಡರ್ಮಾ ಡಿಪಾರ್ಟ್ಮೆಂಟ್, ಅಂದರೆ ಡರ್ಮಟಾಲಜಿಸ್ಟ್ ಸ್ಕಿನ್ ಡಾಕ್ಟರ್ಸ್ ಎಲ್ಲ ಡರ್ಮಾ ಕಾರ್ಟಲಿಂದ. ಅದೇ ಅವ್ರ ಕಡೆಯಿಂದ ಬಂದಿರ್ತೀವಿ. ಏನು ಎಲ್ಲ ಡಾಕ್ಟ್ರುಗಳು ಡೆಂಟಲ್ ಡಾಕ್ಟ್ರುಗಳೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ, ನಾವು ಹೆಂಗೆ ಜೀವನ ಬಿಸ್ನೆಸ್, ಇಟ್ಸ್ ಅ ಬಿಸ್ನೆಸ್, ನಾವು ಹೆಂಗೆ ಜೀವನ ಮಾಡೋದು ಅಂತ. ಬಿಕಾಸ್ ಡಾಕ್ಟರ್ಸ್ ಡೆಂಟಿಸ್ಟ್ ಆರ್ ಮೋರ್ ಕರೆಕ್ಟ್ ದ್ಯಾನ್ ಡರ್ಮಟಾಲಜಿಸ್ಟ್. ಇನ್ನೊಂದು ಡಾಕ್ಟರ್ ಡಿಜಿಟಲ್ ಡೆಂಟಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ರಿ, ಏನು ಆ್ಯಕ್ಚುಲಿ ಇದು? ವಾಟ್ ಇಸ್ ಡಿಜಿಟಲ್ ಡೆಂಟಿಸ್ಟ್ರಿ ಇಸ್ ನಥಿಂಗ್ ಬಟ್ ನಾನು ಇವಾಗ ನಿಮ್ಗೆ ಹೇಳಿದ್ನೆಲ್ಲ ಸ್ಕ್ಯಾನ್ಸ್, ಅಲೈನರ್ಸ್, ದೋಸ್ ಥಿಂಗ್ಸ್. ಅಲ್ಲಿ ನಾವು ಮ್ಯಾನ್ಯಲಾಗಿ ಮಾಡ್ತಾಯಿದ್ವಿ. ವಿ ಯೂಸ್ ಟು ಟೇಕ್ ದ ಇಂಪ್ರೆಷನ್ಸ್, ಮಿಕ್ಸ್ ಮಾಡ್ಕೊಂಡು ಇಂಪ್ರೆಷನ್ ಎಲ್ಲ ಕರೆಕ್ಟ್. ಇದು POP ಎಲ್ಲ POP ವಿಲ್ ಕಾಲ್ಡ್ ಇಸ್ ಅನ್ ಆಲ್ಜಿನೇಟ್ ಅಂತೇಳಿ. ಅದನ್ನ ಪೌಡರ್ ಫಾರ್ಮಲ್ಲಿ ಬರುತ್ತೆ, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಾಯಲ್ಲಿಟ್ಟರೆ ಅದು ನೆಗೆಟಿವ್ ರೆಪ್ಲಿಕ್ ಆಫ್ ದ ಟೂತ್ ಬರೋದು. ಕರೆಕ್ಟ್. ಸೊ ಅದನ್ನು ನಾವು ಮತ್ತೆ POP ಹಾಕಿ ವಿಲ್ ಯೂಸ್ ಟು ದ ಪಾಸಿಟಿವ್ ರೆಪ್ಲಿಕ್. ಅದ್ರ ಮೇಲೆ ವಿ ಯೂಸ್ ಟು ಡೂ ದ ಪ್ರಾಸ್ಥೆಸಿಸ್ ಎಲ್ಲ. ಕರೆಕ್ಟ್. ಸೊ nowadays we have cut off that part, saying that it because the digital dentistry has entered it. Okay. So it has taken over AI ಅದರಲ್ಲಿ. ಅದು ಏನಿಲ್ಲ, ಒಂದು ಇಟ್ಸ್ ಕ್ಯಾಮ್ರಾಸ್ ಇರುತ್ತೆ. ಕ್ಯಾಮ್ರಾಸ್ ಒಂದು 3-4 ಕ್ಯಾಮ್ರಾ ಇರುತ್ತೆ ಒಂದು ಸ್ಕ್ಯಾನರಲ್ಲಿ. ಇಟ್ ಕೀಪ್ಸ್ ಆನ್ ಕ್ಲಿಕ್ಕಿಂಗ್ ಯುವರ್ ಓರಲ್ ಕ್ಯಾವಿಟಿ. ಅದನ್ನು ಟಕ ಫುಲ್ ಎಲ್ಲ ಸ್ಕ್ಯಾನ್ ಮಾಡುತ್ತೆ. ಕ್ಲಿಕ್ ಮಾಡಿಕೊಂಡು ಇಟ್ ಕಮ್ಸ್ ಇನ್ ಒಂದು ಇದರಲ್ಲಿ ಬರುತ್ತೆ. ಅದನ್ನು ವಿಲ್ ಜಸ್ಟ್ ಟ್ರಾನ್ಸ್ಫರ್ ಟು ದ ಲ್ಯಾಬ್. ಆ ಲ್ಯಾಬಲ್ಲಿ ಅವರು ಅಲ್ಲಿ ಪ್ರಿಂಟ್ ಮಾಡ್ಕೊತಾರೆ ಅದನ್ನು. ಸೊ ಪ್ರಿಂಟ್ ಮಾಡಿಕೊಂಡು ದೇ ವಿಲ್ ಟೇಕ್ ಎ ಪಾಸಿಟಿವ್ ರೆಪ್ಲಿಕ್ ಆಫ್ ದ ಮೌತ್ ಆ್ಯಂಡ್ ದೇ ವಿಲ್ ಪ್ರಾಸೆಸಸ್ನ ಅಲ್ಲಿ ಪ್ರೋಸೆಸ್ ಮಾಡ್ತಾರೆ. ಆಮೇಲೆ ಅಗೇನ್ ದೇ ವಿಲ್ ಸೆಂಡ್ ಇಟ್ ಅಗೇನ್, ವಿ ಹ್ಯಾವ್ ಟು ಫಿಕ್ಸ್ ಇಟ್ ಮ್ಯಾನ್ಯಲಿ. ಮೆಡಿಕಲ್ ಟೂರಿಸಮ್ ಅಂತ ಬೇರೆ ದೇಶದಿಂದ ಪೇಷಂಟ್ಸ್. ಹೌದೌದು ಅದು ಹೇಳಿದ್ರಲ್ಲ, ಇಟ್ಸ್ ಮೆಡಿಕಲ್ ಟೂರಿಸಮ್ ಅಂತೇಳಿ ಇವಾಗ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್. ನಾಟ್ ಇವಾಗ, ಸೇ ಒಂದು 10 yearsಯಿಂದ ಮಾಡ್ತಿದ್ದಾರೆ. ಓಕೆ. ದೇರ್ ಆರ್ ಒಂದು ಸ್ವಲ್ಪ ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಸೇರಿಕೊಂಡು. ಇಟ್ಸ್ ನಾಟ್ ಆ್ಯಕ್ಚುಲಿ, ಇಟ್ಸ್ ಸೇಯಿಂಗ್ ದಟ್ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಮಾಡ್ತಿರೋದು, ಏನು ಫಂಡಿಂಗ್ಸ್ ಆ ಥರ ಏನಿಲ್ಲ. ಓಕೆ. ಇಟ್ಸ್ ಅವ್ರವ್ರ ಇಂಡಿವಿಜುವಲ್ ಡಾಕ್ಟರ್ಸ್ ಇಲ್ಲ ಗ್ರೂಪ್ ಆಫ್ ಡಾಕ್ಟರ್ಸ್, ದೇ ಮೇಕ್ ಒಂದು ಬೆಂಚ್ ಮಾಡ್ಕೊತಾರೆ. ಮಾಡಿಕೊಂಡು ವಾಟ್ ದೇ ಥಿಂಕ್ ಇಸ್ ನಾವು ದೇ ವಿಲ್ ಟಾರ್ಗೆಟ್ ಒನ್ ಕಂಟ್ರಿ. ಆ ಕಂಟ್ರಿನಲ್ಲಿ ಎಲ್ಲೋ ತುಂಬ ಕಾಸ್ಟ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೇ ವಿಲ್ ಹ್ಯಾವ್ ಎ ಕ್ಯಾಂಪ್ಸ್ ಓವರ್ ದೇರ್. ಅಲ್ಲಿ ಮಾಡಿಕೊಂಡು ದೇ ಸೇ ದಟ್ ವಿ ಹ್ಯಾವ್ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ ನಮ್ಮಲ್ಲಿ, ನೀವು ಬಂದ್ಬಿಟ್ಟು ಇಲ್ಲಿ ಮಾಡಿಸ್ಕೋಬೋದು ಅಂತೇಳಿ. ಅವರು ದೇ ವಿಲ್ ಫಿಕ್ಸ್ ಅ ಪ್ಯಾಕೇಜಸ್ ಫಾರ್ ದಟ್, ಸೇಯಿಂಗ್ ದಟ್ ಇವಾಗ ಇಂಪ್ಲಾಂಟ್, ಫುಲ್ ಮೌತ್ ಇಂಪ್ಲಾಂಟ್ಸ್ಗೆ ಅಂತ ಇರುತ್ತೆ. ಫುಲ್ ಮೌತ್ ಇಂಪ್ಲಾಂಟ್ಸ್ಗೆ ಇಷ್ಟು ಪ್ರೈಸು. ದ್ಯಾಟ್ ಇನ್ಕ್ಲೂಡ್ಸ್ ದ ಫೇರ್, ಅವ್ರದ್ದು ಸ್ಟೇ, ಜೊತೆಯಲ್ಲಿ ಅವ್ರದ್ದು ಟೂರಿಸಮ್ ಅಂದರೆ ಮತ್ತು ನಮ್ಮ ಭಾರತ ದೇಶದ ಒಂದು ಸ್ವಲ್ಪ ತೋರಿಸ್ಬಿಟ್ಟು ಕಳಿಸೋದು. These things they have started by some, not all the doctors, some of the doctors who frequently visit the overseas, ಮುಂಚೆ ಫ್ರೀಕ್ವೆಂಟಾಗಿ ಹೋಗಿ ಬಂದವ್ರು ಇರ್ತಾರಲ್ವ, ಅವ್ರು ನೋಡಿದವರೆಲ್ಲ ದೇ ಹ್ಯಾವ್ ಡನ್ ಇಟ್. ಓಕೆ. ಓಕೆ ಸರ್, ಇನ್ನೊಂದೇನು ಅಂತಂದರೆ US ಅಲ್ಲಿ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಓದ್ತಿದ್ದಾರೆ. ಅವ್ರು ಹೆಂಗೆ ಅಂದರೆ ಇಂಡಿಯಾಗೆ ಬರ್ತಿದ್ದಾರೆ ಅಂದರೆ ದೇ ವಿಲ್ ಪ್ಲ್ಯಾನ್, ಈ ಸರಿ ಡೆಂಟಿಸ್ಟ್ ಅದೇ ಇದು ಮಾಡಿಸ್ಕೋಬೇಕು ಅಂತ. ಅದಕ್ಕೆ ಹಾಂ. ಸೊ ಯಾಕೆ ನಮ್ಮ ಕಂಟ್ರಿಲಿ ಸ್ವಲ್ಪ ಕಮ್ಮಿ ಆ್ಯಂಡ್ ಅಲ್ಲಿ ಜಾಸ್ತಿ? ಸೊ ಅಲ್ಲಿದು ಟ್ರೀಟ್ಮೆಂಟ್ಸ್ ಆ್ಯಂಡ್ ಆಲ್ ಏನಕ್ಕೆ ಹೈ ಅಂದರೆ ಅಲ್ಲಿದ್ದು ಟ್ರೀಟ್ಮೆಂಟ್ ಆ್ಯಂಡ್ ಆಲ್ ಈಸ್ ಇನ್ಶೂರ್ಡ್. ಸೊ ಅಲ್ಲಿ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಆಲ್ ಯಾರು ಇನ್ಶೂರ್ಡ್ ಇದ್ದಾರೋ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಇರುತ್ತೆ. ಸೊ ಹೂ ಆ್ಯಂಡ್ ಆಲ್ ಈಸ್ ನಾಟ್ ಇನ್ಶೂರ್ಡ್, ಅವ್ರದ್ದೆಲ್ಲ ಟ್ರೀಟ್ಮೆಂಟ್ ಅವ್ರು ಬೇಕಂತಲೇ, ಐ ಥಿಂಕ್ ಬೇಕಂತಲೇ ದೇ ಹ್ಯಾವ್ ಮೇಡ್ ಇಟ್ ಡಬಲ್ ಆಫ್ ಇಟ್. ಓಕೆ. ಸೊ ಬಿಕಾಸ್ ಇನ್ಶೂರೆನ್ಸ್ ಇದ್ದರೆ ಅಪಾಯಿಂಟ್ಮೆಂಟ್ಸ್ ಆಲ್ರೆಡಿ ಇರುತ್ತೆ, ಫಿಕ್ಸ್ಡ್ ಇರುತ್ತೆ. ಇಫ್ ಯು ಆರ್ ನಾಟ್ ಗೋಯಿಂಗ್ ವಿತೌಟ್ ದ ಇನ್ಶೂರೆನ್ಸ್, ಯು ಆರ್ ಟೇಕಿಂಗ್ ಅ ಬ್ಯಾಕ್ ಡೋರ್. ಸೊ ಬ್ಯಾಕ್ ಡೋರ್ ಹೋದಾಗ ಐ ಥಿಂಕ್ ಯು ಹ್ಯಾವ್ ಸೀನ್ ದಟ್ ಯು ಹ್ಯಾವ್ ಟು ಪೇ ಮೋರ್ ಮನಿ ಫಾರ್ ದಟ್, ಓಕೆ, isn't it? That's one reason.
One more reason why here it is little cheaper andre, here we'll get the materials little cheaper in cost. Dental treatment get cheaper in cost. And here the doctors keep little less margin. Only doctors, they'll keep more margin. Right. So that's why they say that if you are a dentist in US and all, you are a billionaire. Not a millionaire, billionaire ಅಂತಾರೆ. ಡಾಕ್ಟರ್, ಫೈನಲಿ ಇವತ್ತಿನ ಎಪಿಸೋಡ್ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನ ರಿಫ್ಲೆಕ್ಟ್ ಮಾಡ್ತು. ನಮ್ಮ ಆಡಿಯನ್ಸ್ಗೆ ಸಿಂಪಲಾಗಿ ಏನೇನು ಮಾಡಬೇಕು ಓರಲ್ ಹೈಜೀನ ಮೇಂಟೈನ್ ಮಾಡೋದಕ್ಕೆ, ಟೀತ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದಕ್ಕೆ ಏನೇನು ಮಾಡಬೇಕು? ಸಿಂಪಲ್ಲಾಗಿ ಹೇಳಬೇಕಂದ್ರೆ ಓರಲ್ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಎವ್ರಿ ಡೇ ನೀವೇನೇ ಆಹಾರ ತಿನ್ನಲಿ ಚೆನ್ನಾಗಿ ರಿನ್ಸ್ ಮಾಡಿ ಫಸ್ಟು. ಆಮೇಲೆ ದಿನಕ್ಕೆ 2 ಸಲ ಬ್ರಷ್ ಮಾಡಿ. ಬಿಕಾಸ್ ಐ ಕಾಂಟ್ ಟೆಲ್ ದಟ್ ಇಲ್ಲ ಒಂದೇ ಸಲ ಮಾಡಿ ಅಂತೇಳಿ. ಕರೆಕ್ಟ್, 2 ಸಲ ಮಾಡಲೇಬೇಕು. ರಾತ್ರಿ ನೀವು ಊಟ ಆದಮೇಲೆ ಯಾವ ಥರ ರಿನ್ಸ್ ಮಾಡ್ತಿರೋ ಗೊತ್ತಿಲ್ಲ, ನೈಟ್ ಕಂಪಲ್ಸರಿ ಬ್ರಷ್ ಮಾಡಿ ಮಲ್ಕೊಳ್ಳಿ. ರೈಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಬ್ರಷ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ದಯವಿಟ್ಟು. ರೈಟ್. ದಟ್ಸ್ ಅ ಬೆಸ್ಟ್ ಒನ್. ಅದಾದಮೇಲೆ ಇಫ್ ಯು ಆರ್ ಹ್ಯಾವಿಂಗ್ ಎ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್, ಸುಮ್ಮನೆ ಆಹಾರ ಸಿಗಾಕೊಂತ ಅಲ್ಲಲ್ಲಿ ಇಲ್ಲ ಏನೋ ಅನ್ನಿಸ್ತು ನಿಮಗೆ ಮನಸ್ಸಲ್ಲೂ ಅಂದರು, ದಯವಿಟ್ಟು ಡಾಕ್ಟರ್ನ ನೋಡಿ. ನಾನು ಸಿನ್ಸಿಯರ್ಲಿ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ನಾನು ಎಲ್ಲರನ್ನೂ ಕಂಪಲ್ಸರಿ 6 ತಿಂಗಳಿಗೊಂದ್ಸಲ ಹೋಗಿ ನೋಡಲೇಬೇಕಂತ ಹೇಳಲ್ಲ ಡೆಂಟಿಸ್ಟ್ನ. ಇಫ್ ಇಸ್ ರಿಯಲಿ ಎನಿ ಪ್ರಾಬ್ಲಮ್ ನಿಮ್ಗೆ ಅನ್ನಿಸ್ತು, ಏನಾರು ಒಂದು ಸ್ವಲ್ಪ ಮನಸ್ಸಲ್ಲಿ ಅನ್ನಿಸೋಲ್ಲ ಏನೋ ತೊಂದರೆ ಆಗ್ತಿದೆ ಅಂದ ತಕ್ಷಣ ದೆನ್ ಯು ಹ್ಯಾವ್ ಟು ಸಿ ಯುವರ್ ಡೆಂಟಿಸ್ಟ್ ಫಸ್ಟ್. ರೈಟ್. ಡೆಂಟಿಸ್ಟ್ ನೋಡಿ ಅವ್ರು ನಿಮ್ಗೆ ಏನಾಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಯು ವಿಲ್ ಬಿ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಡಾಕ್ಟರ್. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಾನಂತೂ ಅತಿ ಶೀಘ್ರದಲ್ಲಿ ಮಾತ್ರ ಬರ್ತೀನಿ. ಅಯ್ಯೋ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಆಲ್ರೌಂಡರ್ ಶೋ ಬಂದು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಅಕ್ಷಯ್. ಥ್ಯಾಂಕ್ ಯು. ಸೊ ಸ್ಮೈಲ್ ತುಂಬ ಇಂಪಾರ್ಟೆಂಟು. ಕೀಪ್ ಸ್ಮೈಲಿಂಗ್. ಆ್ಯಂಡ್ ಗೊತ್ತಲ್ಲ, ಗಿವ್ ಅವೇ ಇದೆ. ಸ್ಮೈಲ್ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಆಲ್ರೌಂಡರ್ಸ್. ಥ್ಯಾಂಕ್ ಯು ಸೋ ಮಚ್.